ಕ್ವಶನ್ಸ್ ತುಂಬ ಚಿಕ್ಕದು. ಯಾಕೆ ಕೇಳಿದಾರಂದ್ರೆ ಅವರು ಏನಾಗಿದ್ದಾರೆ ನೋಡಿ, ಮರು ನೇಮಕಾತಿ ಆಗಿದ್ದ ಕ್ವಶನ್ಸ್ ಕೇಳಿದ್ದಾರೆ. ಏನಂತಪ್ಪ ಅಂತಂದ್ರೆ, ಯಾರನ್ನು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷನಾಗಿ ಮರು ನೇಮಕ ಮಾಡಲಾಗಿದೆ? ಹೌದಾ? ಯಾರು ಮಾಡಿದ್ದಾರೆ? ಕೆ ಜಯಪ್ರಕಾಶ್ ಹೆಗಡೆ. ಇದು ಎಕ್ಸಾಮ್ ನಡೆಯುವ ಸಂದರ್ಭದಲ್ಲಿ ಇದ್ದರು. ಅರ್ಥ ಆಯ್ತಾ ಸರ್? ಇಲ್ಲಿ ಕ್ವಶನ್ಸ್ ಓದುವ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬಗ್ಗೆ ಓದ್ಬೇಕಾಗುತ್ತೆ. ಹಾಗಾದ್ರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬಗ್ಗೆ 1995ರಲ್ಲಿ ಇದು ಪ್ರಾರಂಭ ಮಾಡಿದ್ದು. 1995ರಲ್ಲಿ ಇದು ಫಸ್ಟ್ ರಚನೆ ಆಗಿದ್ದು. ಹಾಗಾದ್ರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಪ್ರಸ್ತುತ 2020ರಲ್ಲಿ ಯಾರು ಅಧ್ಯಕ್ಷರಿದ್ದಾರೆ ಅಂತ ಕೇಳ್ತಾರೆ. ಮುಂದಿನ ದಿನ ಯಾರದಾರ? ಮಧುಸೂದನ್ ಆರ್ ಅಂತಿದ್ದಾರೆ. ಇವರು 2025ರ ಸೊ ಇದು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗ ಆಯೋಗದ ಅಧ್ಯಕ್ಷರಿದ್ದಾರೆ. ನೆಕ್ಸ್ಟ್ ಏನ್ ಕೇಳ್ಬೋದು? ಹಾಗಾದ್ರೆ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳ್ಬೋದಿಲ್ರಿ? ಕೇಳಿದಾರೆ, ಆಲ್ರೆಡಿ PSI ಕೇಳಿದ್ದಾರೆ. ಎಚ್ ಕಾಂತರಾಜ್ ಅಂತ. ಕಾಂತರಾಜ್ ಹೌದಾ ಸರ್? ಹಾಗಾದ್ರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಇದಲ್ಲ, ಈ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳು ಅದೇ ತರಗಿ ಭಾರತದ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಅಂತ ಒಂದಿದೆ. ಭಾರತದ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಅಂತಿದೆ. ಅದು 1993ರಲ್ಲಿ ಪ್ರಾರಂಭ ಮಾಡಿದ್ದು. 1993ರಲ್ಲಿ ಪ್ರಾರಂಭ ಮಾಡಿದ್ದು. ಹಾಗಾದ್ರೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಪಟ್ಟಂತೆ ನೇಮಕವಾದ ಸಮಿತಿಗಳು ತುಂಬಾ ಇಂಪಾರ್ಟೆಂಟ್. ನಿಮಗೆ ನೇರವಾಗಿ PSI ಟಾಪಿಕ್ ಬಂದರೂ ಕೂಡ ಬರೀಬಹುದು. ಯಾಕಂದ್ರೆ ಈಗ ಇವೆಲ್ಲ ಮೀಸಲಾತಿಗಳು, ಒಳ ಮೀಸಲಾತಿಗಳು, ಜಾತಿ ಗಣಿತಿಗಳು ಎಲ್ಲ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖವಾದ ಕೆಲವಷ್ಟು ಸಮಿತಿಗಳು ನಡೆದು. ಹೌದಾ ಸರ್? ಹಾಗಾದ್ರೆ ಒಂದು ಯಾವ್ದ್ರಿ? ವಿಲ್ಹಾರ್ ಸಮಿತಿ ಅಥವಾ ಮಿಲ್ಲಾರ್ ಸಮಿತಿ. ಇದು 1918ರಲ್ಲಿ ಪ್ರಾರಂಭ ಆಗಿದ್ದು. ಇದು ಆದ ನಂತರ ನಾಗಪ್ಪ ಅಥವಾ ನಾಗನಗೌಡ ಸಮಿತಿ. ಇದು 1960ರಲ್ಲಿ ರಚನೆ ಆಗಿದ್ದು ನಾಗನಗೌಡ ಸಮಿತಿ. ಇದು ಮುಗಿದ ನಂತರ ಹಾವನೂರು ಆಯೋಗ 1972. ಅದು ಮುಗಿದ ನಂತರ ವೆಂಕಟಸ್ವಾಮಿ, ಯಾವ್ದ್ರಿ? ವೆಂಕಟಸ್ವಾಮಿ 1983. ಅದು ಆದ ನಂತರ ಇನ್ನೊಂದು ಬರ್ತೆ ಚಿನ್ನಪ್ಪ ರೆಡ್ಡಿ 1990ರಲ್ಲಿ. ನೋಡಿ, ಈ ಒಂದು ಸಮಿತಿಗಳು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗಕ್ಕೋಸ್ಕರ ನೇಮಕವಾದ ಸಮಿತಿಗಳು. ಇವು ಸಮಿತಿಗಳು ಸಿ ಗ್ರೂಪಿಗೆ ಕೇಳಿದ್ದಾರೆ ಮತ್ತು FD/SD ಎಕ್ಸಾಮ್ ಬಂದಿದೆ ಮತ್ತು KS ಎಕ್ಸಾಮ್ ಕೂಡ ಕೇಳಿದ್ದಾರೆ. ನೋಡಿ, ಮಿಲ್ಲರ್ ಕಮಿಟಿ 2014 ಮತ್ತು 2015ರಲ್ಲಿ KS ಪೂರ್ವಭಾವಿ ಪರೀಕ್ಷೆಗೆ ಕೇಳಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಇರ್ತಾರಲ್ವಾ, 1912ರಿಂದ 1918ವರೆಗೂ ಸರ್ ಎಂ ವಿಶ್ವೇಶ್ವರಯ್ಯ ಇರ್ತಾರಲ್ಲ, ಅವರ ಅಧಿಕಾರಾವಧಿಯಲ್ಲಿ ಸರ್ ಇದು ಮಿಲ್ಲರ್ ಸಮಿತಿಯವರು ರಿಪೋರ್ಟ್ ಬರುತ್ತೆ. ಅವರು ಇದು ಹಿಂದುಳಿದ ವರ್ಗಗಳ ಆಯೋಗಕ್ಕೋಸ್ಕರ ಮಾಡಿದ ಸಮಿತಿ. ಹಾಗಾಗಿ ಆ ಸಂದರ್ಭದಲ್ಲಿ ಈ ಯಾವುದು ಕಮಿಟಿ ಅಂತ ಕೇಳಿದ್ದು, ಇದು KS ಕ್ವಶನ್ಸ್ ತೆಗೆದು ನೋಡ್ರಿ. ಹಾಗಾಗಿ ಇಷ್ಟು ಕಮಿಟಿಗಳು ತುಂಬ ಇಂಪಾರ್ಟೆಂಟ್ ಆದ ಎಕ್ಸಾಮ್ಗಳು. ಅವ್ರ ಇಶ್ಯೂಗಳು, ಆ ಕಮಿಟಿಗಳು, ಈ ಕಮಿಟಿ ಎದಕ್ಕೆ ಸಂಬಂಧಪಡ್ತಾ ಅನ್ನೋದು ಭಾಳ ಇಂಪಾರ್ಟೆಂಟ್. ಎಕ್ಸಾಮ್ಗೆ ಕೇಳಿದ್ದಾನೆ. ಹೌದಾ? ಸೊ ಇದ್ರ ಬಗ್ಗೆ ತಿಳ್ಬೇಕು. ಏನು ಕೇಳ್ಬೋದು ಸರ್ ಎಕ್ಸಾಮ್ಗೆ ಅಂತಂದಾಗ? ರಾಷ್ಟ್ರೀಯ ನೋಡಿ, ನೆಕ್ಸ್ಟ್ ಮತ್ತು ಮುಂದಿನ ಎಕ್ಸಾಮಲ್ಲಿ ಕೇಳಿದರೆ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗ ಆಯೋಗದ ಮೊದಲ ಅಧ್ಯಕ್ಷರು ಕೇಳ್ಬೋದಾ? ಯಾರದಾರಿ?
ಹಾಗಾದ್ರೆ ಪ್ರಸ್ತುತ ಅಧ್ಯಕ್ಷರು ಕೇಳ್ಬೋದಾ? ಯಾರದಾರ್ರಿ? ಓಕೆ. ಹಾಗಾದ್ರೆ ಯಾವಾಗ ಪ್ರಾರಂಭ ಆಯ್ತು ಕೇಳ್ಬೋದಾ? ಓಕೆ. ಹಾಗಾದ್ರೆ ರಾಷ್ಟ್ರಕ್ಕೆ ಬಂದ್ರಿ ಯಾವಾಗ? ಹಾಗಾದ್ರೆ ಎಷ್ಟು ಸಮಿತಿಗಳು ಅದಾವ್ರಿ? ಈ 5 ಸಮಿತಿಗಳು ಗೊತ್ತಿರ್ಬೇಕು ನಿಮ್ಗೆ, ಹೌದಾ? ಸೊ ಭಾಳ ಇಂಪಾರ್ಟೆಂಟ್. ಇನ್ನೊಂದು ಕಾಕಾ ಕಾಳೇಲ್ಕರ್ ಸಮಿತಿ ಬರುತ್ತೆ, ಸ್ವತಂತ್ರ 1953ರಲ್ಲಿ ಕಾಕಾ ಕಾಳೇಲ್ಕರ್, ಅದು ಬೇರೆ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ವರದಿ ಬರುತ್ತೆ ಅದು. ಇದು ಬರೀ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಇಷ್ಟೆಲ್ಲ ನಿಮಗೆ ಗೊತ್ತಿರಬೇಕು. ಕ್ವಶನ್ಸ್ಗಳಿಗೆ ಏನೇ ಕ್ವಶನ್ಸ್ ಕೇಳಿದ್ರೆ ಆನ್ಸರ್ ಮಾಡೋಷ್ಟು ಕೆಪಾಸಿಟಿ ಇರಬೇಕು. ಓಕೆನಾ? ನೋಡಿ ಇಲ್ಲಿ ಏನು ಕೇಳಿದ್ದಾನೆ, ಕ್ವಶನ್ ನಂಬರ್ ಎಷ್ಟ್ರಿ? 64. ವಿಶ್ವಸಂಸ್ಥೆಯ ಯಾವ ದಿನವನ್ನು ಜನಸಂಖ್ಯೆ ಸಂಬಂಧಿಸಿದಂತೆ 8 ಬಿಲಿಯನ್ಸ್, ಯಾವುದ್ರಿ? 8 ಬಿಲಿಯನ್ಸ್ ದಿವಸ ಎಂದು ಘೋಷಿಸಿತು. 8 ಬಿಲಿಯನ್ಸ್, ಹೌದಾ? ಇಡೀ ವಿಶ್ವದಲ್ಲಿ. ಸರ್ ಹಾಗಾದ್ರೆ 8 ಬಿಲಿಯನ್ಸ್ ಜನಸಂಖ್ಯೆಯನ್ನು ಘೋಷಿದ್ದು ನಿನ್ನೆ ಹೇಳಿದ್ದು ಬೇರೆ. ಸೊ ಯಾವುದು? ನವೆಂಬರ್ 15, 2022ರಲ್ಲಿ, 23 ಅಲ್ಲ, 2022ರಲ್ಲಿ. ಸರ್ ನೋಡಿ, ಎಕ್ಸಾಮಿಗೆ ಬರುತ್ತೆ. ಇದು ವಿಶ್ವಸಂಸ್ಥೆ, ಹೌದಾ? ವಿಶ್ವಸಂಸ್ಥೆ ಇದು. ಈ ವಿಶ್ವಸಂಸ್ಥೆ ನೋಡಿ 1989ರಲ್ಲಿ 1989ರಲ್ಲಿ ಇಡೀ ವಿಶ್ವದ ಜನಸಂಖ್ಯೆ 500 ಕೋಟಿ ತಲುಪಿತ್ತು. 500 ಕೋಟಿಗೆ ತಲುಪಿತ್ತು. ಎಷ್ಟು ಕೋಟಿಗೆ ರೀ? 500 ಕೋಟಿಗೆ ತಲುಪಿತ್ತು. ಅರ್ಥ ಆಯ್ತಾ? ಎಷ್ಟು? 500 ಕೋಟಿಗೆ ತಲುಪಿದ್ದಂಥದ್ದು. ಅವಾಗ ಏನಂತಂದರೆ, ಆ ನಂತರ ಏನಪ್ಪ ಅಂದ್ರೆ 2011 ಮತ್ತು 12ರಲ್ಲಿ 7 ಕೋಟಿಗೆ ತಲುಪಿತ್ತು. 7 ಕೋಟಿಗೆ, 7 ಕೋಟಿ. ಇದು 6ನೇ ಕೋಟಿದ್ದು ಅಷ್ಟು ಡಾಟಾ ಗೊತ್ತಿಲ್ಲ. 2022ರಲ್ಲಿ 8 ಕೋಟಿಗೆ ಬಂದಿದೆ. ಎಷ್ಟು ಕೋಟಿಗೆ ಬಂದಿದೆ? 8 ಬಿಲಿಯನ್ಸ್ ದಿವಸನಾಗಿ 8 ಕೋಟಿ. ಇದು ಗೊತ್ತಿರಬೇಕು ನಿಮಗೆ, ಹೌದಾ? ಸೊ ಹಾಗಾದ್ರೆ ಕ್ವಶನ್ಸ್ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ನೀವು ತಿಳ್ಕೊಬೇಕು ಏನಪ್ಪ ಅಂತಂದಾಗ, ಎಕ್ಸಾಮಿಗೆ ಪದೇ ಪದೇ ಕೇಳ್ತಾರೆ. ಇದು ವಿಶ್ವಸಂಸ್ಥೆ ಭಾಳ ಡೇಂಜರ್. ಇದು ಯಾವ್ದು ವಿಶ್ವಸಂಸ್ಥೆ ಬಗ್ಗೆ ನಿಮಗೆ ಒಂದು ಕ್ವಶನ್ಸ್ ಪಕ್ಕ ಕೇಳ್ತಾರೆ. ವಿಶ್ವಸಂಸ್ಥೆ ಬಗ್ಗೆ ತಿಳ್ಬೇಕು. ಸರಿ, 8 ಕೋಟಿ ಇದಲ್ಲ ಈ ಪ್ರಸ್ತುತ. ನೋಡಿ 1972ರಲ್ಲಿ ಎಷ್ಟಾರು? 1872ರಲ್ಲಿ 872ರಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ, ಲಾರ್ಡ್ ಮೇಯೋ ಅಲ್ಲ, ಲಾರ್ಡ್ ಮೇಯೋ ಅಥವಾ ಮೇಯೋ, ಈ ಲಾರ್ಡ್ ಮೇಯೋ ಅವ್ರು ಏನು ಮಾಡ್ತಾರೆ ಅಂದ್ರೆ ಮೊದಲ ಬಾರಿಗೆ ಜನಗಣತಿಯನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲಿದ್ದು ಇಲ್ಲಿವರೆಗೂ ಜನಸಂಖ್ಯೆಯನ್ನು ಸಂಪೂರ್ಣವಾಗಿ ತಿಳ್ಕೋಬೇಕು ನೀವು. ಆಮೇಲೆ ನಂತರ 1881ರಲ್ಲಿ ಲಾರ್ಡ್ ರಿಪ್ಪನ್ ಬರ್ತಾನೆ. ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ಪ್ರಾರಂಭ ಮಾಡ್ತಾನೆ. ಅರ್ಥ ಆಯ್ತು? ಎಷ್ಟು ವರ್ಷಕ್ಕೊಮ್ಮೆ ಜನಗಣತಿ ಆಗತ್ರಿ? ಸೊ ಹಾಗಾದ್ರೆ ನಾವು 2011 ಜನಗಣತಿ ಮಾತ್ರ ನಮ್ಗೆ ಗೊತ್ತಿದೆ. 2011ರಿಂದ ಯಾವಾಗ ಆಗ್ಬೇಕಿತ್ತು ರೀ? 21ರಲ್ಲಿ ಆಗಬೇಕಿತ್ತು. ಆಗಿಲ್ಲ. ಕಾರಣ ಕೋವಿಡ್ ಕಾರಣದಿಂದ ಏನಾಯ್ತು, ಮುಂದುವರಿಸ್ತಾರೆ. ಹಂಗೆ ಮುಂದಾಗ್ತಾ ಹೋಗ್ತಾ ಇದ್ದಾರೆ. ಸರ್ ಏನಾದರೂ ಜನಸಂಖ್ಯೆ ಅವಾಗ ಏನಾದರೂ ಜನಗಣತಿ ಮಾಡಿದರೆ, ಜನಸಂಖ್ಯೆ ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಟಾಪಿಕ್ ಮ್ಯಾಗೆ 2 ಕ್ವಶನ್ಸ್ಗಳು ಪಕ್ಕ ಇರುತ್ತೆ. ಯಾವುದೇ ಎಕ್ಸಾಮ್ ಬರೀರಿ, ಯಾಕೆ ಎಲ್ಲ ಚೇಂಜ್ ಆಗಿಬಿಡುತ್ತೆ, ತುಂಬ ಚೇಂಜ್ ಆಗುತ್ತೆ. ಹಾಗಾಗಿ ನೀವು 2011 ಜನಗಣತಿ ಚೇಂಜ್ ಆಗಿದ್ರೆ ಒಳಗಡೆ ಗೌರ್ಮೆಂಟ್ ಜಾಬ್ಗೆ ಹೋಗ್ಬಿಡಿ. ಅರ್ಥ ಆಯ್ತಾ? ಯಾಕಂದ್ರೆ ಎಲ್ಲ ತುಂಬ ಕಡೆ ವ್ಯತ್ಯಾಸ ಆಗುತ್ತೆ. ಸೊ ಇವೆಲ್ಲ ಎಕ್ಸಾಮಿಗೆ ಕೇಳಿದ್ದಾರೆ. ಓಕೆ ನೋಡಿ ಇಲ್ಲಿ ಏನು ಕ್ವಶನ್ಸ್ ಕೇಳಿದಾರಪ್ಪ ಅಂತಂದಾಗ, ನವೆಂಬರ್ 2023ರಲ್ಲಿ ಭಾರತೀಯ ಮಹಿಳಾ ಹಾಕಿ ತಂಡ, ಹೌದಾ? ಭಾರತೀಯ ಮಹಿಳಾ ಹಾಕಿ ತಂಡ ದೇಶವು ಯಾವ ತಂಡವನ್ನು ಸೋಲಿಸುವುದರ ಮೂಲಕ ಏಷ್ಯಾದ ಚಾಂಪಿಯನ್ ಟ್ರೋಫಿಯನ್ನು ಗಳಿಸಿತ್ತು ಅಂತ ಕರಿತೀವಿ. ಯಾವ ದೇಶ ಅಂದರೆ ಜಪಾನ್ ದೇಶವನ್ನು ಸೋಲಿಸಿ. ಇದು ನಡೆದಿದ್ದು ಭಾರತದಲ್ಲಿ, ಜಪಾನ್ ದೇಶ. ಬಟ್ 2024ರಲ್ಲಿ ನಡೀತೆ. ಸೊ ಇದು ನಡೆದಿದ್ದು ಭಾರತದಲ್ಲಿ. ಬಟ್ ಚಾಂಪಿಯನ್ ಆಗಿದ್ದಂಥ ತಂಡ ಯಾವುದಪ್ಪ ಅಂತಂದರೆ ಅದು ಭಾರತ. ರನ್ನರ್ ಆಗಿದ್ದ ತಂಡ ಯಾವುದಂದ್ರೆ ಯಾವುದ್ರಿ? ಇಲ್ಲ, ಚೀನಾ. ಸೊ ಇದು ಈ 2023 ನಡೆದಿದ್ದು. ಇದು 23, ನಾನು ಹೇಳ್ತಾ ಇದ್ದು 24 ನೆಕ್ಸ್ಟ್ ವರ್ಷದ್ದು. ಆಮೇಲೆ 2025 ಈ ವರ್ಷ ಎಲ್ಲಿ ನಡಿಬೇಕಂತ ಡಿಸಿಷನ್ ತಗೊಂಡಾರಪ್ಪ ಅಂದ್ರೆ ಚೀನಾ ದೇಶದಲ್ಲಿ ನಡೆಯೋಕ್ಕೆ ಡಿಸಿಷನ್ ತಗೊಂಡಾರ. ಇನ್ನು ನಡೆದಿಲ್ಲ. ನೆಕ್ಸ್ಟ್ 25 ಚೀನಾದಲ್ಲಿ. ಓಕೆನಾ? ಇದ್ರ ಮ್ಯಾಗ ಬರೆದ್ರೆ ಕಾಣುತ್ತಲ್ಲ ನಿಮಗೆ, ಚೀನಾದಲ್ಲಿ. ಇಷ್ಟು ಗೊತ್ತಿರಬೇಕು. ಕಾಮನ್ ಆಗಿ
ನೋಡಿ, ಯಾವುದೇ ಒಂದು ಕ್ರೀಡೆ ನಡೀಲಿ, ಯಾವುದೇ ಒಂದು ಸ್ಪೋರ್ಟ್ಸ್ ನಡೀಲಿ, ನಿಮಗೆ ತಲೆಯಾಗಿರಬೇಕು. ಈಗ ಎಕ್ಸಾಂಪಲ್ ಆಗಿ ಈಗ ಸಿಚುವೇಶನ್ ಅಂತ ಹೇಳ್ತೀನಿ. ಈಗ ICC ಏನು ನಡೆದಿದೆ, ಮಹಿಳಾ ವರ್ಲ್ಡ್ ಕಪ್ ನಡೀತಾ ಇದೆ. ICC ಅಂದರೆ ಏನು? ಮಹಿಳಾ ವರ್ಲ್ಡ್ ಕಪ್ ನಡೀತಿದೆ ಅಂದರೆ ಯಾವಾಗಲೇ ಪ್ರಾರಂಭ ಆಯಿತು, ಎಷ್ಟು ತಂಡಗಳಿದಾವೆ ಪ್ರಸ್ತುತ ಈಗೂ, ಅದು ಎಲ್ಲಿ ನಡೀತಾ ಇದೆ, ಅಲ್ಲಿ ನಡೆದಾಗ ಫೈನಲ್ ಯಾವ್ಯಾವ ತಂಡಗಳು ಬಂದು ಅದರಲ್ಲಿ ಇನ್ನರ್ ಚಾಂಪಿಯನ್ ಆದಿದ್ದು ಯಾವುದು, ರನ್ನರ್ ಆಗಿದ್ದು ಯಾವುದು, ಅತಿ ಹೆಚ್ಚು ವಿಕೆಟ್ ತೊಗೊಂಡಾರೆ ಯಾರು, ಅತಿ ಹೆಚ್ಚು ರನ್ನರ್ ಹೊಡೆದಾರೆ ಯಾರು. ಸೊ ಒಂದು ಇಷ್ಟೆಲ್ಲ ಕಾಮನ್ ಆಗಿ ಪಾಯಿಂಟ್ಸ್ ಇದ್ದರೆ ಅದು ಬಿಟ್ಟು ಹೊರಗಡೆ ಎಲ್ಲಿ ಕ್ವಶನ್ಸ್ ಬರೋಕ್ಕೆ ಚಾನ್ಸೇ ಇಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಗೊತ್ತಿರಬೇಕು ನಿಮಗೆ. ಓಕೆ, ಸೊ ಹಾಗಾಗಿ ನಿನ್ನೆ ಯಾವ್ದು ಇದೈತ್ರಿ, ಇನ್ನಾಯ್ತು ಅಂತ ನೋಡ್ತಿರ ನನಗಾಯ್ತು ಕ್ರಿಕೆಟ್. ನಾವು ಫುಲ್ ನೋಡಿದ್ವಪ್ಪ, ಮಾನಸಿಕ ಐತಿ, ಏನು ಮಾಡ್ತಿ. ನಮ್ಮ ಪೇರಿ ಬಂದು ನಾಯಿ ಹೊಡೆದ್ಬಿಟ್ಟು ಲಾಸ್ಟಿಗೆ. ಬೆಂಗಳೂರು ಹೆಂಗೆ ಹೊಡಿತಿದ್ದ? ಬೆಂಗಳೂರಲ್ಲಿ ಸ್ಟಾರ್ಟಿಂಗ್ 3 ಟೀಮ್ ನಾಯಿ ಸೋತರು. ನನಗೆ ಅನಿಸ್ತು, ಇವನು ಎಲ್ಲಿಯಾದ್ರೂ ಕರ್ಕೊಂಬಂದಾರ ಮಾರ ಈಟಿ ಇಲಿಮರಿಗಳಿಗೆ ಅಂತ ಶಾಕ್ ಆತ. ಬೆಂಗಳೂರು ಬುಲ್ಸು 3 ಟೀಮ್ಸ್ 3. ಇವಾಗ ಆಮೇಲೆ ನೋಡ್ತೀನಿ ಫುಲ್ ಟಾಪ್ ಅದಾರೆ. ಏನು ಸಣ್ಣ ಮರಿಗಳು ಎಲ್ಲರೂ ಹೊಸಬ್ರು, ಒಬ್ಬ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಇಲ್ಲ ಅದ್ರಾಗ, ಎಲ್ಲ ಹೊಸ ಹುಡುಗರಿದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಈಗೇನು ಟಾಪ್ 4 ರ್ಯಾಂಕಲ್ಲಿ 5 ಏನು ಇದ್ದಾರೆ, 4 ನಿಮ್ಮೆಲ್ಲ ಆಶೀರ್ವಾದ ಇದ್ದರೆ ಚಾಂಪಿಯನ್ ಆಗಿರಲಿ. ಹೌದಾ? ಚೆನ್ನಾಗಿ ಆಡ್ತಾರೆ, ಪರವಾಗಿಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲೇ ಕೇಳಿದಾರಲ್ವಾ ICC. ಹೌದಾ? ICC ಅಂದ್ರೆ ಏನ್ರಿ? ಹೌದು ಗಣ ಮಗ, 1909ರಲ್ಲಿ ಸ್ಥಾಪನೆ ಆಗಿದ್ದು. ಎಲ್ಲಿ ಸ್ಥಾಪನೆ ಆಗಿದೆ ಸರ್ ಇದು? ದುಬೈ. ಹೌದಾ? ನೋಡ್ರಿ, ಒಂದು ಕ್ವಶನ್ಸ್ ಮಾರ್ಕ್ ಇರಲಿ. ದುಬೈದ ಕ್ರಿಕೆಟ್ ಟೀಮ್ ಇದೆಯಾ? ಇಲ್ಲ. ಆದ್ರೆ ಅದು ಅಲ್ಲಿ ಸ್ಥಾಪನೆ ಆಗಿದೆ ICC. ಯಾಕೆ? ಅದು ಯಾಕಂದ್ರೆ ಎಲ್ಲ ದೇಶದಲ್ಲಿರುವ ಜನರನ್ನು ಅಲ್ಲಿ ಏನಾಗತ್ರಿ, ಅಲ್ಲೆಲ್ಲ ಇಂಥ ಸಂಸ್ಥೆ ಸ್ಥಾಪನೆ ಆದ್ರಿಂದ ಟೂರಿಸ್ಟ್ ಪ್ಲೇಸ್ಗಳು ಜಾಸ್ತಿ ಆಗಿ ದೊಡ್ಡ ಪ್ರಮಾಣದಲ್ಲಿ ಕಂಟ್ರಿ ಡೆವಲಪ್ಮೆಂಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಈಗ ಅಲ್ಲಿ ಭಾರತೀಯನೂ ಬರ್ತಾನೆ, ಪಾಕಿಸ್ತಾನೂ ಬರ್ತಾನೆ, ಸೌತ್ ಆಫ್ರಿಕಾದವನು ಬರ್ತಾನೆ, ನ್ಯೂಜಿಲೆಂಡ್ದವನು ಬರ್ತಾನೆ, ಯಾವುದೋ ಅಫ್ಘಾನಿಸ್ತಾನ ಕಂಟ್ರಿ, ಯಾವುದು ಕಂಟ್ರಿ ಬಂದರೆ ಕ್ಲೈಮೇಟ್ ವೆದರ್ ಎಲ್ಲ ಕೂಡಬೇಕು. ಮಳೆ, ಅವರಿಗೆ ವಸತಿ ಸೌಲಭ್ಯ, ಒಳ್ಳೆ ಪ್ಲೇಸ್ಗಳು ಎಲ್ಲನೂ ಕೂಡ ಚೆನ್ನಾಗಿ ಅವರಿಗೆ ಒಂದು ಇದು ಆಗ್ಬೇಕು ಅಂಥ ಪ್ಲೇಸ್ಗಳಿವೆ. ಹಾಗಾಗಿ ಅತಿ ಹೆಚ್ಚು ದುಬೈಗೆ ಹೋಗ್ತಾರೆ. ಜೀವನದಲ್ಲಿ 1 ಸಾರಿ ಹೋಗಿ ಬನ್ನಿ, ಹೋಗ್ತಿರೋ ಇಲ್ಲ? ಸೊ ICC 1909ರಲ್ಲಿ ಪ್ರಾರಂಭ ಆಗಿದ್ದು ಎಲ್ಲಿಪ್ಪ ಅಂದರೆ ದುಬೈನಲ್ಲಿ. ಸೊ ಕ್ರಿಕೆಟ್ ನಡೆಸೋದು ಇವ್ರ ಕೆಲಸ. ಹಾಗಾದ್ರೆ ಈ ICC ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಅಂತ ಕೇಳ್ತಾರೆ. ಯಾರದಾರಿ? ಎಸ್, ಜಯಶಾ ಯಾರಪ್ಪ ಅಂತಂದ್ರೆ ನಮ್ಮ ಅಮಿತ್ ಶಾ ಅವ್ರ ಮಗ. ಜಯಶಾ ಅಂದ್ರೆ ಜಯಶಾ ಇದ ನೋಡ, ಅವ್ನು ನೋಡಿ, ಅವ್ನಿಗೆ ಕ್ರಿಕೆಟ್ ಆಡಕ್ಕೆ ಬರಲ್ಲ. ಅವನಿಗೆ ಒಟ್ಟು ಒಂದು ಕ್ರಿಕೆಟ್ ಏನಂತ ಗೊತ್ತಿಲ್ಲ ಇವನಿಗೆ. ಜಯಶಾಗೆ ಕ್ರಿಕೆಟ್ ಅಂತ ಗೊತ್ತಿಲ್ಲ, ಅವನು ICC ಪ್ರೆಸಿಡೆಂಟ್. ಎಂತ ಹಣೆ ಬರೋವಂತಪ್ಪ ಅಂತೀನಿ ನಾನು. ವಿಡಿಯೋ ನೋಡಿ ಆದ್ರೆ ಅವ್ನು ರಾಜೀನಾಮೆ ಕೊಡ್ಲಿ. ಹೌದಾ ಸರ್? ಹಾಗಾದ್ರೆ ಇವ್ರು ಏನ್ ಮಾಡ್ತಾರೆ ಸರ್ ಅಂದ್ರೆ ಹಾಲ್ ಆಫ್ ಫೇಮ್. ಹೌದಾ? ಹಾಲ್ ಆಫ್ ಫೇಮ್ ಅಂದ್ರೆ ಕ್ರಿಕೆಟ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ಪರಿಗಣಿಸಿ ಕೊಡುವಂಥದ್ದು ಅವಾರ್ಡ್ಸ್. ಹಾಲ್ ಆಫ್ ಫೇಮ್ಸ್ ಕ್ರಿಕೆಟ್ ಅಲ್ಲಿ ಯಾರು ಅಚೀವ್ಮೆಂಟ್ ಮಾಡಿರ್ತಾರೆ ಅವರನ್ನು ಪರಿಗಣಿಸಿ, ಸಾಧನೆ ಮಾಡಿದ ವ್ಯಕ್ತಿ ಪರಿಗಣಿಸಿ ಕೊಡ್ತಾರೆ. ಸರ್, ಇಲ್ಲಿ ಏನ್ ಕ್ವಶನ್ಸ್ ಕೇಳಿದ್ದಾರೆ? ಭಾರತದ ಪ್ರಥಮ ಮಹಿಳಾ ಕ್ರಿಕೆಟ್ ಆಟಗಾರ್ತಿ, ಭಾರತದ ಪ್ರಥಮ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು ಅಂತ ಕೇಳಿದ್ದಾರೆ. ಹೌದಾ ಸರ್? ಈ ಟೈಮ್ ಯಾರಂದ್ರೆ ಯಾರು? ಡಯಾನಾ ಎಡೋಲ್ಜಿ ಅಂತ ಕೇಳಿದ್ದಾರೆ. ಸರ್, ಇಲ್ಲಿ ಕಾಮನ್ ಆಗಿ ತಿಳ್ಕೊಬಹುದು, ಮಿಥಾಲಿ ರಾಜ್ ಯಾವತ್ತೂ ಕೊಟ್ಟಿಲ್ಲ ಮಿಥಾಲಿ ರಾಜ್ಗೆ. ಸೊ ಹರ್ಮನ್ ಪ್ರೀತ್ ಕೌರ್ ಈಗ ಆಡ್ತಾ ಇದ್ದಾಳೆ, ಸಣ್ಣ ಮಗು ಇದೆ ಇನ್ನ. ಆಮೇಲೆ ಶಾಂತ ರಂಗಸ್ವಾಮಿ ಸಂಬಂಧ ಇಲ್ಲ, ಆಟೋಮೆಟಿಕ್ ತೆಗಿಬಹುದು. ಹೌದಾ ಸರ್? ಹಾಗಾದ್ರೆ ಹಾಲ್ ಆಫ್ ಫೇಮು ಇಡೀ ವಿಶ್ವದಲ್ಲಿ 122 ಜನರಿಗೆ ಟೋಟಲ್ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ICC ಟೋಟಲ್ ಮೆಂಬರ್ಸ್ 122 ಅಷ್ಟು ಜನರಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಭಾರತದಲ್ಲಿ ಎಷ್ಟು ಜನರಿಗೆ ಕೊಟ್ಟಿದ್ದಾರೆ? 11 ಗೋಡ್ಸ್ 11 ಜನರಿಗೆ ಕೊಟ್ಟಿದ್ದಾರೆ. 11 ಜನರಿಗೆ ಕೊಟ್ಟಿದ್ದಾರೆ. ಈಗ ಹೇಳ್ತಾ ಇದ್ದೀನಿ, ನಾಳೆಗೆ ಯಾವನೊಬ್ನು ಕೊಟ್ಟಂತ ಮಾಸ್ತರ್ 11 ಜನ ಹೇಳ್ತಾರಂತ ಮತ್ತೆ ನನಗೆ ಬೈದಿರಿ. ಯಾಕೆ ಈಗ ನಾನು ಹೇಳ್ತಾ ಇದ್ದೀನಿ, ನಾಳೆಗೆ ಯಾರು ಈ ವರ್ಷ ಸ್ಟೇಟ್ಮೆಂಟ್ ಬರ್ಬೋದಲ್ಲ. ಹಾಗಾದ್ರೆ 11ರಲ್ಲಿ ಒಬ್ಬಕಿನ ಮಹಿಳೆ ಯಾರ್ರೀ? ಎಸ್, 10 ಜನ ಏನದಾರ ಬಾಯ್ಸ್ ಅದಾರೆ. ಹಾಗಾದ್ರೆ ICC ಮೊದಲು ಪಡೆದ ಭಾರತೀಯರು ಯಾರು? ಹಾಲ್ ಆಫ್ ಫೇಮ್ ಪಡೆದ ಮೊದಲ ಭಾರತೀಯ
ಸುನಿಲ್ ಗವಾಸ್ಕರ, ಸಚಿನ್ ತೆಂಡೂಲ್ಕರ್ 5 ಜನರಿಗೆ ಕೊಟ್ಟಿರ್ತಾರೆ. ಸುನಿಲ್ ಗವಾಸ್ಕರ, ಸಚಿನ್ ತೆಂಡೂಲ್ಕರ್ ಕೆಲವೊಂದಷ್ಟು ಫೇಮಸ್ ಆದ ವ್ಯಕ್ತಿಗಳು ಕೊಟ್ಟಿರ್ತಾರೆ. ನೀವೇನು ಮಾಡ್ಬೇಕು, 10 ಜನರು ನಿಮ್ಮ ಕಡೆ ಲಿಸ್ಟ್ ಇರಬೇಕು. ಕೇಳಿದವನು ಏನು ಕೇಳ್ತಾನೆ, ಈ ಕೆಳಗಿನ ಯಾರಿಗೆ ಹಾಲ್ ಆಫ್ ಫೇಮ್ ಪ್ರಶಸ್ತಿ ಕೊಟ್ಟಿಲ್ಲ, ಅವಾಗ ಕೊಡ್ತಾರೆ. ಯಾರಿಗೆ ಇಲ್ಲ ಅಂತಂದು ಬಿಡ್ತಾನೆ. ಅವಾಗ ಎಲ್ಲರಿಗೂ ಗೊತ್ತಿರ್ಬೇಕು, ಇಲ್ಲಿದ್ರೆ ನೀವು ತುಂಬ ಕಷ್ಟ ಅನುಭವಿಸ್ತೀರಾ. ಓಕೆನಾ? ನೋಡಿ ಎಕ್ಸಾಮ್ ಹೆಂಗೆ ಕೇಳ್ತಾನೆ. ಕೆ ಇ ಎಕ್ಸಾಮ್ ಅಂದರೆ ಈ ಫುಡ್ಡು ಆ್ಯಂಡ್ ಈ ಆಹಾರ ನಿಗಮದಲ್ಲಿ FD ಎಕ್ಸಾಮ್ ಕರೆದಾರ. ಆ ಎಕ್ಸಾಮಲ್ಲಿ ಕ್ವೆಶನ್ ಪೇಪರ್ ಬಿಡಿಸ್ರಿ. ಕೆ ಇದನ್ನು ಏನು ಕೇಳ್ದಾನ, ಯಾರಿಗೂ ಈ ಕೆಳಗಿನ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿಲ್ಲ ಅಂತ ಕೇಳ. ನಾವು ಏನು ಕೇಳನ್ರಿ, ಪದ್ಮಶ್ರೀ ಪ್ರಶಸ್ತಿ. ಹೌದಾ? ಪದ್ಮಶ್ರೀ ಪ್ರಶಸ್ತಿ ಕೊಡುವುದು 100, 120, 115 ಜನರಿಗೆ ಅಲ್ಲಿವರೆಗೂ ಟಾರ್ಗೆಟ್ ಇದೆ. ಹೌದಾ? ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮ ಪ್ರಶಸ್ತಿ. ಹೌದಾ? ಅಂದ್ರೆ ಯಾರಿಗೂ ಪದ್ಮಶ್ರೀ ಬರೇ ಪದ್ಮಶ್ರೀನೇ ಏನಂದ್ರೆ ಏನಿಲ್ಲ ಅಂದ್ರೆ 30 ರಿಂದ 50 ಜನರಿಗೆ ಕೊಟ್ಟಿರ್ತಾರೆ ಸರ್, ಕನಿಷ್ಠ ಅಷ್ಟು ಜನರಿಗೆ ಕೊಟ್ಟಿರ್ತಾನೆ. ಈಗ ಯಾರಿಗೆ ಕೊಟ್ಟಿಲ್ಲ 30 ಜನರನ್ನು ನೆನ್ಪಿಟ್ಕೊಳ್ಳೋಕೆ ಸಾಧ್ಯನಿಲ್ಲದ ಮಾತು. ಅಂಥ ಕ್ವಶನ್ಸ್ಗಳಿಗೆ ಕೈ ಆಗ್ತಾ ಇದೆ ಯಾವುದು, KE. ಅದಕ್ಕೆ ನೀವು ಆ ಕ್ವಶನ್ಸನ್ನು ಥಿಂಕ್ ಮಾಡಿ ರೆಡಿ ಆಗಬೇಕು ಎಕ್ಸಾಮಿಗೆ. ಓಕೆನಾ? ಹಾಗಾಗಿ ಇಂಪಾರ್ಟೆಂಟು ನೋಡಿ. ICC ನಡೆಸ್ತಾರೆ. 1909ರಲ್ಲಿ ಪ್ರಾರಂಭ ಮಾಡಿದ್ದು, ದುಬೈದಲ್ಲಿದೆ. ಅದರ ಅಧ್ಯಕ್ಷ ಜಯೇಶ ಇದ್ದಾನೆ. ಹಾಗಾದರೆ ಹಾಲ್ ಆಫ್ ಫೇಮ್ ಅನ್ನೋದು ಟೋಟಲ್ 122 ಜನರಿಗೆ ಇಡೀ ವಿಶ್ವದಲ್ಲಿ ಕೊಟ್ಟಿದ್ದೀವಿ. ಭಾರತದಲ್ಲಿ 11 ಜನ ತೊಗೊಂಡಿದ್ದಾರೆ. ಅದರಲ್ಲಿ ಏಕೈಕ ಮಹಿಳೆ ಯಾರಪ್ಪ ಅಂತಂದ್ರೆ ಯಾರೇ, ಡಯಾನಾ ಎಡ್ವರ್ಡ್ಸ್ ಅಂತ ತುಂಬ ಇದ್ದಾರೆ. ನೆಕ್ಸ್ಟ್ ಏನಾದರೆ ಮಿತಾಲಿ ರಾಜಿಗೆ ಅವರಿವರು ಕೊಡ್ತಾರೆ. ಹೌದಾ? ನೆಕ್ಸ್ಟ್ ಇವ್ರ ಬಗ್ಗೆ ಕರೆಂಟ್ ಅಫೇರ್ಸ್ ಇದೆ. ಏನಪ್ಪ ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ರಾಜೌರಿ ಎನ್ಕೌಂಟರ್ನಲ್ಲಿ ದೇಶದ ಸಲುವಾಗಿ ಪ್ರಾಣ ತ್ಯಾಗ ಮಾಡಿದ ಕ್ಯಾಪ್ಟನ್ MV ಯಾಳ್ರಿ ಪ್ರಂಜಲ್ ಅವ್ರಿಗೆ ಸೇರಿದ ಯಾರಪ್ಪ ಅಂದ್ರೆ ರಜಪೂತಾನ್ ರೈಫಲ್ ಅನ್ನೋದು ಆ ಒಂದು ಸಂದರ್ಭದಲ್ಲಿ ಒಂದು ಇದಾಗಿದೆ ಕರೆಂಟ್ ಅಫೇರ್ಸ್. ಅದು ಅಷ್ಟು ಏನು ಎಕ್ಸ್ಪ್ಲೇನ್ ಕೊಡೋಷ್ಟು ಏನಿಲ್ಲ. ಇಲ್ಲಿ ನೋಡಿ, ಇದು ಭಾಳ ಇಂಪಾರ್ಟೆಂಟ್. ಎಲ್ಲರೂ ಜನರು ಆಶ್ಚರ್ಯ ಪಡುವಂಥದ್ದು ಘಟನೆ ಇದು. ಯಾಕಂತಂದ್ರೆ ಈಗ ಎಲ್ಪ ಅಂದ್ರೆ ಸಿಲ್ಕ್ಯಾರ್ ಸುರಂಗ ಅಂತ ಒಂದು ಕಾರ್ಯಾಚರಣೆ ಹೆಸರು. ಯಾವ ಕಾರ್ಯಾಚರಣೆ ಹೆಸರು ರೀ? ಸಿಲ್ಕ್ಯಾರ್ ಸುರಂಗ ಅಂತ ಒಂದು ಕಾರ್ಯಾಚರಣೆ ಹೆಸರು. ಒಂದು ಭೂಕುಸಿತ ಆಗಿರುತ್ತೆ ಸರ್. ಒಂದು ಬ್ರಿಡ್ಜ್ ಇರ್ತಲ್ಲ, ಆ ಬ್ರಿಡ್ಜ್ ಅಲ್ಲಿ ಭೂಕುಸಿತ ಆಗಿರುತ್ತ. ಇದು ಏನಾಗತ್ತೆ, ಬ್ರಿಡ್ಜ್ ಕುಸಿಸಿ ಇಲ್ಲಿ ಕಾರ್ಮಿಕರು ಟೋಟಲ್ 41 ಜನ. ಎಷ್ಟು ಜನ ರೀ? 41 ಜನ ಕಾರ್ಮಿಕರು 17 ದಿನವರೆಗೂ, ಎಷ್ಟು ರೀ? 17 ದಿನವರೆಗೂ ನಂತರ ಅವರಿಗೆ ಹೊರತೆಗೆದ್ರು. ಅರ್ಥ ಆಯ್ತಾ? ನಂತರ ಹೊರತೆಗೆದ್ರು. ಎಲ್ಲಿ ಆಯ್ತಪ್ಪ ಅಂತಂದ್ರೆ ಅದು ಉತ್ತರ ಕನ್ನಡ ರಾಜ್ಯದಲ್ಲಿ ಉತ್ತರ ಕಾಶಿ ಎಂಬ ಸ್ಥಳದಲ್ಲಿ. ನೋಡಿ, ಉತ್ತರ ಕನ್ನಡ ರಾಜ್ಯದಲ್ಲಿ ಹೆಚ್ಚಾಗತ್ತ. ಉತ್ತರ ಕನ್ನಡ ರಾಜ್ಯದಲ್ಲಿ ಯಾವುದೇ ಭೂಕುಸಿತ ಆಗಿರಲಿ, ಸುನಾಮಿ ಆಗಿರಲಿ, ಭೂಕಂಪ ಆಗಿರಲಿ, ಈ ಜ್ವಾಲಾಮುಖಿ ಆಗಿರಲಿ, ಪ್ರಳಯ ಆಗಿರಲಿ, ಅತಿ ಹೆಚ್ಚು ಆಗಿರೋದು ಅಲ್ಲಿ ರೀ ಉತ್ತರ ಕನ್ನಡ ರಾಜ್ಯ. ಅಲ್ಲಿ ಯಾಕಾಗತ್ತಾ? ಜಾಸ್ತಿ ಫುಲ್ ಹಿಮಾಲಯಗಳಿಂದ ಇದು ಆಗಿರುತ್ತ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಅಲ್ಲಿ ಈ ಗಂಗೋತ್ರಿ, ಯಮುನೋತ್ರಿ, ಬದ್ರಿನಾಥ್, ಕೇದಾರ್ನಾಥ್ ಇವೆಲ್ಲ ಏನಪ್ಪ ಅಂದ್ರೆ ಹಿಮದಿಂದ ಒಳಗೊಂಡಿರುತ್ತ ಪ್ರದೇಶ ಅಲ್ಲಿ ಜಸ್ಟ್. ಹಾಗಾಗಿ ಜಾಸ್ತಿ ಫುಲ್ಲು ಆಟೋಮೆಟಿಕ್ ಆಗಿ ಏನಾಗತ್ತಂದ್ರೆ ಭೂಕಂಪಗಳು ಅಲ್ಲಿ ಜಾಸ್ತಿ ಆಗುವಂಥ ಸಾಧ್ಯತೆಗಳದಾವೆ. ಹೌದಾ? ಒಂದ್ಸರಿ 2013ರಲ್ಲಿ ಆಗಿತ್ತು ಗೊತ್ತಾ ನಿಮಗೆ? ನಮ್ಮ ರಾಜ್ಯ ಸರ್ಕಾರದ ಮಂತ್ರಿಗಳು ಹೋದಾಗ ಆಗಿತ್ತಲ್ಲ, ಅಟ್ಯಾಕ್ ಆಗಿತ್ತು ತುಂಬ ಅಲ್ಲಿ. ಯಾಕಂದ್ರೆ ಭಾಳ ಡೇಂಜರ್. ಬದ್ರಿನಾಥ್, ಕೇದಾರ್ನಾಥ್ ನೋಡಿದಿರಾ? ಯಾಕೋ ಕೇದಾರ್ನಾಥ್ ಸುಮ್ಮನೆ ಇಟ್ಕೋಬೇಕಪ್ಪ ತಲೆಯಾಗ. ಆಯ್ತಾ? ನೋಡಿ, ನ್ಯೂಜಿಲೆಂಡಿನ ನೂತನ ಪ್ರಧಾನಿ ಕೇಳ್ಯಾನ. ಅವನು ಏನ್ ಕೇಳ್ಯಾನ? ನ್ಯೂಜಿಲೆಂಡ್. ನೋಡಿ, ನೀವು ಇಮೇಜ್ ಮಾಡೋಕ್ಕಾಗಲ್ಲ. ವಿಶ್ವಸಂಸ್ಥೆಯಲ್ಲಿರೋ 193 ರಾಷ್ಟ್ರಗಳದಾವು. 193 ರಾಷ್ಟ್ರಗಳು ನ್ಯೂಜಿಲೆಂಡಿನಲ್ಲಿ. ಅವನು ಏನು ಕೇಳ? ನ್ಯೂಜಿಲೆಂಡಿನ ಕೇಳ್ಯಾನ. ಬೆಕ್ಕದ ಪ್ರಧಾನಿ ಕೇಳ್ಬೋದು ನೀವು. ಅವಾಗ ಎಕ್ಸಾಮ್ KE ಎಕ್ಸಾಮಿಗೆ ಏನು ಮಾಡ್ಬೇಕಪ್ಪ ಅಂತಂದಾಗ ನೀವು ನೋಡಿ, ಒಂದು ಕಡೆ ನೀವು ತಲೆಯಾಗಿರಲಿ ಎಷ್ಟು ದೇಶಗಳದಾವ 193 ಇವು ವಿಶ್ವಸಂಸ್ಥೆ ಇದ್ರ ಮ್ಯಾಗ ಕೇಳ್ತಾರೆ. ಅವಾಗ ಏನು ಮಾಡಬೇಕು? ಒಂದೊಂದು ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಹೆಸರು. ಆಮೇಲೆ ಇನ್ನೊಂದು ಪ್ರೆಸಿಡೆಂಟ್ ಇದ್ದಾರೆ. ಹೌದಾ? ಸೊ ಆಮೇಲೆ ಇವು ಎರಡು, ಒಂದು ಪ್ರಧಾನಿ, ಇನ್ನೊಬ್ಬ ಅಧ್ಯಕ್ಷರು. ಒಂದು ಕಡೆ ಲಿಸ್ಟ್ ಮಾಡಬೇಕು, ಪ್ರಧಾನಿ ಮತ್ತು ಅಧ್ಯಕ್ಷರು. ಪ್ರಧಾನಿ ಮತ್ತು ಅಧ್ಯಕ್ಷರು ಎರಡು ಕಡೆ ಲಿಸ್ಟ್ ಮಾಡಿ ಒಂದು ಕಡೆ ನೀವು ಎಕ್ಸಾಮ್ ಹೋಗುವ ಸಂದರ್ಭದಲ್ಲಿ ಕಂಪಲ್ಸರಿ ನೋಡ್ಕೊಂಡು ಹೋಗ್ಬೇಕು. ಪಾಕಿಸ್ತಾನದ ಪ್ರಧಾನಿ ಯಾರು?
ಹಾ ನೋಡಿ, ಉಕ್ರೇನ್ ಮತ್ತು ರಷ್ಯಾ ದೇಶ ಎರಡು ಯುದ್ಧ ಆಗಿದೆ. ಉಕ್ರೇನ್ ದೇಶದ ಇದು ಪಾರ್ಲಿಮೆಂಟ್ ಹೆಸರು ಕೇಳೋಣ ಅವನು. ಉಕ್ರೇನ್ ದೇಶದ ಪಾರ್ಲಿಮೆಂಟ್ ಹೆಸರು ಏನಂತ ಕೇಳಿದ್ದಾರೆ. ಆಮೇಲೆ ಉಕ್ರೇನ್ ದೇಶದ ಕರೆನ್ಸಿ ಕೇಳಿದ್ದಾರೆ, ಉಕ್ರೇನ್ ದೇಶದ ಪ್ರೆಸಿಡೆಂಟ್ ಕೇಳಿದ್ದಾರೆ. ಅರ್ಥ ಆಯ್ತಾ? ಹಾಗಾಗಿ ಏನಪ್ಪಾ ಅಂದ್ರೆ ಇದು ಎಕ್ಸಾಮ್ಗಳಲ್ಲಿ ಈ ತರ KA ಕ್ವಶನ್ಸ್ ಕೇಳಿದಾಗ ಹುಡುಗರಿಗೆ ಏನಾಗುತ್ತೆ, ಗ್ರಿಪ್ ಸಿಗಲ್ಲ, ಎಲ್ಲಿ ಕೇಳ್ತಾನಂತ ಡಿಸಿಷನ್ ತಗೊಳಕ್ಕಾಗಲ್ಲ. ಅರ್ಥ ಆಯ್ತಾ? ಎಲ್ಲಿ ಕೇಳ್ತಾನ, ಎಲ್ಲಿ ನೋಡಿ, ನ್ಯೂಜಿಲೆಂಡ್ ನಮ್ಮ ದೇಶದ ಪ್ರಧಾನಿಗಳು ಹುಡುಗರಿಗೆ ಗೊತ್ತಿರಲ್ಲ. ಅವನು ನರೇಂದ್ರ ಮೋದಿಜಿ ಒಂದು 10-15 ವರ್ಷ ಅಧಿಕಾರ ಮಾಡಿದಾನಂತ ಗೊತ್ತಿದೆ, ಹೌದಿಲ್ರಿ? ಗೊತ್ತಿದ್ಯಾ? ಹೌದು. ಹಾಗಾದ್ರೆ ನರೇಂದ್ರ ಮೋದಿ ಯಾವಾಗ ಪ್ರಧಾನಿ ಆಗಿದ್ದು ಫಸ್ಟ್ ಟೈಮ್ ಹೇಳ್ರಿ? ಅದೇ ಗೊತ್ತಿಲ್ಲ ನೋಡ್ರಿ. ಎಷ್ಟು? 2014. ಹಾಗಾದ್ರೆ ಅವ್ರು ಯಾವ ಒಂದು ಕ್ಷೇತ್ರದಿಂದ ಆದ್ರು? ಕ್ಷೇತ್ರನ ಅದು? ನಗದ್ ಒಂದೇ ಗೊತ್ತೈತಿ, ಕ್ಷೇತ್ರ ಅಂದ್ರೆ ಪಕ್ಷ BJP. ಯಾವ್ದ್ರಿ? ಗುಜರಾತಿನ ಫಸ್ಟ್ ಯಾವ್ದಾದ್ರು 2019ರಲ್ಲಿ ಯಾವ್ದಾದ್ರು ಇವೆಲ್ಲ ನೋಡ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ವಾರಣಾಸಿ ಅಂತ ಒಂದು ಪ್ಲೇಸ್ ಇದೆಲ್ಲ ಅಲ್ಲಿದ್ದಾಗಿದ್ದು. ಹಾಗಾಗಿ ಪಕ್ಕಾ ಕ್ವಶನ್ಸ್ ಕೇಳ್ತಾರೆ, ಡೌಟೇ ಇಲ್ಲ. ನೋಡಿ, ಇವ್ರಿಗೆ ಭಾರತದ ಒಂದು ಶಾಸ್ತ್ರೀಯ ನೃತ್ಯಗಾರ್ತಿ ಅಂತ ಕರಿತೀವಿ. ಯಾರಿಗೆ ರೀ? ಮಾಧವಿ ಮುದ್ಗಲ್ ಅವರಿಗೆ ಭಾರತೀಯ ಶಾಸ್ತ್ರೀಯ ನೃತ್ಯಗಾರ್ತಿ ಇವರು. ಭಾರತೀಯ ಶಾಸ್ತ್ರೀಯ ನೃತ್ಯಗಾರ್ತಿ ಯಾರು? ಇವ್ರು ನೃತ್ಯಗಾರ್ತಿ. ಇವ್ರು ಏನಪ್ಪಾ ಅಂದ್ರೆ ಒಂದು ಒರಿಸ್ಸಾದ ಅಥವಾ ಒಡಿಸ್ಸಾದ ಒಂದು ನೃತ್ಯಗಳಿಗೆ ತುಂಬಾ ಫೇಮಸ್. ಹೌದಾ? ಆದ್ರೆ ನೀವು ಹೆಂಗ್ ಶಾಕ್ ಆಗ್ತೀರಪ್ಪ ಅಂತಂದಾಗ 28 ರಾಜ್ಯಗಳಲ್ಲಿ ತಮ್ಮದೇ ಆದಂತ ಒಂದು ನೃತ್ಯಗಳು ಇದಾವೆ. ಅದರಲ್ಲಿ ಶಾಸ್ತ್ರೀಯ ನೃತ್ಯಗಳಿಗೆ ಜಾಸ್ತಿ ಆದ್ಯತೆ ಇಟ್ಕೊಳ್ಬೇಕು. ಎಷ್ಟಾದವ್ರಿ ಶಾಸ್ತ್ರೀಯ ನೃತ್ಯಗಳು? 8 ಶಾಸ್ತ್ರೀಯ ನೃತ್ಯಗಳು ಅದಾವಲ್ಲ, ಆ ನೃತ್ಯಕ್ಕೆ ಪ್ರಸಿದ್ಧವಾದ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ನೀವು ಮಾಡ್ಕೋಬೇಕು ಕೆಲಸ. ಆ ನೃತ್ಯದಲ್ಲಿ 8 ಜನ ಇದ್ದಾರಲ್ಲ, 8 ಜನ ಶಾಸ್ತ್ರೀಯ ನೃತ್ಯಗಳು ಅದಾರ. ಎಕ್ಸಾಂಪಲ್, ಈಗ ಯಕ್ಷಗಾನ ಅಂತ ನಮ್ಮ ಕರ್ನಾಟಕ ಈ ಶಾಸ್ತ್ರೀಯ ನೃತ್ಯ ಅಲ್ಲ, ಹೌದಾ? ಯಕ್ಷಗಾನ ನಾವು ಕನ್ನಡಿಗರು, ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಹಾಗಾದ್ರೆ ಯಕ್ಷಗಾನಕ್ಕೆ ಫೇಮಸ್ ಆದ ವ್ಯಕ್ತಿಗಳು ಯಾರದಾರ ಅವರೆಲ್ಲ ನೀವು ಒಂದ್ ಕಡೆ ಲಿಸ್ಟ್ ಮಾಡಬೇಕು. ಅರ್ಥ ಆಯ್ತಾ? ಆಮೇಲೆ ಕಥಕಳಿ, ಮೋಹಿನಿಯಟ್ಟಮ್ಮ, ಕೂಚಿಪುಡಿ, ಭರತನಾಟ್ಯ, ಇವೆಲ್ಲ ನೃತ್ಯಗಳು ಏನದಾವು ಫೇಮಸ್. ಇವು ನೃತ್ಯಗಳಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಒಂದ್ ಕಡೆ ಲಿಸ್ಟ್ ಮಾಡ್ಬೇಕು. ಅರ್ಥ ಆಯ್ತಾ? KA ಉಲ್ಟಾ ಸುಲ್ಟಾ ಹೆಂಗ್ ಬೇಕಾದ್ರೆ ಕೇಳ್ಬಿಡ್ತಾನೆ. ನೋಡಿ, ಈ ತರ ಕೇಳ್ತಾನೆ. ಇದು ಯಾವ್ದು ಕರೆಂಟ್ ಅಫೇರ್ಸ್ ಇಲ್ಲ, ಏನಿಲ್ಲ, ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಎಲ್ಲೋ ಒಂದ್ ಕಡೆ ಕ್ವಶನ್ಸ್ ಹಾಕ್ಬಿಡ್ತಾನೆ ಅವ್ನು. ಯಾವುದೋ ಒಂದು ರೆಡಿಮೇಡ್ ಕ್ವಶನ್ಸ್ ಹೋಗ್ತಾ ಎಲ್ಲಾದ್ರೂ ಒಂದು ಹುಡುಕಾಡ್ಕೊಂಡು ಹೋಗಿ ಕೈ ಹಾಕಿ ಎತ್ತಿ ಹಾಕ್ಬಿಡ್ತಾನೆ ಕ್ವಶನ್ಸ್. ಅವಾಗ ಏನಾಗುತ್ತೆ, ಹುಡುಗರಿಗೆ ಜಜ್ಮೆಂಟ್ ತಗೊಳಕ್ಕಾಗಲ್ಲ. ಓಕೆ? ಹಾಗಾಗಿ ನೋಡಿ, ಭರತನಾಟ್ಯ, ಕೂಚಿಪುಡಿ, ಕಥಕಳಿ ಇವೆಲ್ಲ ಬರ್ತಾವಲ್ಲ, ಇವು ಫೇಮಸ್ ಆದ ವ್ಯಕ್ತಿಗಳು ಲಿಸ್ಟ್ ಮಾಡ್ಬೇಕು. ತುಂಬಾ ಜನ ಬರ್ತಾರೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ಅಳತೆ ಮಾಪನಗಳು. ಹೌದಾ? ನಿಮಗೆ ಆಲ್ರೆಡಿ ಕಿಟ್ಟಿ ಸರ್ ಮೊದಲು ಕ್ಲಾಸ್ ಮಾಡಿದ್ದಾರೆ, ಫಸ್ಟ್ ಇದರಲ್ಲಿ ಮಾಡಿದಾರೆ, ಇಲ್ಲ ಫಿಸಿಕ್ಸ್ ಅಲ್ಲಿ. ಅವಾಗ ಏನಪ್ಪಾ ಅಂದ್ರೆ ಅಳತೆ ಮಾಪನಗಳು ಏನು ಅಂತಾರಾಷ್ಟ್ರೀಯ ಮಾಪನಗಳು ಅದಾವಲ್ಲ, ಇದ್ರ ಬಗ್ಗೆ ಒಂದು ಎಕ್ಸಾಮ್ ಕ್ವಶನ್ಸ್ ಇರುತ್ತೆ. ಯಾವುದೇ ಒಂದು ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ನೋಡ್ರಿ ಹೈಡ್ರೋಮೀಟರ್ ಅಂದ್ರೆ ಏನು, ಪ್ಯಾದೋಮೀಟರ್ ಅಂದ್ರೆ ಏನು, ಬ್ಯಾರೋಮೀಟರ್ ಅಂದ್ರೆ ಏನು, ಅನಿಯೋಮೀಟರ್ ಅಂದ್ರೆ ಏನು, ಪೆಡಾಲಜಿ ಅಂದ್ರೆ ಏನು, ಇವೆಲ್ಲ ಕೇಳಿದ್ದಾರೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಎಲ್ಲ ಎಕ್ಸಾಮ್ಗಳಿಗೆ ಬಂದಿದ್ದಕ್ಕಾಗಿ ನೀವು ರೆಡಿ ಇರಬೇಕು. ಇದು ಒಂದೇ ಒಂದು ಬಂದ್ಬಿಟ್ರೆ ಆಟೋಮೆಟಿಕ್ ಒಂದು 50 ಕಡೆ ಲಿಸ್ಟ್ ಮಾಡ್ಕೋಬೇಕು. ಏನು ಮಾಡ್ಬೇಕ್ರಿ? 51 ಕಡೆ ಲಿಸ್ಟ್ ಮಾಡ್ಕೊಂಡು ಒಂದು ಸಾರಿ ಓದ್ಬಿಡ್ರಿ, ಎಲ್ಲ ಎಕ್ಸಾಮ್ಗೆ ಬರುತ್ತೆ. ಹೌದಾ? ಸೊ ನೋಡಿ, ಈಗಾಗದ್ರೆ ಸಾಗರದ ಆಳ ಕೇಳಿದಾನೆ. ಏನ್ ಕೇಳಿದಾನ್ರಿ ಅವನು? ಸಾಗರದ ಆಳವನ್ನು ಅಳತೆ ಮಾಡುವ ಮಾಪನ. ಹಾಗಾದ್ರೆ ಸಾಗರದ ಆಳವನ್ನು ಅಳತೆ ಮಾಡೋದು ಯಾವುದು? ಪ್ಯಾಂಥೋಮೀಟರ್. ಸಾಗರದ ಆಳವನ್ನು ಅಳತೆ ಮಾಡೋದು ಪ್ಯಾಂಥೋಮೀಟರ್. ಹಾಗಾದ್ರೆ ಪ್ಯಾಂಥೋಮೀಟರ್ ಅಂತಂದಾಗ ಇಲ್ಲಿ 3 ಆಪ್ಷನ್ಸ್ ಇದೆ. ಮತ್ತೊಂದು ಬ್ಯಾರೋಮೀಟರ್ ಅಂದ್ರೆ ಪ್ರೆಷರ್ ಅಂದ್ರೆ ಒತ್ತಡ, ವಾಯುವಿನ ಒತ್ತಡವನ್ನು ಅಳೆಯುವ ಮಾಪನ ಬ್ಯಾರೋಮೀಟರ್. ಹಾಗಾದ್ರೆ ಸೊ ಇದು ಹೈಡ್ರೋಮೀಟರ್ ಒಂದಿದೆ. ಹೈಡ್ರೋಮೀಟರ್ ಅಂದ್ರೆ ಏನ್ರಿ? ತೇವಾಂಶ. ಹೌದಾ? ಆಮೇಲೆ ಇದು ಪ್ಲಾನಿಮೀಟರ್ ಅಂದ್ರೆ ಏನು? ಪ್ಲಾನಿಮೀಟರ್ ಅಂದ್ರೆ ಈ ಎರಡು ವಸ್ತುಗಳ ನಡುವಿನ ಒಂದು ಅಂತ ಡಿಸ್ಟೆನ್ಸ್ ಅಳತೆ ಮಾಡುವಂತ ಒಂದು ಮಾಪನ. 2 ವಸ್ತುಗಳು ಇರ್ತಾವಲ್ಲ, ಸೊ ಯಾವ್ದಾರ ಒಂದು ಈ ತರ ಇದ್ದಾವ,
ಈ ತರ ಇದ್ದ ಒಂದು ಕ್ರಾಸ್ ಅಲ್ಲಿ ಇರ್ತಾವಲ್ಲ, ಇವೆರಡರ ನಡುವೆ ಅಂತರವನ್ನು ಇದು ಮಾಡತ್ತ ಒಂದು ಪ್ಲಾನಿಮೀಟರ್ ಅಂತ ಕರಿತೀವಿ. ಸೊ ಅದು ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದವರಿಗೆ ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಂಬಿಡಿ. ಪ್ಲಾನಿಮೀಟರ್ ಅಂದ್ರೆ ಏನು, ಹೈಗ್ರೋಮೀಟರ್ ಅಂದ್ರೆ ಏನು, ಪ್ಯಾದೋಮೀಟರ್ ಅಂದ್ರೆ ಬ್ಯಾರೋಮೀಟರ್, ಇನ್ನೊಂದು ಅನಿಮೋಮೀಟರ್ ಇದೆ. ಅನಿಮೋಮೀಟರ್ ಅಂದ್ರೆ ಏನ್ರಿ? ಗಾಳಿಯ ವೇಗ, ಗಾಳಿಯ ಸ್ಪೀಡ್, ಗಾಳಿಯ ವೇಗ. ಅನಿಮೋಮೀಟರ್ ಅಂದ್ರೆ ಗಾಳಿಯ ವೇಗವನ್ನು ಅಳತೆ ಮಾಡುವ ಮಾಪನ. ಹೌದಾ? ಗಾಳಿ ಅಳತೆ ಮಾಡುವ ಮಾಪನ ಅಂತ ಕರಿತೀವಿ. ಈ ತರ ನಿಮ್ಮ ಎಕ್ಸಾಮ್ಗಳಿಗೆ ಪದೇ ಪದೇ ಬರುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಸರಿಯಾಗಿ ನಿಮ್ಗೆ ಈ ತರ ಒಂದು ಅಳತೆ ಮಾಡುವ ಮಾಪನಗಳು ಒಂದು 50-60 ಅದಾವು. ಲಿಸ್ಟ್ ಮಾಡಿದ್ರೆ ಎಲ್ಲ ಎಕ್ಸಾಮ್ಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂತಂದಾಗ ನೋಡಿ, ಪ್ರಪ್ರಥಮವಾಗಿ ಮಂಗಳ ಗ್ರಹಕ್ಕೆ, ಯಾವ ಗ್ರಹಕ್ಕೆ ರೀ? ಮಂಗಳ ಗ್ರಹಕ್ಕೆ ಅಧ್ಯಯನ ಮಾಡಲು ಬಾಹ್ಯಾಕಾಶ ಕಳಿಸಿದ ನೌಕೆ. ಬಾಹ್ಯಾಕಾಶಕ್ಕೆ ಕಳಿಸಿದ ನೌಕೆ ಯಾವ್ದ್ರಿ? ನೌಕೆ ಕೇಳಿದ ನಾವು. ಎಕ್ಸಾಮ್ ಹಾಲಲ್ಲಿ ಬರೆದವರು 99% 99 ಯಾರೆಲ್ಲರೂ ಏನ್ ಹಾಕಿದ್ರಿ? ಏನ್ ಹಾಕಿದ್ರು? ಮಾಮ್ಸ್ ಹಾಕಿದ್ರು. ಮಾಮ್ಸ್ ಅಂದ್ರೆ ಮಾರ್ಸ್ ಆರ್ಬಿಟರ್ ಮಿಷನ್. 99% ಎಕ್ಸಾಮದಲ್ಲಿ ಇದು ಕೂಡ ಇಲ್ಲ. ಗೌರ್ಮೆಂಟ್ ಕೆ ಆನ್ಸರ್ ಮಾರ್ಕ್ಸ್ ಕೊಡ್ಬೇಕಂತ ತುಂಬಾ ಹುಡುಗರು ಕೋರ್ಟಿಗೆ ಹೋದ್ರು. ಅರ್ಥ ಆಯ್ತಾ? ಯಾಕಂದ್ರೆ ಅವ್ನು ಏನು ಕೇಳಿದಾನಪ್ಪ ಅಂದ್ರ, ಪ್ರಪ್ರಥಮವಾಗಿ ಮಂಗಳ ಗ್ರಹವನ್ನು ಅಧ್ಯಯನ ಮಾಡಲು ಬಾಹ್ಯಾಕಾಶ ಕಳಿಸಿದ ನೌಕೆ ಅಂತ ಕೇಳಿದಾನ. ನೌಕೆ ಅಂತ ಹೇಳಿದ, ನೌಕೆ ಅಂತಂದಾಗ ಯಾರ್ರಿ? ಮ್ಯಾರಿನರ್ ಫೋಲ್. ಮ್ಯಾರಿನರ್ ಫೋಲ್ ಅನ್ನೋದು ಕೂಡ ರಾಂಗ್. ಮ್ಯಾರಿನರ್ ಫೋಲ್ ಅನ್ನೋದು ಕೂಡ ರಾಂಗ್. ಯಾಕಂತಂದ್ರೆ ಮ್ಯಾರಿನರ್ ಫೋಲ್ 1 2 3 ಅಂತ ಬರ್ತಾವ, ಇದು 4. ಹೌದಾ? ಇದು ಫೋಲ್ ಕೊಟ್ಟಾನ. ಫೋಲ್ ಅಂದ್ರೆ ಏನು? ಫೋಲ್ ಕೊಟ್ಟಾನ ಅವನು, 4 ಕೊಡ್ಬೇಕಿತ್ತು. ಹೌದಾ? ಮ್ಯಾರಿನರ್ 4 ಅಂತ ಕೇಳಿ ಬರಬೇಕು. ಅವನು ಇದಕ್ಕಾಗಿ ಲಾಸ್ಟ್ ಗ್ರೇಸ್ ಮಾರ್ಕ್ಸ್ ಬರ್ತಂತ ಹೋರಾಟ ಮಾಡಿದ್ರು, ಅದು ಬರಲಿಲ್ಲ. ಹಾಗಾಗಿ ನಿಮ್ಗೆ ಗೊತ್ತಿರಲಿಲ್ಲ. ಹಾಗಾದ್ರೆ ಮಂಗಳ ಗ್ರಹಕ್ಕೆ ಕಳಿಸಿದ ಮಾಮ ಇದು ನವೆಂಬರ್ ಎಷ್ಟ್ರಿ? ನವೆಂಬರ್ 5, 2013ಕ್ಕೆ ಕಳಿಸಿದ್ದು. ಮಂಗಳ ಗ್ರಹಕ್ಕೆ ಮಾರ್ಸ್ ಆರ್ಬಿಟರ್ ಮಿಷನ್ ಅಂತಿದಲ್ಲ, ಈ ಮಾರ್ಸ್ ಆರ್ಬಿಟರ್ ಮಿಷನ್ ನವೆಂಬರ್ 5, 2013ಕ್ಕೆ ಕಳಿಸಿದ್ದು. ಬಟ್ ಅಲ್ಲಿ ಬಂದು ತಲುಪಿದ ಯಾವಾಗಪ್ಪ ಅಂತಾಗ ಸೆಪ್ಟೆಂಬರ್ 24, 2014ಕ್ಕೆ ತಲುಪಿದ್ದು. ಪ್ರಪಂಚದಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ, ಯಾವ್ದ್ರಿ? ಅತಿ ಕಡಿಮೆ ವೆಚ್ಚದಲ್ಲಿ ಕಳಿಸಿದಂತ ನೌಕೆ. ಅತಿ ಕಡಿಮೆ ವೆಚ್ಚದಲ್ಲಿ ಕಳಿಸಿದ್ದು ಯಾರಪ್ಪ ಅಂದ್ರೆ ನಮ್ಮ ಭಾರತೀಯರು, ಮಾರ್ಸ್ ಆರ್ಬಿಟರ್ ಮಿಷನ್. ಹಾಗಾದ್ರೆ ಅತಿ ಕಡಿಮೆ ವೆಚ್ಚ ಅಂತಂದಾಗ ಕಳಿಸಿದ್ದು. ಇದಕ್ಕಿಂತ ಮುಂಚಿತವಾಗಿ ಕಳಿಸಿದಂತ ದೇಶಗಳು ರೀ, ಮಂಗಳ ಗ್ರಹದ ಮೇಲೆ ಅಧ್ಯಯನ ಮಾಡಕ್ಕೆ ಕಳಿಸಿದ ದೇಶಗಳು. ಒಂದನೇದ್ದು ಯಾವ್ದ್ರಿ? ಎರಡನೇದ್ದು ಅಮೆರಿಕ ಬರಲಿಲ್ಲ, ಚೀನಾ. ಮೂರನೇದ್ದು ಯುರೋಪಿಯನ್ ಯೂನಿಯನ್ ಅಂದ್ರೆ ಯುರೋಪಿಯನ್ ಒಕ್ಕೂಟ. ನಾಲ್ಕನೇದ್ದು ಭಾರತ. ನೋಡಿ, ಮಂಗಳ ಗ್ರಹದ ಅಧ್ಯಯನ ಮಾಡಿ ಕಳಿಸಿದ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? 4ನೇ ದೇಶವಾಗಿದೆ. ಅತಿ ಕಡಿಮೆ ವೆಚ್ಚದಲ್ಲಿ ಕಳಿಸಂತ ಸಾಧನೆ ಮಾಡಿದ ಏಕೈಕ ದೇಶ ನಮ್ಮ ಭಾರತ. ಕಡಿಮೆ ವೆಚ್ಚ, ತುಂಬಾ ಕಡಿಮೆ ಅಂದ್ರೆ ಏನು, ಒಂದು 450 ಕೋಟಿ ಏನು ಇಷ್ಟ ಇದೆ, ಸರಾಸರಿ 450 ಕೋಟಿ. ಬೇರೆದವರು 500 ಕೋಟಿ, 5,000 ಕೋಟಿ, 10,000 ಕೋಟಿ ಖರ್ಚು ಮಾಡಿದ್ದಾರೆ. ಕಡಿಮೆ ವೆಚ್ಚದಲ್ಲಿ ಫಸ್ಟ್ ಟೈಮ್ ಅಲ್ಲಿ ಮಂಗಳ ಗ್ರಹಕ್ಕೆ ಅಧ್ಯಯನ ಕಳಿಸಿದಂಥ ಸಕ್ಸಸ್ ಆಯ್ತು ದೇಶ ಯಾವತ್ತಪ್ಪ ಅಂದ್ರೆ ಅದು ಭಾರತ. ಇದು ನಿಮ್ಮ ಎಕ್ಸಾಮಿಗೆ ಕ್ವಶನ್ಸ್ ಕೇಳ್ತಾರೆ, ಗೊತ್ತಿರಬೇಕು. ಓಕೆನಾ? ಯಾವುದು? ಮಾರ್ಸ್ ಆರ್ಬಿಟರ್ ಮಿಷನ್ಸ್. ಓಕೆ, ನೆಕ್ಸ್ಟ್ ಇಲ್ಲಿ ಬಂತು ನೋಡ್ರಿ. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಎಕ್ಸಾಮಿಗೆ ಪಕ್ಕ ಕ್ವಶನ್ಸ್ ಬರುತ್ತೆ ನೋಡಿ. ಚಂದ್ರಯಾನ ಅಂತಿದೆ. ಯಾನೇನ್ರಿ? ಚಂದ್ರಯಾನ 1 2 3 ಅಂತ ಬಂತು. ಹೌದಾ? ಸೊ ನೋಡಿ, ಚಂದ್ರಯಾನ 1 ಫಸ್ಟ್ 1 ಬಗ್ಗೆ ನೋಡೋಣ. ಹೌದಾ? ಚಂದ್ರಯಾನ 1 2008 ಅಕ್ಟೋಬರ್. ಹೌದಾ? ಅಕ್ಟೋಬರ್ 31ಕ್ಕೆ ಅಕ್ಟೋಬರ್ ಮಂತಲ್ಲಿ ಕಳಿಸಿದ್ದು. ಇದು ಯಾವ ನೌಕೆ ಅಂದ್ರೆ PSLV C11. PSLV ಅಂದ್ರೆ ಏನ್ರಿ? ಅದು PCPSI ಲಾಂಗ್ ಫಾರ್ಮ್ ಕೇಳಿದಾರೆ. ಹೌದಾ? ಹಾಗಾದ್ರೆ PSLV C11 ಈ ಒಂದು ನೌಕೆ ಆಧಾರದ ಮ್ಯಾಗ ಚಂದ್ರಯಾನ ಮೊದಲ ಬಾರಿಗೆ ಕಳಿಸಿದ್ದು, ಆದ್ರೆ ಸಕ್ಸಸ್ ಆಯಿತು. ಅರ್ಥ ಆಯ್ತಾ? ನೆಕ್ಸ್ಟ್ ಚಂದ್ರಯಾನ 2 ಬನ್ನಿ. ಯಾವ್ದ್ರಿ? ಚಂದ್ರಯಾನ 2. ಸೊ ಚಂದ್ರಯಾನ 2 ಕಳಿಸಿದ್ದು 2019 ಜುಲೈ 25ಕ್ಕೆ.
2019 ಜುಲೈ 25ಕ್ಕೆ ಚಂದ್ರಯಾನ 2. ಹಾಗಾದ್ರೆ ಇದು ಯಾವ ನೌಕೆ ರೀ? GSLV ಮಾರ್ಕ್ 3 GSLV. ಇದಕ್ಕೆ GSLV ಅಂದ್ರೆ PSLVಕ್ಕಿಂತ ಸ್ವಲ್ಪ ಭಾರ, ಜಾಸ್ತಿ ಭಾರವನ್ನು ಒತ್ತುವಂಥದ್ದು. PSLV ಇಂದ ಅದಕ್ಕಿಂತ ಚೂರು ವೇಟ್ ಜಾಸ್ತಿ ಬಂದಾಗ GSLV ತಗೊಂಡು ಹೋಗುತ್ತೆ. ನಿಮಗೆ ಟೆಕ್ನಾಲಜಿ ಕ್ಲಾಸ್ ಹಾಕ್ತೀನಿ ನಾವು ಸರ್ ಬೇರೆದವ್ರು ಬರ್ತಾರೆ. ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೇರೆ ಇದೆಲ್ಲ, ಆ ಇದರಲ್ಲಿ ಎಲ್ಲ PSLV ಅಂದ್ರೆ ಏನು, GSLV ಅಂದ್ರೆ ಏನು, ASLV ಅಂದ್ರೆ ಏನು, ಅವೆಲ್ಲ ಬರ್ತಾವೆ ನ್ಯೂಸು. ಅದೆಲ್ಲ ಇಂಪಾರ್ಟೆಂಟ್ ಈಗೇನು ಕರೆಂಟ್ ಅಫೇರ್ಸಲ್ಲಿ ನ್ಯೂಸ್ ಇದಾವಲ್ಲ ಎಲ್ಲ ಎಷ್ಟು ಉಡಾವಣೆ ಮಾಡಿದ್ದು ಎಲ್ಲನೂ ಎಕ್ಸ್ಪ್ಲೇನ್ ಕೊಡ್ತಾರೆ. ಸೊ ನಮಗೆ ಇಲ್ಲಿ ಕ್ವಶನ್ಸ್ ಏನಿದೆ ಅದು ನೋಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಚಂದ್ರಯಾನ 3. ಹೌದಾ, ಇದು ಉಡಾವಿಸಿದ ದಿನಾಂಕ. ಯಾವಾಗ ಉಡಾವಣೆ ಮಾಡಿದ ದಿನಾಂಕ ಕೇಳ ನಾವು. ಯಾವಾಗ ಉಡಾವಣೆ ಮಾಡಿದ್ದ ದಿನಾಂಕಪ್ಪ ಅಂತಂದಾಗ ನೋಡಿ, ಜುಲೈ 14, 2023 ಉಡಾವಣೆ ಮಾಡಿದ್ದು. ಹೌದಾ, ಉಡಾವಣೆ ಮಾಡಿದ್ವಿ. ಹಾಗಾದ್ರೆ ಉಡಾವಣೆ ಮಾಡಿದ್ದು ಅದು ಸಕ್ಸಸ್ ಆಗಿದ್ದ ಆಗಸ್ಟ್ 23, 2023. ಆಗಸ್ಟ್ 23 ಸಕ್ಸಸ್ ಆಗೋದಕ್ಕಾಗಿ ಪ್ರತಿ ವರ್ಷ ಆಗಸ್ಟ್ 23ಕ್ಕೆ ಏನಂತ ಆಚರಣೆ ಮಾಡ್ತೀವ್ರಿ? ನ್ಯಾಷನಲ್ ಸ್ಪೇಸ್ ಡೇ ಅಂದ್ರೆ ಏನ್ರಿ? ರಾಷ್ಟ್ರೀಯ ಬಾಹ್ಯಾಕಾಶ ದಿನ, ನ್ಯಾಷನಲ್ ಸ್ಪೇಸ್ ಡೇ, ರಾಷ್ಟ್ರೀಯ ಬಾಹ್ಯಾಕಾಶ ದಿನನಾಗಿ ಮಾಡಿದ್ವಿ. ಹೌದಾ ಸರ್? ಹಾಗಾಗಿ ನಿಮ್ಗೆ ಗೊತ್ತಿರಲಿ. ಸೊ ಇದು ಭಾಳ ಇಂಪಾರ್ಟೆಂಟ್. ಆಮೇಲೆ ಈ ಚಂದ್ರಯಾನ 1, 2, 3 ಇವೆಲ್ಲ ಗೊತ್ತಿರಬೇಕು. ಯಾಕೆ ಎಕ್ಸಾಮಲ್ಲಿ ಕೇಳ್ತಾರೆ. ಇದೇ ಮಾರ್ಕ್ 3 ಅದಲ್ಲ, ಈ ಮಾರ್ಕ್ 3ನ ಮುಂದುವರ್ಸಿದ ಭಾಗ ಚಂದ್ರಯಾನ 3. ಅರ್ಥ ಆಯ್ತಾ? ಚಂದ್ರಯಾನ 3 ಸಕ್ಸಸ್ ಆಯಿತು. ಚಂದ್ರಯಾನ 2 ಅನ್ನೋದು ಏನಾಯಿತು? ಫೇಲ್ ಆಯಿತು. ಏನು ಫೇಲ್ ಆಯಿತು, ಯಾಕೆ ಫೇಲ್ ಆಯಿತು ಅನ್ನೋ ಎಲ್ಲ ಕೇಳಿದರೆ ಅವರು ವಿಜ್ಞಾನಿಗಳಿಗೆ ಮೀಟ್ ಆಗ್ರಿ. ಆಯಿತಾ? ಸೊ ಇದು ಗೊತ್ತಿರಬೇಕು. ನೋಡಿ, ನಾನು ಪದೇ ಹೇಳ್ತೀನಿ, ಇವು 3 ಪ್ಲೇಸ್ ಭಾಳ ಡೇಂಜರ್. ನೀವು ಇವು 3 ಪ್ಲೇಸಿಗೆ ನಾನು ಆಲ್ರೆಡಿ ನಿಮಗೆ ಒಂದು 10 ಸಾರಿ ಹೇಳಿದ್ದೀನಿ. ನೋಡಿ, ರಾಕೆಟ್ ಅಂತ ಬಂತ ಶಬ್ದ ನೇರವಾಗಿ ನೀವು ಮೇಲೆ ಹೋಗ್ರಿ, ಕೇರಳದ ತುಂಬಕ್ಕೆ ಹೋಗ್ಬೇಕು. ರಾಕೆಟ್ ಅಂತ ಬಂತ ಶಬ್ದ ಕೇರಳದ ತುಂಬಕ್ಕೆ ಹೋಗ್ಬೇಕು. ಅಲ್ಲಿ ಏನು ಸಂಶೋಧನೆ ಮಾಡಿರ್ತಂತ ಅರ್ಥ ಇಲ್ಲ ಸರ್. ಕ್ಷಿಪಣಿ ಅಂತ ಬಂದಾಗ ಓಡಿಸದ ಚಾಂಡಿಪುರದ ವಿಲ್ಹಾರ್ ದ್ವೀಪ ಅಥವಾ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪ, ಒಡಿಶಾ ರಾಜ್ಯದ ವಿಲ್ಹಾರ್ ದ್ವೀಪ ಅಥವಾ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪ, ಅಲ್ಲಿ ಹೋಗ್ಬೇಕು. ಇಲ್ಲ ಸರ್ ನಾವು ಸ್ಪೇಸ್ ಟೆಕ್ನಾಲಜಿಗೆ ಹೋಗ್ತೀವಿ ಅಂತಂದಾಗ, ಅಂದರೆ ಇಸ್ರೋದು ಓದ್ತೀವಿ ಅಂತಂದಾಗ ಆಂಧ್ರ ಪ್ರದೇಶದ ಶ್ರೀಹರಿಕೋಟಕ್ಕೆ ಹೋಗ್ಬೇಕು. ಇವು 3 ಪ್ಲೇಸ್ಗಳು ಬಿಟ್ಟು ಎಲ್ಲಿ ಇಲ್ಲ. ಟೆಕ್ನಾಲಜಿ ಇರೋದು ಇದೇ ಸ್ಪೇಸ್ ಟೆಕ್ನಾಲಜಿ, ಡಿಫೆನ್ಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟದ್ದು. ಅರ್ಥ ಆಯ್ತಾ? ಇವು 3 ನಿಮ್ಮ ತಲೆಗಿರಲಿ, ಎಕ್ಸಾಮಿಗೆ ಜಾಸ್ತಿ ಪದೇ ಕೇಳ್ತಾರೆ. ಓಕೆ, ಹಾಗಾದ್ರೆ ನೋಡಿ ಹಿಂಗೆ ಕೇಳ್ತಾನೆ ಸರ್ ಅವನು. ಈ ತರ ಡೇಟ್, ಇಸ್ವಿ, ಮಿನ್ಸನ್ ಎಲ್ಲ ದಿನ ಪ್ರತಿಯೊಂದು ಹೇಳ್ತಾನೆ. ನೋಡಿ ಇವನು ಎಷ್ಟು ಉಡಾವಣೆ ಮಾಡಿದ ದಿನಾಂಕ ಕೇಳೋಣ ನಾವು. ನೋಡಿ, ಈಗ ಇದೇ KA ಸ್ಪೆಷಲ್ ಈಜಿ. ಬಟ್ ಹುಡುಗರು ಏನು ಮಾಡ್ತಾರ, ಚಂದ್ರಯಾನ ಬಗ್ಗೆ ಸ್ಟೇಟ್ಮೆಂಟ್ ಕೇಳಿದ್ರೆ ಹುಡುಗರು ಆನ್ಸರ್ ಮಾಡೋಕೆ ಕೆಪಾಸಿಟಿ ಇರುತ್ತೆ. ಸ್ಪೆಸಿಫಿಕ್ ಆಗಿ ಯಾವ ದಿನ, ಮಂಗಳವಾರ ಮಾಡಿದ, ಬುಧವಾರ ಮಾಡಿದ, 14 ಮಾಡಿದ, 15 ಮಾಡಿದ, ಕನ್ಫ್ಯೂಸ್ ಆಗ್ಬಿಡುತ್ತೆ. ನೆನ್ಪಿಟ್ಕೊಳಕ್ಕಾಗಲ್ಲ. ಡೇಟ್ಸ್ಗಳು, ದಿನಗಳು ಯಾರಿಗೂ ನೆನ್ಪಿಟ್ಕೊಳಕ್ಕಾಗಲ್ಲ. ಅದು ಟಫ್ ಆಗ್ತಾ ಇದೆ ಹುಡುಗರಿಗೆ. ಅವನು ನೇರವಾಗಿ ಪಾಯಿಂಟ್ ಕೇಳ್ತಾ ಇದ್ದಾನೆ. ಅರ್ಥ ಆಯ್ತಾ? ಈಗ ವಾಸ್ಕೋಡಿ ಗಾಮ ಕೇರಳದ ಕಲ್ಲಿಕೋಟೆ ಬಂದ ಅಷ್ಟೇ ಕೇಳಲ್ಲ. ಕೇರಳದ ಕಲ್ಲಿಕೋಟೆಯ ಕಪ್ಪಡೆಂಬ ಪ್ಲೇಸ್ ಕೇಳ್ತಾನ ಅವನು. ಮೊದಲು ಬರೀ ಕಲ್ಲಿಕೋಟೆ ಅಂತ ಕೇಳಿದ್ರೆ ಜಂಪ್ ಹೊಡಿತಿದ್ರು, ಕೇರಳಕ್ಕೆ ಕೇಳಿದ್ರೆ ಜಂಪ್ ಹೊಡಿತಿದ್ರು. ಆ ಕೇರಳದ ಕಲ್ಲಿಕೋಟೆ ಒಂದು ಪ್ಲೇಸ್ ಯಾವುದು? ಕಪ್ಪಡೆ ಅಂತ ಕೇಳ್ತಾನೆ. ಈಗ ನಾನು ಇಲ್ಲಿ ಎಲ್ಲಿದ್ದೀನಿ ಅಂತ ಭಾಳ ಇಂಪಾರ್ಟೆಂಟ್, ಆ ಲೊಕೇಶನ್ಗೆ ಕೇಳ್ತಾ ಇದ್ದೇನೆ. ಹಾಗಾಗಿ ಹುಡುಗರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೇಂದ್ರ ಕಚೇರಿ, ಇದು ಈಜಿ, ಇದೆಲ್ಲ ಚೆನ್ನಾಗಿ ಮಾಡ್ತೀರಿ. ಹೌದಾ? ಯಾವುದ್ರಿ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಹಾಗಾದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ನೀವು ಆಲ್ರೆಡಿ ಎದರಲ್ಲಿ ಓದ್ತೀರಿ? ಯಾವುದು? SBI ಎಕನಾಮಿಕ್ಸಲ್ಲಿ ಓದ್ತೀರಿ. ಇಲ್ಲಿ ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈಗ ಓದ್ತೀರಿ ಸರ್. ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಏನಪ್ಪ ಅಂದ್ರೆ ಏನಿತ್ತಂದರೆ ಒಂದು ಪ್ರೆಸಿಡೆಂಟಲ್ ಬ್ಯಾಂಕ್ ಇತ್ತು. ಏನ್ರಿ? ಈ ಪ್ರೆಸಿಡೆಂಟಲ್ ಬ್ಯಾಂಕ್ ಇತ್ತು. ಪ್ರೆಸಿಡೆಂಟಲ್ ಬ್ಯಾಂಕ್ ಆಗಿತ್ತು ಮೊದಲು. ಏನಂದ್ರೆ ಒಂದು ಬ್ಯಾಂಕ್ ಆಫ್ ಕೋಲ್ಕತ್ತಾ ಅಥವಾ ಕಲ್ಕತ್ತಾ, ನೆಕ್ಸ್ಟು
ಬ್ಯಾಂಕ್ ಆಫ್ ಬಾಂಬೆ ಅಥವಾ ಮುಂಬೈ, ನೆಕ್ಸ್ಟ್ ಮದ್ರಾಸ್ ಅಥವಾ ಚೆನ್ನೈ. ಮದ್ರಾಸ್ ಇತ್ತು. ಬ್ಯಾಂಕ್ ಆಫ್ ಪ್ರೆಸಿಡೆಂಟ್ ಬ್ಯಾಂಕ್ ಆಫ್ ಕೋಲ್ಕತ್ತಾ, ಪ್ರೆಸಿಡೆಂಟ್ ಬ್ಯಾಂಕ್ ಆಫ್ ಬಾಂಬೆ, ಪ್ರೆಸಿಡೆಂಟ್ ಬ್ಯಾಂಕ್ ಆಫ್ ಮದ್ರಾಸ್. ಇದು 1806ರಲ್ಲಿ, ಬಾಂಬೆ 840ರಲ್ಲಿ, ಮದ್ರಾಸ್ 843ರಲ್ಲಿ. 843ರಲ್ಲಿ SBI ಹೆಂಗೆ ಸೃಷ್ಟಿ ಆಯಿತು ಅಂತ ಹೇಳ್ತಾ ಇದ್ದೀನಿ. SBI ಇದ್ದಿದ್ದಲ್ಲ ಅವಾಗ. ಸ್ವತಂತ್ರ ಪೂರ್ವದಲ್ಲಿ ಪ್ರೆಸಿಡೆಂಟಲ್ ಬ್ಯಾಂಕ್ ಇತ್ತು. ಈ ಪ್ರೆಸಿಡೆಂಟಲ್ ಬ್ಯಾಂಕ್ ಅಂದ್ರೆ ಪ್ರೆಸಿಡೆಂಟ್ ಬ್ಯಾಂಕ್ ಆಫ್ ಕೋಲ್ಕತ್ತಾ, ಪ್ರೆಸಿಡೆಂಟ್ ಬ್ಯಾಂಕ್ ಆಫ್ ಬಾಂಬೆ, ಪ್ರೆಸಿಡೆಂಟ್ ಬ್ಯಾಂಕ್ ಆಫ್ ಮದ್ರಾಸ್. ಇವು 3 ಬ್ಯಾಂಕ್ಗಳು ಸೇರಿ 1921ರಲ್ಲಿ, ನಿಮಗೆ ಬ್ಯಾಂಕಿಂಗ್ ಸಿಸ್ಟಮ್ ಕ್ಲಾಸ್ ಆಗಿದೆಯಾ? ಆಗಿಲ್ವಾ? ಆಯ್ತು, ತಿಳ್ಕೊಳ್ಳಿ. 1921ರಲ್ಲಿ ಈ 3 ಬ್ಯಾಂಕ್ಗಳು ಸೇರಿ ಏನಾಗ್ತಪ್ಪ ಅಂತಂದ್ರೆ ಇಂಪೆರಿಯಲ್, ಹೌದಲ್ರಿ? ಇಂಪೆರಿಯಲ್ ಈ ಇಂಪೆರಿಯಲ್ ಬ್ಯಾಂಕ್ ಆಗಿ ಬರುತ್ತೆ. ಇಂಪೆರಿಯಲ್ ಬ್ಯಾಂಕ್ ಇರುತ್ತೆ. ಈ 3 ಬ್ಯಾಂಕ್ ಸೇರಿ 1921ರಲ್ಲಿ ಏನಾಯ್ತ್ರಿ? ಇಂಪೆರಿಯಲ್ ಬ್ಯಾಂಕ್ ಆಗಿತ್ತು. ಈ ಇಂಪೆರಿಯಲ್ ಬ್ಯಾಂಕ್ ಇದ್ದದನ್ನು 1900 ಏನ್ರಿ? 1955 1955 ಜನವರಿ 1ಕ್ಕೆ ಏನಾಯ್ತಂದ್ರೆ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ನಾಮಕರಣ ಮಾಡಲಾಯಿತು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಏನು ಮಾಡಿದ್ರಿ? ನಾಮಕರಣ ಮಾಡಿದ್ರಿ. SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಏನು ಮಾಡಿದ್ರಿ? ನಾಮಕರಣ. ಹಾಗಾದ್ರೆ 1956ರಲ್ಲಿ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದ್ದದನ್ನು ಏನಾಯ್ತ್ರಿ? ರಾಷ್ಟ್ರೀಕರಣ ಮಾಡಲಾಯಿತು. ಏನು ಮಾಡಿದ್ರಿ? ರಾಷ್ಟ್ರೀಕರಣ ಅಥವಾ ರಾಷ್ಟ್ರೀಕರಣ ಮಾಡಲಾಯಿತು. 1956ರಲ್ಲಿ ಏನು ಮಾಡಿದ್ರಿ? ರಾಷ್ಟ್ರೀಕರಣ ಮಾಡಲಾಯಿತು. ಎಕ್ಸಾಮ್ ಕೇಳಿದ್ದಾರೆ, ಹೌದಾ? ನೋಡಿ, ಸ್ಟೇಟ್ ಬ್ಯಾಂಕ್ ಬಗ್ಗೆ ನಿಮಗೆ ಇದು ಈ ಥರ ಇದು ಎಕ್ಸಾಮಿಗೆ ಕೇಳಿದ್ದಾರೆ. ಇಂಪೆರಿಯಲ್ ಬ್ಯಾಂಕ್ ಕೇಳಿದ್ದಾರೆ. ಆಮೇಲೆ ಸ್ಟೇಟ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದ್ದಾರೆ. ಸ್ಟೇಟ್ ಬ್ಯಾಂಕ್ ಯಾವಾಗ ರಾಷ್ಟ್ರೀಕರಣ ಆಗಿದ್ದು ಅಂತ ಕೇಳಿದ್ದಾರೆ. ಇದು ನೆಕ್ಸ್ಟ್ ಏನು ಕೇಳಬಹುದು ಸರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ಅಂತಂದಾಗ, ನೋಡಿ, ಹಾಗಾದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೊದಲ ಅಧ್ಯಕ್ಷರು ಯಾರಿದ್ದರು? ಜಾನ್ ಮೇತಾಯಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೊದಲ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಜಾನ್ ಮೇತಾಯಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೊದಲ ಅಧ್ಯಕ್ಷರು ಯಾರೀ? ಜಾನ್ ಮೇತಾಯಿ ಇರ್ತಾರೆ, ಹೌದಾ ಸರ್? ಹಾಗಾದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೊದಲ ಅಧ್ಯಕ್ಷರಿದ್ರೆ ಹಾಗಾದ್ರೆ ಪ್ರಸ್ತುತ ಯಾರಿದ್ದಾರೆ? ಯಾರದಾರು ಪ್ರಸ್ತುತ ಯಾರಿದ್ದಾರೆ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಧ್ಯಕ್ಷರು ಯಾರು ಪ್ರಸ್ತುತ? ಇವತ್ತು ತೆಲಿಗಳದಾವು, ನೀವು ನಾಳೆಗೆ ಎಕ್ಸಾಮ್ ಬರೆಯೋಕೆ ಹೊಂಟಿದ್ದೀರಿ. ಏನು ಮಾಡತ್ತೀರ? ನನ್ಕಿಂತ ನೀವು ಟಾಪರ್ ಇರ್ಬೇಕು ಗುರು. ಚೆಲ್ಲಾ ಶ್ರೀನಿವಾಸ್ಲು ಶೆಟ್ಟಿ ಏನಿದ್ದಾನೆ, ಚೆಲ್ಲಾ ಶ್ರೀನಿವಾಸ್ ಶೆಟ್ಟಿ ಪ್ರಸ್ತುತ SBI ಏನ್ರಿ ಅಧ್ಯಕ್ಷರು. ಹಾಗಾದ್ರೆ ಎಕ್ಸಾಮ್ ಕೇಳಿದ್ದಾರೆ, SBIಯ ಮಹಿಳಾ ಅಧ್ಯಕ್ಷರು ಯಾರು? SBIದ ಮಹಿಳಾ ಅಧ್ಯಕ್ಷರು ಯಾರು ಹೇಳ್ರು? ಯಾವ ಕಾಡ್ಲಿದಾರ ತಪ್ಕೊಂಡ್ ಬಂದಿದ್ರಿ ನೀವು? ಒಂದಾದ್ರೂ ಪಾಯಿಂಟ್ ಹೇಳ್ರಿ. SBIದ ಹೇಳ್ರಿ. ಯಾರ್ರಿ? ಅರುಂಧತಿ ಯಾರ್ರಿ? ಭಟ್ಟಾಚಾರ್ಯ. SBIದ ಮೊದಲ ಮಹಿಳಾ ಅಧ್ಯಕ್ಷರು. ನೋಡಿ, SBIದ ಮೊದಲ ಅಧ್ಯಕ್ಷರು ಯಾರು? SBIದ ಪ್ರಸ್ತುತ ಅಧ್ಯಕ್ಷರು ಯಾರು? SBIದ ಮೊದಲ ಮಹಿಳಾ ಅಧ್ಯಕ್ಷರು ಯಾರು? ಹಾಗಾದ್ರೆ SBI ಇದ್ದ ಮೊದಲು ಏನಿತ್ತು? ಯಾವ್ಯಾವ ಬ್ಯಾಂಕ್ ಇತ್ತು? ನಂತರ ಏನಾಯ್ತು? ಬರ್ರಿ, ಮುಗೀತಾ?
ಸೊ ಇದು ಜಸ್ಟ್ ಜಿ ಕೆ ಥರ ಹೈಲೈಟ್ ಪಾಯಿಂಟ್ಸ್ಗಳು ಎಕ್ಸಾಮ್ ಬರ್ತಾವ. ಯಾಕೆ ನಗಾಕೈತಿವೋ ಅರ್ಜುನ? ಹುಚ್ಚನಾಗಿ ಕಡದೈತಿ, ಹುಚ್ಚನಾಗಿ ಕಡದವ್ರು ನಗ್ತಾರ. ಹುಚ್ಚನ ಹೆಂಗ್ ಮಾಡ್ತೈತಿ ಗೊತ್ತೇನು? ಮಾರ್ಕೆಟ್ ಬೀದಿಗಳಲ್ಲಿ ಕೆಳಗಿನ ನೋಡ್ರಿ ಕ್ವಶನ್ ನಂಬರ್ 75. ಕೆಳಗಿನವುಗಳಲ್ಲಿ ಭಾರತದ ಅತ್ಯಂತ ದೊಡ್ಡ ಉಪ್ಪಿನಾಂಶ ಸಹಿತ ಪ್ರದೇಶ ಜೋಗ ಪ್ರದೇಶ ಯಾವುದು? ಉಪ್ಪಿನಾಂಶದಿಂದ ಅತಿ ದೊಡ್ಡ ಜೋಗ ಪ್ರದೇಶ ಹೌದಾ? ನೋಡ್ರಿ ಜೋಗ ಪ್ರದೇಶ ಬಗ್ಗೆ ಓದ್ತೀವಿ. ವೇಟ್ಲ್ಯಾಂಡ್ ಹೌದಾ? ವೇಟ್ಲ್ಯಾಂಡ್ ಅನ್ನೋದು 1971 ಫೆಬ್ರವರಿ 2 ಜೋಗ ದಿನನಾಗಿ ಆಚರಣೆ ಮಾಡ್ತೀವಿ. ಹಾಗಾದ್ರೆ 1972ರಲ್ಲಿ ಏನಾಗತ್ತಂದ್ರೆ ಇರಾನ್ ಅಲ್ಲ, ಇರಾನ್ನ ರಾಮ್ಸರ್ ಎಂಬ ಸ್ಥಳದಲ್ಲಿ ಏನಾಗುತ್ತೆ ಅಂದ್ರೆ ರಾಮ್ಸರ್ ಸಮಾವೇಶ ಆಗತ್ತೆ. ರಾಮ್ಸರ್ ಸಮಾವೇಶ ಅಥವಾ ಸಮ್ಮೇಳನ. ಈ ರಾಮ್ಸರ್ ಸಮಾವೇಶ ಆಗಿದ್ದು 1971 ಮತ್ತು ಫೆಬ್ರವರಿ 2 ಫೆಬ್ರವರಿ 2. ಆ ದಿನದಿಂದ ಪ್ರತಿ ವರ್ಷ ಏನು ಮಾಡ್ತೀವಿ? ವಿಶ್ವ ಜೋಗೋ ದಿನನಾಗಿ ಆಚರಣೆ ಮಾಡಲಾಗುತ್ತದೆ. ಏನು ಮಾಡ್ತೀರಿ? ವಿಶ್ವ ಜೋಗೋ ದಿನ ಹೌದಾ? ಜೋಗೋ ದಿನ ಅಥವಾ ತೇವು ಭೂಮಿ ದಿನ ಅಂತ ಮಾಡಿ ಆಚರಣೆ ಮಾಡ್ತೀವಿ. ವೇಟ್ಲ್ಯಾಂಡ್ ಡೇ ಅಂತ ಮಾಡ್ತೀವಿ ಹೌದಾ ಸರ್? ಹಾಗಾದ್ರೆ ವಿಶ್ವ ಜೋಗೋ ದಿನನಾಗಿ ಆಚರಣೆ ಮಾಡುವಂಥದ್ದು ರಾಮ್ಸರ್ ಸಮಾವೇಶದಲ್ಲಿ ಏನಪ್ಪಾ ಅಂತಂದಾಗ ಈ ದಿನ 2025ರಲ್ಲಿ ಇದರ ಘೋಷವಾಕ್ಯ ಏನಿದೆ? 2025 ಇದರ ಘೋಷವಾಕ್ಯ ಏನಿದೆ? ವೇಟ್ಲ್ಯಾಂಡ್ ವಿಶ್ವ ಜೋಗ ದಿನದ ಘೋಷವಾಕ್ಯ 2025 ಏನೈತ್ರಿ? ಏನೈತಿ? ಏನು ಮಾಡತ್ತು ನೋಡಿ. ಭವಿಷ್ಯದ ಜೋಗೋ ರಕ್ಷಣೆ, ಭವಿಷ್ಯದಲ್ಲಿ ಜೋಗೋ ರಕ್ಷಣೆ, ಜೋಗೋ ಪ್ರದೇಶ ರಕ್ಷಣೆ ಭವಿಷ್ಯದಲ್ಲಿ ಫ್ಯೂಚರ್ಸಲ್ಲಿ ವೇಟ್ಲ್ಯಾಂಡನ್ನು ಸುರಕ್ಷಿತವಾಗಿ ಕಾಪಾಡ್ಕೊಳ್ಳಿಕ್ಕಂದ್ರೆ ಏನಾಗ್ತಾವ್ರಿ? ಎಲ್ಲ ಏನಾಗ್ತಾವ? ಪ್ರತಿದಿನ ಆಚರಣೆ ಮಾಡ್ತಾರೆ ಪ್ರತಿ ವರ್ಷದಲ್ಲಿ. ಅವಾಗ ಯಾವುದೊಂದು ಘೋಷವಾಕ್ಯ ಹಾಕೊಂಡು ಮಾಡ್ತಾರೆ. ಬಟ್ ಯಾವ ಕಾರ್ಯರೂಪಕ್ಕೆ ಬರೋಲ್ಲ, ಸುಮ್ಮನೆ ಮಾಡ್ತಾ ಇರ್ತಾರೆ. ಆಯ್ತಾ? ಹಾಗಾದ್ರೆ ಪ್ರಸ್ತುತ 2025ರಲ್ಲಿ 2025 ಟೋಟಲ್ ವೇಟ್ಲ್ಯಾಂಡ್ ಎಷ್ಟಿದಾವೆ ಇಂಡಿಯಾದಲ್ಲಿ? ಎಷ್ಟದಾವ? 93. ಗುಡ್. 93 ಇದಾವೆ ವೇಟ್ಲ್ಯಾಂಡ್ ಟೋಟಲ್. ಹಾಗಾದ್ರೆ ಇಂಡಿಯಾದಲ್ಲಿ ಟೋಟಲ್ 90 ಅಂದ್ರೆ ಕರ್ನಾಟಕದಲ್ಲಿ ಎಷ್ಟಿದಾವೆ? ಕರ್ನಾಟಕದಲ್ಲಿ ವೇಟ್ಲ್ಯಾಂಡ್ಸ್ಗಳು ಎಷ್ಟಿದಾವೆ? ಎಷ್ಟದಾವ ಕರ್ನಾಟಕದಲ್ಲಿ? ಕರ್ನಾಟಕ ವೇಟ್ಲ್ಯಾಂಡ್ ಗೊತ್ತಿಲ್ಲ? ಬೋನಾಳ ಪಕ್ಷಿಧಾಮ ವೇಟ್ಲ್ಯಾಂಡ್ ಒಂದು ಮಾಡಿದ್ರು, ಅಘನಾಶಿನಿ ಒಂದು ಮಾಡಿದ್ರು, ಮತ್ತು ಮಾಗಡಿ ಒಂದು 4 ಅದಾವು. ಎಷ್ಟದಾವು? 4 ಅದಾವು. ಯಾವ್ಯಾವ್ದಾವ ನೋಡ್ಕೊಳ್ಳಿ. 4 ಮಾಡಿದ್ರು ವೇಟ್ಲ್ಯಾಂಡ್. ಕರ್ನಾಟಕದಲ್ಲಿ 4 ವೇಟ್ಲ್ಯಾಂಡ್ಸ್ಗಳು ಅದಾವೆ. ಒಂದು ಬೋನಾಳ ಪಕ್ಷಿಧಾಮ, ಆಮೇಲೆ ಇನ್ನೊಂದು ಅಘನಾಶಿನಿ, ಇನ್ನೊಂದು ಯಾವ್ಯಾವ್ದ ನೋಡ್ರಿ ನನ್ನ ಸರ್. ಯಾವ್ದ? ಗಂಗಾ ನದಿ, ರಂಗನತಿಟ್ಟ ಪಕ್ಷಿ. ಅವನು ಬೋನಾಳ ಬಂದ್ಗಳ ರಂಗತಿಟ್ಟ ಅಂತ ಕೇಳಿ ಬಿಲ್ಡಪ್ ಕೊಡ ಬಾರ್ಸವನಿಗೆ ಒಂದು ಎರಡು ಒಟ್ಟ ಸುಳ್ಳು ಹೊಡೆದು. ಮಾಗಡಿ ಒಟ್ಟು 4 ಅದಾವ, ನೋಡ್ಕೊಂಡು ಬರ್ಕೊಳ್ರಿ. ಓಕೆನಾ? ಇದು ಏನಪ್ಪಾ ಅಂದ್ರೆ ವೇಟ್ಲ್ಯಾಂಡ್. ಹಾಗಾದ್ರೆ ಇಲ್ಲಿ ಕ್ವಶನ್ಸ್ ಏನಿದೆ, ಉಪ್ಪಿನಾಂಶ ಸಹಿತ ಹೊಂದಿರುವಂತ ರಾಜ್ಯ ಯಾವುದಂದ್ರೆ ರಾಜಸ್ಥಾನ. ಮರುಭೂಮಿ ಪ್ರದೇಶದಲ್ಲಿ ಆ ಒಂದು ರಾಜ್ಯ. ಈ ಕ್ವಶನ್ಸು ಎಕ್ಸಾಮಲ್ಲಿ 99% ಗುಜರಾತ್ ಹಾಕ್ತಾರೆ. ಯಾಕಂತಂದ್ರೆ ಆಲ್ಮೋಸ್ಟ್ ಉಪ್ಪಿನಾಂಶ ಅಂದ್ರೆ ಈ ಮಹಾತ್ಮ ಗಾಂಧಿ ದಂಡಿ ಉಪ್ಪಿನ ಸತ್ಯಾಗ್ರಹ ಮಾಡೋಣ ಗುಜರಾತ್ ಸಬರಮತಿಯಲ್ಲಿ, ಹಾಗೆ ಹಾಕಿದ್ರೆ 99% ಅಂತ ಹಾಕ್ಬಿಡ್ತಾರೆ. ಅವ್ರಿಗೂ KA ಕ್ವಶನ್ ಬರ್ತಾಗ ಕೂಡ ತುಂಬ ಬ್ರಿಲಿಯಂಟ್. ಈ ಹುಡುಗರು ಇಲ್ಲಿ ಹಾಕ್ತಾರಂತ ಫಸ್ಟ್ ಆಪ್ಷನ್ಸ್ ಇಟ್ಬಿಟ್ಟ ನಾವು. ಅರ್ಥ ಆಯ್ತಾ? ಆಗ ಈ ಥರ ಸಿಸ್ಟಮ್ ಇದ್ದಗಳೇ ಸ್ವಲ್ಪ ನೋಡ್ಬೇಕು. ಯಾಕಂದ್ರೆ ಕ್ವಶನ್ಸನ್ನು ತುಂಬ ಈಜಿ ಇರ್ತಾವೆ, ಬಟ್ ಸ್ವಲ್ಪ
ಅನಾಲಿಸಿಸ್ ಮಾಡಿ ಸ್ವಲ್ಪ ಶಾಣ್ಯರ್ಥ ಲಕ್ಷಣ ಓಡಿಸಿ ಯಾಕು ಏನು ಎಂತ ಯಾಕೆ ಕೇಳಿದಾನೆ ಅಂತ ಸ್ವಲ್ಪ ವಿಚಾರ ಮಾಡಿ ಹಾಕಬೇಕು ಎಕ್ಸಾಮಲ್ಲಿ. ಓಕೆನಾ? ನೆಕ್ಸ್ಟ್ ಮುಂಬೈ ಹೈ. ಇದು ಒಂದು ತೈಲ. ಇದು ಹೊರ ತೆಗೆಯಲು ವಿಶೇಷವಾದ ವಿನ್ಯಾಸಗೊಳಿಸಿದ ಯಾವುದಪ್ಪ ಅಂದ್ರೆ ಜಗಲಿ. ಇದಕ್ಕೆ ಪ್ಲಾಟ್ಫಾರ್ಮ್ ಅಂತ ಕರಿತೀವಿ. ಹೌದಾ? ಈ ಜಗಲಿಗೆ ಪ್ಲಾಟ್ಫಾರ್ಮ್. ಸೊ ಅದ್ರ ಹೆಸರು ಏನು ನೋಡಿ. ಇದು ಮುಂಬೈ ದೇಶ, ಮುಂಬೈದಿಂದ ಯಾವುದಂದ್ರೆ ಯಾವುದು ಸಾಗರ ಸಾಮ್ರಾಟ. ಇದು ಮುಂಬೈದಿಂದ ಎಲ್ಲಿರಿ ಅಥವಾ ಬಾಂಬೆದಿಂದ ಎಲ್ಲಿದೆ ಮುಂಬೈ. ಇದು 176 ಸಮಥಿಂಗ್ ಕಿಲೋಮೀಟರ್ ಅಷ್ಟು ದೂರಿದೆ. ಆ ದೂರಿದ್ದು ಅಲ್ಲಿ ಏನಪ್ಪ ಅಂದ್ರೆ 1974ರಲ್ಲಿ 1974ರಲ್ಲಿ ಇದು ಏನು ಮಾಡಿದ್ರಪ್ಪ ಅಂತಂದ್ರೆ ಮೊದಲ ಬಾರಿಗೆ 1974ರಲ್ಲಿ ಆ ಒಂದು ತೈಲ ಸಂಶೋಧನೆ ಮಾಡಿದ್ರಲ್ಲ. ಈ ತೈಲ ಸಂಶೋಧನೆ ಮಾಡಿದ ಆ ಸಂಶೋಧನೆ ಮಾಡಿದ ಕೇಂದ್ರ ಬಿಂದು ಎಲ್ಲಿ ಸಂಶೋಧನೆ ಮಾಡಿದ ಕೇಂದ್ರ ಬಿಂದು ಇದಕ್ಕೆ ಪಾಯಿಂಟಿಗೆ ಏನು ಕರಿತಾರೆ? ಸಾಗರ ಸಾಮ್ರಾಟ್ ಅಂತ ಕರಿತೀವಿ. ಆ ಪಾಯಿಂಟಿಗೆ ಎಲ್ಲಿ ಮುಂಬೈದಲ್ಲಿ, ಮುಂಬೈಕ್ಕಿಂತ ಸ್ವಲ್ಪ 176-77 ಕಿಲೋಮೀಟರ್ ಏನೋ ಇದೆ. ಆ ಪ್ಲೇಸಿಗೆ ನಾವು ಸಾಗರ ಸಾಮ್ರಾಟ್ ಅಂತ ಕರಿತೀವಿ. ಎಕ್ಸಾಮ್ ಕೇಳಿದ್ದಾರೆ. ಸೊ ಭಾಳ ಇಂಪಾರ್ಟೆಂಟು. ಸಮುದ್ರದಿತ್ಯ, ಸಿಂಧು ಘೋಷ ಇವೆಲ್ಲ ಕಾಮನ್ ಇದ್ದಾವೆ, ಏನು ಇಂಪಾರ್ಟೆಂಟ್ ಅಲ್ಲ. ಓಕೆನಾ? ನೆಕ್ಸ್ಟ್ ನೋಡಿ, ವಿಜಯ ತೆಂಡೂಲ್ಕರ್. ಸಚಿನ್ ತೆಂಡೂಲ್ಕರ್ ಅಲ್ಲ, ಯಾರ್ರೀ? ವಿಜಯ ತೆಂಡೂಲ್ಕರ್. ಇವರು ನಾಟಕಕ್ಕೆ ಫೇಮಸ್ ಆದದ್ದು ಯಾವುದು ಅಂತ ಕೇಳಿದ್ದಾರೆ. ಯಾವುದು? ಶಕ್ಕರಂ ಬಿಂಡರ್ ಅಂತ ಕರೀತಾರಲ್ಲ, ಇವರು ನಾಟಕ. ಆಮೇಲೆ ಶಾಂತತೆ ಅಂತ ಒಂದು ನಾಟಕ ಬರುತ್ತೆ. ಇದ್ರಾದ್ಮೇಲೆ ಮತ್ತೊಂದು ನಾಟಕ ಇದೆ. ಯಾವುದು? ಶಾಂತತೆ ಅಂತ ಒಂದು ನಾಟಕ ಇದೆ. ಇವು ಎರಡೂ ನಾಟಕಗಳು ಫೇಮಸ್. ಯಾರ್ದು ನಾಟಕ ಫೇಮಸ್ ರೀ? ವಿಜಯ ತೆಂಡೂಲ್ಕರ್. ನೆಕ್ಸ್ಟ್ ಪೇರಸ್ ಲೋಹ. ಪೇರಸ್ ಲೋಹ ಅಂದ್ರೆ ಏನ್ರಿ? ಪೇರಸ್ ಲೋಹ ಅಂದ್ರೆ ಏನು? ಮ್ಯಾಗ್ನೀಸಿಯಂ ಮತ್ತು ಮ್ಯಾಗ್ನೀಸ್. ಹೌದಾ? ಬ್ಯಾಕ್ ಸೈಡ್ ಅಂದ್ರೆ ಅಲ್ಯೂಮಿನಿಯಂ. ಹೌದಾ? ಮೈಕ್ ಅನ್ನೋದೆಲ್ಲಿ ಯೂಸ್ ಮಾಡ್ತೀವಿ? ತಾಮ್ರಲ್ಲಿ ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಕೆ ಇದವನು ತುಂಬ ಡೇಂಜರ್ ಆಗಿ ಕೇಳ್ತಾನೆ. ಯಾವುದೋ ಒಂದು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಟಾರ್ಗೆಟ್ ಮಾಡ್ತಾನೆ. ಕೆ ಇದು ಎಷ್ಟು ಕ್ವಶನ್ ಪೇಪರ್ ಬಿಡಿಸಿದೀನಿ, ಎಲ್ಲ ಕ್ವಶನ್ಸ್ ಪೇಪರಲ್ಲಿ 1-2 ಯೋಜನೆಗಳು ಇದ್ದೇ ಇರುತ್ತೆ ನೋಡಿ. ಎಕ್ಸಾಮ್ ನಡೆದಿದ್ದು 2023-24ರಲ್ಲಿ ನಡೆದಿದೆ ಅಂತ ತಿಳ್ಕೊ, ನೋಟಿಫಿಕೇಶನ್ ಹಿಡಿದು. ಬಟ್ ಅವನಿಗೆ ಕೇಳಿದ್ದು 2015 ಕರೆಂಟ್ ಅಫೇರ್ಸ್. 2015 ನೋಡಿ. ಸುಕನ್ಯಾ ಸಮೃದ್ಧಿ ಯೋಜನೆ. ಹೌದಾ? ಇದು ಬಂದಿದ್ದು ಯಾವಾಗ್ರಿ? 2015 ಜನವರಿ 22ಕ್ಕೆ ಬರುತ್ತೆ. ಎಲ್ಲಿ? ಜನವರಿ 22. 2015 ಜನವರಿ 22. ಹೌದಾ? ಏನ್ರಿ? ಸುಕನ್ಯಾ ಸಮೃದ್ಧಿ ಯೋಜನೆ. ಹೌದಾ? ಹಾಗಾದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಎಲ್ಲಿ ಫಸ್ಟ್ ಇದು ಮಾಡಿದಪ್ಪ ಅಂದ್ರೆ ಹರಿಯಾಣದ ಪಾಣಿಪತ್ದಲ್ಲಿ. ಹಾಗಾದ್ರೆ ಹರಿಯಾಣದ ಪಾಣಿಪತ್ದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡ್ತಾರೆ. ಹಾಗಾದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂದ್ರೆ ಏನು? ಸುಕನ್ಯಾ ಸಮೃದ್ಧಿ ಯೋಜನೆ ಅಂದ್ರೆ ಏನು? ಮಹಿಳೆಯರನ್ನು ಸಬಲೀಕರಣ ಮಾಡೋದ? ಬೇಟಿ ಬಚಾವ್ ಬೇಟಿ ಪಡೋದು ಮಾಡ್ತಾರೆ ಸರ್. ಮತ್ತು ಹೆಣ್ಣು ಮಕ್ಕಳಿಗೆ ಸೇವಿಂಗ ನೋಡಿ. ಸುಕನ್ಯಾ ಸಮೃದ್ಧಿ ಯೋಜನೆ ಅಂದ್ರೆ ಹೆಣ್ಣು ಮಕ್ಕಳಿಗೆ, ಹೌದಾ, ಹೆಣ್ಣು ಮಕ್ಕಳಿಗೆ ಶಾಲೆ ತಮ್ಮ ಮದುವೆಗೋಸ್ಕರ 10 ವರ್ಷದ ಒಳಗಿನ ಮಗುಗೆ, ಎಷ್ಟು ವರ್ಷದ ಒಳಗಿನ ಮಗು ರೀ? 10 ವರ್ಷದ ಒಳಗಿನ ಮಕ್ಕಳಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಅವ್ರು ಏನು ಮಾಡ್ಬೋದ್ರಿ? ಅಂಚೆ ಕಚೇರಿಯಲ್ಲಿ ಏನು ಮಾಡ್ಬೋದು? ಅಮೌಂಟನ್ನು ಇಡಬಹುದು, ಡಿಪಾಸಿಟ್ ಮಾಡ್ಬೋದು ಅಂಚೆ ಕಚೇರಿಯಲ್ಲಿ. ಈಗ ಎಕ್ಸಾಂಪಲ್, ನನ್ನ ಮಗಳ ಹೆಸರು ಏನಪ್ಪ ಅಂದ್ರೆ ಲಹರಿ. ಹೌದಾ? ನನ್ನ ಮಗಳಿಗೆ ನನ್ನ ವೈಫು ಏನು ಮಾಡ್ತಾಳ್ರಿ? ನನ್ನ ವೈಫ್ ಏನು ಮಾಡ್ತಾಳ? ಪ್ರತಿ ಮಂತ್ ಆದಾಗ ನನ್ನ ಮಗಳ ಹೆಸರು ಮ್ಯಾಗ ಇವರು 5,000 ರೂಪಾಯಿ ಅಮೌಂಟ್ಗಳು ಎಲ್ಲಿ ಇಡ್ತಾ ಇದ್ದಾರೆ ರೀ? ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಇಡ್ತಾ ಇದ್ದಾರೆ. ಇದು ಎಕ್ಸಾಂಪಲ್ ಅಲ್ಲ, ಕರೆಕ್ಟ್. ನಾನು ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ. ನನ್ನೊಂದು ಹೆಣ್ಣು ಮಗು ಇದೆ, ಹುಟ್ಟಿದ ಮಗು ಇದೆಯಲ್ಲ, ಆ ಮಗುಗೆ ಒಂದು 5,000 ರೂಪಾಯಿ ಪ್ರತಿ ಒಂದು ವರ್ಷ ಏನು ಮಾಡ್ತಾ ಇದೀವಿ ರೀ? ಪ್ರತಿ ತಿಂಗಳ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಇಡ್ತಾ ಇದ್ದೀನಿ. ನನ್ನ ಮಗಳು ಇಲ್ಲಿ ಇಟ್ಟಿದ್ದು ಆ ದಿನದಿಂದ ಏನಾಗತ್ತಾ, ಆ ಮಗುಗೆ 21 ವರ್ಷ ತುಂಬಬೇಕು.
ಎಷ್ಟು ವರ್ಷ ರೀ? ನನ್ನ ಮಗುಗೆ 21 ವರ್ಷ ತುಂಬಬೇಕು. 20 ವರ್ಷ ತುಂಬಿರುವಂಥ ಮಗು ಅವ್ರು ಏನು ಮಾಡ್ತಾರ, ಬಡ್ಡಿ ಹಾಕಿ ನೀನು ತುಂಬಿದೆಲ್ಲ ಸೇರಿ 21 ವರ್ಷ ನಂತರ ಕೊಡ್ತಾರೆ. ನೀನು ಎಜುಕೇಷನಿಗೆ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ನಿಮಗೆ ಆ ಮಗು ಮದುವೆಗೋಸ್ಕರ ಯೂಸ್ ಮಾಡ್ಕೋಬೋದು. ಹಾಗಾಗಿ ಇದು ಗೊತ್ತಿರೋ, ಬಟ್ ಇದಕ್ಕೆ ಲಿಮಿಟ್ ಇದೆ. ಠೇವಣಿ ಎಷ್ಟಿದ್ರೆ 250 ರೂಪಾಯಿದಿಂದ 1 ಲಕ್ಷ ಎಷ್ಟು ಚಿಲ್ಲರೆ ಇದೆ, 1 ಪಾಯಿಂಟ್ ಎಷ್ಟು ಇದೆ, ಇದಕ್ಕೆ ಠೇವಣಿ ಇಡಬೇಕು. ಇದು ಠೇವಣಿ ಇದೆ. ಸೊ ಇಲ್ಲಿವರೆಗೂ ಟಾರ್ಗೆಟ್ ಇದೆ, ಆಯ್ತಾ? ಸೊ ಹಾಗಾಗಿ ಇದು ಏನಪ್ಪ ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಕರಿತೀವಿ. ಓಕೆ, ಇಂಥಲ್ಲ ಕ್ವಶನ್ಸ್. ಬಟ್ ಸುಕನ್ಯಾ ಸಮೃದ್ಧಿ ಯೋಜನೆ ಓಕೆ, ನೀವು ತಿಳ್ಕೊಬೋದು ಏನಂದ್ರೆ ಈ ಮಾಸ ಸುಕನ್ಯಾ ಸಮೃದ್ಧಿ ಯೋಜನೆ ಇಲ್ಲಿವರೆಗೆ ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ, ಹೌದಾ? ಹಾಗಾದ್ರೆ ಇಲ್ಲಿವರೆಗೆ ಎಕ್ಸ್ಪ್ಲೇನ್ ಕೊಟ್ಟಿನಿ ಅಂದಾಗ ಈ 4ರಲ್ಲಿ ಯಾವ್ದಕ್ಕೆ ಆನ್ಸರ್ ಸರಿ ಆಗತ್ತೆ? ಬಿ. ಗುಡ್, ಬಿ. ಯಾಕಂದ್ರೆ ಉಳಿತಾಯ, ಸೇವಿಂಗ್ಸ್ ಅಕೌಂಟ್, ಸೇವಿಂಗ್ಸ್ ಮಾಡೋದು. ಉಳಿತಾಯ ಅಂದರೆ ಸೇವಿಂಗ್ಸ್ ಮಾಡೋದು, ಹೌದಾ? ಹಾಗಾಗಿ ಅವ್ರ ಅಕೌಂಟಲ್ಲಿ ಸೇವಿಂಗ್ ಮಾಡ್ಕೊಂತ ಹೋಗ್ತಾ ಇರೋದು ಅಂತ ಆ ಒಂದು ಸ್ಕೀಮ್ ಇದು 2017. ಈ ಬೇಟಿ ಬಚಾವ್ ಬೇಟಿ ಪಡೋ ಅಂತಂದಾಗ ಅದು ಕೂಡ ಮಾಡಿದ್ರು. ಮಗಳನ್ನು ಉಳಿಸ್ಬೇಕು, ಮಗಳನ್ನು ಏನು ಮಾಡಬೇಕು, ಓದಿಸ್ಬೇಕು ಅಂತ ಕೇಳಿ ಮಾಡಿ ಅದರ ಒಂದು ಕಲ್ಪನೆ ಆಧಾರದ ಮೇಲೆ ಸುಕನ್ಯಾ ಸಮೃದ್ಧಿ ಯೋಜನೆ ಕೂಡ ಮಾಡಿದ್ದು. ಅರ್ಥ ಆಯ್ತಾ? ತುಂಬ ಆಲ್ಮೋಸ್ಟ್ ನಮ್ಮ ಹುಡುಗರು ಏನು ಪಾಪ ಮಾಡ್ಯಾರೋ ಗೊತ್ತಿಲ್ಲ. ನಾ ಏನಾದರೂ ದೇಶದ ಪ್ರಧಾನಿ ಆದರೆ ಮೊದಲು ಹುಡುಗರಿಗೆ ಸುರಕ್ಷತೆಗೋಸ್ಕರ ಯೋಜನೆ ತರ್ತೀನಿ. ಯಾಕೆ ಬರೀ ಯೋಜನೆ ಬರೀ ಹೆಣ್ಮಕ್ಳಿಗೆ? ಏನು ನೋಡ್ರಿ, ನಮ್ಮ ಪಂಚ ಗ್ಯಾರಂಟಿಗಳು ತಂದ ಅದ್ರ ಹುಡುಗರಿಗೆ ಏನ್ರಿ ಎಷ್ಟೈತ್ರಿ? ಯುವ ನಿಧಿ ಇದೆ, ಮತ್ತೆ ಯಾವೆಲ್ಲ ಅಂತ ಅನ್ಬಾರ್ದು. ಯುವ ನಿಧಿ ಇದೆ. ಯುವ ನಿಧಿ ಯಾವುದು ಹೆಣ್ಮಕ್ಳಿಗೆ ಕೂಡ ಇದೆ, ಎಲ್ಲರಿಗಿದೆ. ಸ್ಪೆಸಿಫಿಕ್ ಆಗಿ ನಿಮ್ಗೆ ಏನಾದ್ರು ಮಾಡಿದಾರಾ? ಇಲ್ಲ. ನೋಡಿ, ಇವರು ಶಕ್ತಿ ಭಾಗ್ಯ, ಇವರಿಗೆ ಬಸ್ಸಲ್ಲಿ ಟ್ರಿಪ್. ನಮ್ಮ ಹುಡುಗರು ಏನು ಪಾಪ ಮಾಡ್ಯಾರ, ಹೌದಲ್ರಿ? ಶಕ್ತಿ ಭಾಗ್ಯ ಇವರಿಗಿದೆ. ಗೃಹ ಭಾಗ್ಯ, ಆ ಗೃಹ ಭಾಗ್ಯಕ್ಕೋಸ್ಕರ ಹೆಣ್ಮಕ್ಳು ಜಗ್ಗ ಹೊಡ್ತಾರ. ಹೆಣ್ಮಕ್ಳು ಮನೆಯಲ್ಲಿ ನೋಡ್ರಿ ಹೆಂಗ್ ಜಗಳ ಹಚ್ಚಿದಾರ ಸರ್ಕಾರ ಅಂತಂದಾಗ, ಇದು ಅತ್ತಿ, ಇವ್ರು ಯಾರ್ರಿ? ಸೊಸಿ. ಇವ್ರ ಅತ್ತಿ, ಇವ್ರ ಸೊಸಿ, ಇವ್ರು ಏನ್ ಮಾಡ್ಯಾರಂದ್ರೆ ಒಂದೇ ಮನೆಯಲ್ಲಿ ಇದ್ದಾರೆ. ಒಂದು ಮನೆಗೆ ಒಂದು ಮಾತ್ರ ಯಜಮಾನಿಗೆ ಅಮೌಂಟ್ ಬರುತ್ತೆ 2,000. ಇವರು ನನ್ನ ಹೆಸರು ಮ್ಯಾಮ್ ಮಾಡ್ಕೋತೀನಂತ, ಇವರು ನನ್ನ ಹೆಸರು ಮ್ಯಾಮ್ ಮಾಡ್ಕೋತೀನಂತ. ಹೊಡೆದಾಟ ಆಗಿದಾವ, ದೊಡ್ಡ ದೊಡ್ಡ ಯುದ್ಧ ಮಹಾಯುದ್ಧಗಳಾಗಿದಾವ ಹಳ್ಳಿಯಲ್ಲಿ, ನಿಮ್ಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಇವೆಲ್ಲ ಮಾಡಬಾರ್ದು. ಇವೆಲ್ಲ ಮಾಡಿದ್ರಿಂದ ಏನಾಗುತ್ತಾ, ಸೋಮಾರಿಗಳಾಗಕ್ಕೆ ಸ್ಟಾರ್ಟ್ ಆಗ್ತಾವ. ಓಕೆನಾ? ಸೊ ಹಾಗಾಗಿ ಇದು ಇಂಥ ಯೋಜನೆಗಳು ನೋಡ್ತಾರ. ಹಾಗಾಗಿ ಉಳಿತಾಯ ಒಂದು ಸಂಸ್ಥೆ ಇಲ್ಲಿ, ಇದು ಭಾರತೀಯ ಜೀವನ ನಿಗಮ ಅಂದ್ರೆ LIC ಅಲ್ಲ, LIC ಪ್ರಾರಂಭ ಆಗಿದ್ದು 1956ರಲ್ಲಿ ಮುಂಬೈ. ಇದು ಕೂಡ ಸೇವಿಂಗ್ಸ್ ಅಂದ್ರೆ ಈ ಅಮೌಂಟ್ ಅನ್ನು ಹಾಕ್ಬಹುದು. ಅದ್ರ ಅಂದ್ರೆ ಯಾವ್ದು ಆಕ್ಸಿಡೆಂಟ್ ಆದಾಗ, ಮರಣ ಹೊಂದಾಗ ಆ ಟೈಮಲ್ಲಿ ಏನು ಬರ್ತೀರಿ, ಅಮೌಂಟ್ ಬರುತ್ತೆ. LIC ಯಾರು ಮಾಡ್ತಾ ಇದ್ದೀರಾ? ನೀ ಮಾಡ್ತಾ ಇಲ್ಲ, ನಿಮ್ಮ ಅಪ್ಪ ಅಮ್ಮರು ಮಾಡ್ತಾ ಇದ್ದಾರೆ. ನೀನೇನು ಮಾಡ್ತಾ ಇದ್ದಿ? ನೀನು ಹಡ್ದವ್ರು ನಿನಗೆ ಪುಣ್ಯವಂತರು ಅವರೇ. ಯಾಕ ನಾ ಮನಿ ಬಾಯ್ ಹೇಳ್ತೀನಿ ನೋಡಿ. ಇದು ನಬಾರ್ಡ್ ಬ್ಯಾಂಕ್ ಇದೆಯಲ್ಲ, ನಬಾರ್ಡ್ ಬ್ಯಾಂಕ್ 1982 ಶಿವರಾಮನ್ ಸಮಿತಿ ಏನಾದ್ರೂ ಬಿಟ್ರೆ ನೀವೆಲ್ಲ ಬರ್ಕೊಂತ ಹೋಗ್ಬೇಕು. ಬರೇ ನನ್ನ ಮ್ಯಾಗ ಭಾರ ಹಾಕ್ಬಾರ್ದು. ನನಗೇನೇನು ಗೊತ್ತಿದೆ ಹೇಳ್ತಾ ಇರ್ತೀನಿ, ಓಕೆನಾ? ಸೊ ಇವೆಲ್ಲ ನಿಮ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಏನಂತಂದ್ರೆ ನೋಡಿ, ಭಾರತದ ಆಹಾರ ನಿಗಮ ಯಾವ ವರ್ಷ ಸ್ಥಾಪಿಸಲಾಯಿತು? ನೋಡಿ, ಯಾವ ಸೂತ್ರ ಸಂಬಂಧ ಇಲ್ಲ ಸರ್. ಕ್ವಶನ್ಸ್ಗೆ ಈ ಎಕ್ಸಾಮಿಗೆ ಪ್ಯಾಟರ್ನ್ಗೆ ಸಂಬಂಧ ಇಲ್ಲ. ಅರ್ಥ ಆಯ್ತಾ? ಅದು ಏನು ಕರೆಂಟ್ ಅಫೇರ್ಸ್ ಇಲ್ಲ, ಮಂಡಿಲ್ಲ, ಏನು ನ್ಯೂಸ್ ಇಲ್ಲ, ಏನಿಲ್ಲ, ತೆಗೆದನ್ನು ತಂದು ಇಟ್ಬಿಡೋದು. ಅವನು ಇಟ್ಟಿದ್ದಾನೆ. ಭಾರತದ ಆಹಾರ ನಿಗಮ ಅಂತಿದೆ. ಈ ಭಾರತದ ಆಹಾರ ನಿಗಮ ಯಾವ ವರ್ಷ ಏನು ಮಾಡಿದ್ರಿ, ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾನೆ. ಯಾವ ವರ್ಷ ರೀ? 1965. 1965ರಲ್ಲಿ ಸ್ಥಾಪನೆ ಆಗಿದ್ದು ಎಲ್ಲಿಪ್ಪ ಅಂತಂದ್ರೆ ಚೆನ್ನೈನಲ್ಲಿ. ಭಾಳ ಇಂಪಾರ್ಟೆಂಟ್. ಬಟ್ ಇದು ಹೆಡ್ ಕ್ವಾರ್ಟರ್ಸ್, ಇದ್ರ ಕಚೇರಿ ಇರೋದು ಭಾಳ ಇಂಪಾರ್ಟೆಂಟ್. ಎಲ್ಲಿ ಕಚೇರಿ ಅಂದರೆ ಈಗ ನವದೆಹಲಿಯಲ್ಲಿದೆ. ನವದೆಹಲಿಯಲ್ಲಿ ಇದ್ರ ಹೆಡ್ ಕ್ವಾರ್ಟರ್ಸ್ ಇದೆ. ಬಟ್ ಪ್ರಾರಂಭ ಆಗಿದ್ದು ಚೆನ್ನೈನಲ್ಲಿ. ಹೆಡ್ ಕ್ವಾರ್ಟರ್ಸ್ ಇರೋದು ನವದೆಹಲಿಯಲ್ಲಿ, ಹೌದಾ ಸರ್? ಹಾಗಾದ್ರೆ ಇದು ಯಾವ ಸಮಿತಿ ಅಂತಂದಾಗ, ಯಾವ ಸಮಿತಿ ಅಂದರೆ ಈ ಜಾ ಅಂತ ಒಂದು ಸಮಿತಿ ಬರುತ್ತೆ, ಗೊತ್ತಾ? LS ಜಾ ಅಂತ ಏನೋ ಸಮಿತಿ ಬರುತ್ತೆ. LS ಜಾ ಅಂತ ಒಂದು ಕಮಿಟಿ ಬರುತ್ತಲ್ಲ, ಆ ಕಮಿಟಿ ಏನೋ ಇದೆ. LS ಜಾ ಅಂದ್ರೆ ಇದು LK ಜಾ.
ಎಲ್ ಕೆ ಜಾ ಒಂದು ಕಮಿಟಿ. ಯಾವ ಕಾಯ್ದೆ ಆಧಾರದ ಮೇಲೆ ಸ್ಥಾಪನೆ ಆಯ್ತಂದ್ರೆ 1964 ಆಹಾರ ನಿಗಮ ಮಂಡಳಿಯ ಕಾಯ್ದೆ ಆಧಾರದ ಮೇಲೆ. ಆಹಾರ ನಿಗಮ ಮಂಡಳಿ ಒಂದು ಕಾಯ್ದೆ ಆಗುತ್ತೆ. 1964 ಆಕ್ಟ್ ಆಧಾರದ ಮೇಲೆ ಇದು ಮೊದಲ ಬಾರಿಗೆ ಪ್ರಾರಂಭ ಮಾಡಿದ್ದೀವಿ ಅಂತ ಹೇಳ್ತೀವಿ. ಓಕೆ, ಇದು ಕಮಿಟಿ ಕೂಡ ಕೇಳಿದ್ದಾರೆ. ಯಾವ ಕಮಿಟಿ? ಆಹಾರ ನಿಗಮ ಮಂಡಳಿಗೆ. ಓಕೆನಾ? ನೆಕ್ಸ್ಟ್ ಇನ್ನು 2 ಪೇಜ್ ಇರೋದು ನೋಡಿ. ಇಲ್ಲಿ ವೈಸ್ರಾಯ ಸರ್, ನನಗೆ ಇವ್ರ ಇಸ್ವಿಗಳು ಗೊತ್ತಿಲ್ಲ, ಬಟ್ ನಾನು ಟ್ರೈ ಮಾಡಿದ್ರೆ ಇನ್ ಆಗ್ಬೋದು ಎಕ್ಸಾಮಲ್ಲಿ. ಇಲ್ಲಿ 100% ಇನ್ ಆಗ್ಬೋದು. ಇವ್ರು ಇಸ್ವಿ ಗೊತ್ತಿಲ್ಲ ಸರ್ ನನಗೆ. 4 ಜನ ಕೊಟ್ಟಿದ್ದಾರೆ ವೈಸ್ರಾಯಗಳ ಬಗ್ಗೆ. ಹಾಗಾದರೆ ವೈಸ್ರಾಯಗಳು ನಾನು ಥಿಂಕ್ ಮಾಡ್ತೀನಿ, ಬೇರೆ ಸಬ್ಜೆಕ್ಟ್ಗೆ ಲಿಂಕ್ ಹೋಗ್ತೀನಿ ಅಥವಾ ಬೇರೆ ಆ್ಯಕ್ಟಿಗೆ ಲಿಂಕ್ ತಗೋತೀನಿ. ನೋಡಿ, ಲಾರ್ಡ್ ಮೇಯೋ ಅನ್ನೋದು ಇವನು 1872 ಬರ್ತಾನೆ. ಇವನು 1919 ಮೀಟು ಮಾರ್ಲೆ ಬರುತ್ತೆ. ಲೀನ್ ಲಿತ್ಗೋ ಈಸ್ ಭಾರತ ಬಿಟ್ಟು ತೊಳಗಿ ಮೂಮೆಂಟಲ್ಲಿ, ಗಾಂಧಿ ಇರಿವಿನ ಮೂಮೆಂಟಲ್ಲಿ ಆವಾಗ ಬರ್ತಾನೆ. ಇವನು ನಾರ್ತ್ ಬ್ರೋಕ್ ಅದನಲ್ಲ, ಇವನ ಬಗ್ಗೆ ನನಗೆ ಗೊತ್ತಿಲ್ಲ. ಹಾಗಾಗಿ 100% ಲಾರ್ಡ್ ಮೇಯೋ ಅನ್ನೋದು ಬರ್ತಾನೆ. ಯಾವ ಬರ್ತಾನಪ್ಪ? ಫಸ್ಟ್ ಇದರಲ್ಲಿ ಯಾರಿದೆ? 4th. ದಟ್ ಇದೆ ಆನ್ಸರ್. ನನಗೆ ಯಾವ ಇಶ್ಯೂ ಗೊತ್ತಿಲ್ಲ ಸರ್, ನಿಜವಾಗ್ಲೂ ಹೇಳ್ಬೇಕು. ಈ ಥರ ಸ್ಟ್ರಾಟಜಿ ಯೂಸ್ ಮಾಡಬೇಕು. ಈ ಥರ ಸ್ಟ್ರಾಟಜಿ ಯೂಸ್ ಮಾಡಿ ಎಕ್ಸಾಮ್ ಹಾಲಲ್ಲಿ ಡನ್ ಮಾಡಬೇಕು. ಸರ್, ನಾನು ಅವರು ಇಶ್ವಿನೇ ಬಂದಾಗ ಮಾತ್ರ ನನ್ನ ಕಾಲಾನುಕ್ರಮದಲ್ಲಿ ಬರ್ತನ್ನೋದು ನಿಮ್ಮ ಮೂರ್ಖತನ. ನೀವು ಎಕ್ಸಾಮಿಗೆ ಪಾಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ನಾನು ಅವರೆಲ್ಲ ಇಶ್ವಿ ಗೊತ್ತಿದ್ರೆ ಸರ್ ನಾನು ಎಕ್ಸಾಮ್ ಪಾಸ್ ಆಗ್ತೀನಿ ಅನ್ನೋದು ಹೊರಗ್ಲಿ ಬರ್ರಿ. ಎಕ್ಸಾಮ್ ಇಶ್ವಿಗಳು ಗೊತ್ತಿಲ್ಲದ ಕೂಡ ಹೊಡಿಬೋದು. ಅರ್ಥ ಆಯ್ತಾ? ಹಾಗಾದರೆ ಅವ್ರ ಇಶ್ಯೂಗಳು ಬರ್ಕೊಳ್ಳಿ. ನೋಡಿ, ನಾರ್ತ್ ಬ್ರೋಕ್ 1872 76. ಇವಂದು 1872 76. ಲಾರ್ಡ್ ಮಿಟೋ ಇದ್ದಾನಲ್ಲ 1905 1910. ಲಾಲ್ ಲೀತೋಗೋ 1936 1944. ಹೌದಾ? 44. ಲಾರ್ಡ್ ಮೇಯೋದನಲ್ಲ 1869 72. 1869 1872. 1872. ಸೊ ಇವರು ಕಾಲಾನುಕ್ರಮದಲ್ಲಿ. ಓಕೆನಾ? ಹಾಗಾಗಿ ಇಲ್ಲಿ ಒಂದದ್ದು ಸಬ್ಜೆಕ್ಟ್ಸ್ಗಳು ಗ್ರಿಫ್ ಇದ್ದಾಗ ಗೆಲ್ಬಹುದು, ಇಲ್ಲದ್ರೆ ನೀವು ಪಕ್ಕ ಇಶ್ಯೂಗಳು ಗೊತ್ತಿರಬೇಕಾಗತ್ತೆ. ಅರ್ಥ ಆಯ್ತಾ? ಎರಡೂ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್, ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ. ಇದೇ ಸ್ಪೆಷಲ್ ಸರ್. KSP ದಾರಿ ಏನು KPSC ಮತ್ತು KSP ದಾರಿ ಏನು ಕೇಳ್ತಿದ್ರು ಅಂದ್ರೆ, ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಕೇಳ್ತಿದ್ದ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದನೆ ಮಾಡುವ ದೇಶ ಕೇಳ್ತಿದ್ದ, ಅಥವಾ ಕರ್ನಾಟಕದಲ್ಲಿ ಕಬ್ಬು ಉತ್ಪಾದನೆ ಮಾಡುವ ಜಿಲ್ಲೆ ಕೇಳ್ತಿದ್ದ. ಇವ್ರು ಏನು ಮಾಡ್ಯಾನ? ಉತ್ತರ ಭಾರತ ಒಂದು ಮಾಡ್ಯಾರ, ದಕ್ಷಿಣ ಭಾರತ ಒಂದು ಮಾಡ್ಯಾರ. ಯಾರು ಮಾಡ್ಯಾರ? ಮಾಡ್ಯಾರ. ಉತ್ತರ ಭಾರತ ಒಂದು ಮಾಡ್ಯಾರ, ದಕ್ಷಿಣ ಭಾರತ. ಹಾಗಾದ್ರೆ ಉತ್ತರ ಭಾರತದಲ್ಲಿ ಕೇಳೋಣ ಅಂದ್ರೆ ದಕ್ಷಿಣ ಭಾರತದಲ್ಲಿ ಕೇಳೋಣವ. ಹೌದಾ? ಸೊ ಈ ಭಾಗದಲ್ಲಿ ದಕ್ಷಿಣ ಭಾರತದಲ್ಲಿ, ನಮ್ಮ ದಕ್ಷಿಣ ಭಾರತದಲ್ಲಿ, ಈ ನಮ್ಮ ರಾಜ್ಯಗಳು ಅದಾವಲ್ಲ, ಈ ರಾಜ್ಯಗಳು, ಈ ದಕ್ಷಿಣ ಭಾರತ ಇಲ್ಲಿದ್ದಿಲ್ಲಿ ಇವೆಲ್ಲ ರಾಜ್ಯಗಳು ಇದರಲ್ಲಿ, ಇವೆಲ್ಲ ರಾಜ್ಯಗಳಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ ಯಾವುದು? ಏನ ಜೋರು ಹೇಳ್ರು? ಕರ್ನಾಟಕ. ಹೌದಾ? ಕರ್ನಾಟಕ. ಹಾಗಾದ್ರೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಅತಿ ಹೆಚ್ಚು ಕಬ್ಬು ಬೆಳೆಯುತ್ತದೆ? ಬೆಳಗಾವಿ. ಯಾವ ಜಿಲ್ಲೆಯನ್ನು ನಾವು ಸಕ್ಕರೆ ನಾಡು ಎಂದು ಕರಿತೀವಿ? ಮಂಡ್ಯ. ಹಾಗಾದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದನೆ ಮಾಡುವ ದೇಶ? ಹೊಡಿಯೋನು ಕಪ್ಪಳಗಡ್ಡಿಗೆ. ಎರಡನೇದಾದ ಭಾರತ. ಚೀನಾಕ್ಕೆ ಹೋಗ್ತೇನೆ, ಚಾಂಗ್ ಚುಂಗ್ ಅಂತ ಮಾಡ್ಕೋತೆ.
ಅವನಿಗೆ ಇಲ್ಲಿ ಕುಂದ್ರಿಸಿರೋ ನೀವು ಪುಣ್ಯ ಬರುತ್ತಾ? ಅವ್ನು ಒಂದು ಇಲ್ಲಿ ಕುಂದಿಸ್ಬಿಟ್ರಿ ಎಲ್ಲ ಕ್ವಶನ್ಸ್ ಬಂದು ಎಟ್ಟು ಬೀಳ್ತಾವ. ಯಾರು ಅವ್ರವ್ವ ಅಂದಾಳ ನನಗೆ, ನಾಯಿ ಮದ್ಯಾಗ ಓದಿರಿ ಸರ್ ಅಂತ ಅಂದಾಳ. ನಾಯಿ ಹೆಂಗೆ ಓದ್ತಿರಲ್ಲ ಹಂಗೆ ಓದಿರಿ ಅಂತಂದಾಳ. ನೆಕ್ಸ್ಟ್ ಬ್ರಿಜಲ್ ಮತ್ತು ಭಾರತ ಎರಡು ಸಾಕು. ಹಾಗಾದ್ರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ಯುಪಿ, ಉತ್ತರ ಪ್ರದೇಶ್. ನೋಡಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದನೆ ಮಾಡುವುದು ಬ್ರಿಜಲ್, ನಂತರ ಭಾರತ ಇದೆ. ಭಾರತದಲ್ಲಿ ಉತ್ತರ ಪ್ರದೇಶ್ ಇದೆ. ಅರ್ಥ ಆಯ್ತಾ? ಭಾರತದಲ್ಲಿ ಉತ್ತರ ಪ್ರದೇಶ್ ಇದೆ. ನಾನು ಕ್ಲಾಸ್ ಮಾಡಿದಾಗ ಅವಾಗ ಏನ್ ಮಾಡ್ತೀನಿ, 4 ರಾಜ್ಯಗಳು ಬರೆಸ್ತಾ ಇರ್ತೀನಿ. ಈಗ ಜಸ್ಟ್ 1. ನಂತರ ಏನಪ್ಪಾ ಅಂದ್ರೆ ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ ಕರ್ನಾಟಕದಲ್ಲಿ ಬೆಳಗಾವಿ ಎಸ್ಪೆಷಲ್ ಆಗಿ ಅತಿ ಹೆಚ್ಚು ಕಬ್ಬು ಬೆಳೆಯುವಂಥದ್ದು. ಓಕೆನಾ? ಇದು ನಿಮಗೆ ಗೊತ್ತಿರಬೇಕು ಕಬ್ಬಿನ ಬಗ್ಗೆ. ಓಕೆ, ನೆಕ್ಸ್ಟ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಮೊದಲ ಬಾರಿಗೆ, ಈಸ್ಟ್ ಇಂಡಿಯಾ ಕಂಪನಿ ಯಾವ ಕಂಪನಿ ರೀ? ಈಸ್ಟ್ ಇಂಡಿಯಾ ಕಂಪನಿ. ಹೌದಾ? ನೋಡಿ, ಭಾರತಕ್ಕೆ ಯುರೋಪಿಯನರ ಆಗಮನ ಅಂತ ಓದ್ತೀವಿ. ಹೆಸರು ಭಾರತಕ್ಕೆ ಯುರೋಪಿಯನರ ಆಗಮನ ಅಂತಂದಾಗ ನೋಡ್ರಿ, 1498ರಲ್ಲಿ ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದ. ನಂತರ 1402ರಲ್ಲಿ ಯಾರು ಬಂದರು? ಡಚ್ಚರು ಬಂದರು. 1600ರಲ್ಲಿ ಯಾರು ಬಂದರು? ಬ್ರಿಟಿಷರು ಬಂದರು. 1464ರಲ್ಲಿ ಯಾರು ಬಂದರು? ಫ್ರೆಂಚರು ಬಂದರು. ಹೌದಾ? ಈ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಫ್ರೆಂಚರು ಬಂದರು. ನಂತರ ಏನು ಮಾಡ್ತಾರಪ್ಪ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ. ಈ ಕಂಪನಿಯ ಭಾರತದಲ್ಲಿ ಮೊದಲ ಬಾರಿಗೆ ಏನಪ್ಪಾ ಅಂದ್ರೆ ಆಧುನಿಕ ರೇಷ್ಮೆ ಜವಳಿ ಕಾರ್ಖಾನೆ. ನಮ್ಮ ಹುಡುಗರು ಏನು ಮಾಡ್ತಾರೆ, ಈ ನಮ್ಮ ರಾಮನಗರ ಭಾಗ ಸುತ್ತಮುತ್ತ ನಮ್ಮ ಫೇಮಸ್ ಮಗ ರೇಷ್ಮೆ, ನಮ್ಮ ರಾಮನಗರ. ಅದಕ್ಕೆ ಅವನು ಕ್ವಶನ್ ಪೇಪರ್ ತೆಗ್ಯಾನ ಏನು ಮಾಡ್ಯಾನ್ರಿ? ರಾಮನಗರ. ತುಂಬಾ ಬ್ರಿಲಿಯಂಟ್ ಇರ್ತಾರ ಅವರು. ಫಸ್ಟ್ ಕೀ ಆನ್ಸರ್ ಕೊಡ್ತಾನಲ್ರಿ, ಸ್ವಲ್ಪ ತಡಬೇಕು. ದಡಕಿದಿರಿ ಮುಗೀತು ನಿಮ್ಮ ಯಾದಿಮೇ ಶಾದಿ. ಅಂದ್ರೆ ಏನು? ಯಾದಿಮೇ ಶಾದಿ ಅಂದ್ರೆ ಏನ್ರಿ? ಯಾದಿಮೇ ಶಾದಿ ಅಂದ್ರೆ ಏನು? ಅವತ್ತು ಹುಡುಗಿ ನೋಡೋದು, ಅವತ್ತ ಗಟ್ಟಿ ಮಾಡೋದು, ಅವತ್ತ ಮದುವೆ ಮಾಡ್ಕೊಳ್ಳೋದು, ಅವತ್ತ ಮನೆ ಕರ್ಕೊಂಬಂದ್ಬಿಡೋದು, ಅದು ಯಾದಿಮೇ ಶಾದಿ. ಆಧುನಿಕ ರೇಷ್ಮೆ ಜವಳಿ ಕಾರ್ಖಾನೆ. ಹೌದಾ ಸರ್? ಇದು ಆಧುನಿಕ ರೇಷ್ಮೆ ಅಂದ್ರೆ ಎಲ್ಲಿಪ್ಪ ಅಂದ್ರೆ ಕೋಲ್ಕತ್ತಾದಲ್ಲಿ, ಅಂದ್ರೆ ಕೋಲ್ಕತ್ತಾದ ಪಶ್ಚಿಮ ಬಂಗಾಳದಲ್ಲಿ. ಔರಾದಲ್ಲಿ ಅಂದ್ರೆ 1854ರಲ್ಲಿ ಆಧುನಿಕ ರೇಷ್ಮೆ ಜವಳಿ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದರು ಬ್ರಿಟಿಷರು. ಇದಕ್ಕಿಂತ 1818ರಲ್ಲಿ ಅದು ಆಗತ್ತೆ, ಬಟ್ ಸ್ಥಾಪಿಸಲಾಗಿರಲ್ಲ. ಜಸ್ಟ್ ಅದ್ರ ಬಗ್ಗೆ ಕಲ್ಪನೆ ಇರುತ್ತೆ ಅಷ್ಟೇ. ಓಕೆನಾ? ರಾಮನಗರ್ ಸರ್, ರೇಷ್ಮೆ ಈಸ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಯೋದು ಯಾವ್ದ್ರಿ ಸರ್? ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ. ಭಾರತದ ದೇಶದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡ್ತಾರೆ? ಕರ್ನಾಟಕದಲ್ಲಿ ಯಾವ ಜಿಲ್ಲೆ ರೀ? ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಹೇಳ್ರು? ಮಂಡ್ಯ. ಆದ್ರೆ ರಾಮನಗರಿಗೆ ಏನಂತ ಕರಿತೀವಿ ಅಂದ್ರೆ ರೇಷ್ಮೆಯ ನಾಡು, ರೇಷ್ಮೆಯ ನಗರ, ರೇಷ್ಮೆಯ ನಾಡು ಎಂದು ಕರಿತೀವಿ ರಾಮನಗರಿಗೆ. ರೇಷ್ಮೆ ನಗರ, ರೇಷ್ಮೆ ಇದಂತ ಕರಿತೀವಿ. ಓಕೆನಾ? ಈ ಕ್ವಶನ್ಸು ರಾಠೋಡ್ ಮಾಸ್ಟರ್ ಪವರ್ ಏನಾದ್ರು ಗೊತ್ತಾಗಬೇಕಾದ್ರೆ 2016ರದ UPSC ಯಾವ ಕ್ವಶನ್ಸ್ ರೀ? UPSC 2016 ಡೇಟ್ ಪಡ್ಕೊಳ್ಳಿ. 2016 IAS ಕ್ವಶನ್ ಬರ್ತಕ್ಕಂಥ ನೋಡ್ರಿ. 2016ರಲ್ಲಿ ನಡೆದಿದ್ದು IAS ಪೂರ್ವಭಾವಿ ಪರೀಕ್ಷೆ ಕ್ವಶನ್ಸು ನಿಮ್ಮ PSIಗೆ ಕಾಪಿ ಮಾಡಿ ಕೇಳಿದ್ದಾನೆ. ಆಪ್ಷನ್ಸ್ ಚೇಂಜ್ ಇಲ್ಲ. ಯಾರು ಇಂಗ್ಲೀಷ್ ಮೀಡಿಯಂ ಇದ್ರೆ ಸ್ಕ್ಯಾನ್ ಮಾಡಿ ಕ್ವಶನ್ಸ್ ಬರುತ್ತೆ ಅದ್ರ ಕೆಳಗೆ. ಈ ಕ್ವಶನ್ಸ್ ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ಕೆಳಗೆ ಕ್ವಶನ್ಸ್ ಬರುತ್ತೆ. ಹೌದಾ? ಹಾಗಂತ ಹಿಂಗೆ ಮಾಡ್ಕೊಂಡು ಕೊಡ್ಬಿಟ್ರೆ ಆಮೇಲೆ ಮಾಡ್ರಿ. ನೋಡಿ, ಭಾರತದ ಒರೆ ಒಂಟಿ ಸಂತತಿ ವಿಶೇಷತೆಗಳು ಏನು? ಒರೆ ಒಂಟಿ ಅಂದ್ರೆ ಏನು ಗೊತ್ತಾ?
ಆ ಕರೆ ಒಂಟಿ ಅದಾವ. ಈ ಕರೆ ಒಂಟಿ ಅದಾವಲ್ಲ, ಈ ಅಂದ್ರೆ ಒಂಟಿ ಅದನ್ನ ಒಂಟಿಯ ಒಂದು ಪ್ರಭೇದ ತರ, ಒಂಟಿ ತರ ಕರೆ ಒಂಟಿ ಅಂತಂದಾಗ ಈ ಎಕ್ಸಾಂಪಲ್ ಆಗಿ ಈ ಮ್ಯಾಂಗ್ರೋವ್ ಕಾಡುಗಳು ಇರ್ತಾವ ಕರಾವಳಿಯ ಪ್ರದೇಶದಲ್ಲಿ. ಆ ಟೈಮಲ್ಲಿ ಈ ಸರಕು ಮತ್ತು ಸೇವೆಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಿಸ್ಬೇಕು. ಅಂದ್ರೆ ಒಂದು ಕಡೆ ಇಲ್ಲಿದ್ದು ಇನ್ನೊಂದು ಕಡೆಗೆ, ಅದು ನೀರಿನ ಮುಖಾಂತರ ಅದು ಒಂಟೆಗಳ ಮ್ಯಾಗ್ ಕಟ್ಟಿ ಸಾಗಿಸ್ತಿದ್ರಂತೆ. ಅದು ಎಕ್ಸಾಂಪಲ್ ಆಗಿ ಸಮುದ್ರದಲ್ಲಿ 3 ಕಿಲೋಮೀಟರ್ ವರೆಗೂ, ಎಷ್ಟು ಕಿಲೋಮೀಟರ್ ವರೆಗೂ ಈಜಬಲ್ಲದು, ಈಜ್ಕೊಂತ ಹೋಗತ್ರಿ. ಅದು ಒಂಟೆ ಮ್ಯಾಗ್ ಕಟ್ಟಿರ್ತಾರಲ್ಲ ಮಟರಲ್ಲಿ. ಅಂದ್ರೆ ಏನೋ ಒಂದು ವಸ್ತುಗಳು ಇರಲಿ ಆ ಟೈಮಲ್ಲಿ ಎಲ್ಲ ಗುಜರಾತಲ್ಲಿ ಅಲ್ಲೆಲ್ಲ ಅರಬ್ಬಿ ಸಮುದ್ರದ ಭಾಗದಲ್ಲಿ ಒಂದು ದಾಟಬೇಕಾದ್ರೆ 3 ಕಿಲೋಮೀಟರ್ ವರೆಗೂ ಏನಾಗತ್ತೆ ಅಂದ್ರೆ ಈಜಬಲ್ಲದು ಆ ತರ. ಮತ್ತೆ ಇಲ್ಲಿ ಮರುಭೂಮಿ ಪ್ರದೇಶದಲ್ಲಿ ಬರೋ ಒಂಟೆ ಅಲ್ಲ, ಮರುಭೂಮಿ ಪ್ರದೇಶದಲ್ಲಿ ಬರೋ ಒಂಟೆ ಅಲ್ಲ. ಇದು ಯಾವ ಒಂಟೆ ಅಂದ್ರೆ ಕರಾಯ ಒಂಟೆ. ಹೌದಾ? ಕರಾಯ ಒಂಟೆ ಅಂತಂದಾಗ ಇದು 3 ಕಿಲೋಮೀಟರ್ ವರೆಗೆ ಈಜಬಲ್ಲದು. ಹೌದಾ ಸರ್? ಹಾಗಾದ್ರೆ ಇದು ಮ್ಯಾಂಗ್ರೋವ್ನಲ್ಲಿರುವ ಸಸ್ಯ ಪ್ರಭೇದವನ್ನು ಏನಾಗತ್ರಿ, ಅದೇ ತಿಂದು ಬದುಕ್ತೈತಿ. ಮ್ಯಾಂಗ್ರೋವ್ ಇದಾವಲ್ಲ, ಮ್ಯಾಂಗ್ರೋವ್ ಗೊತ್ತಾ? ಆ ಮ್ಯಾಂಗ್ರೋವ್ದಲ್ಲಿ ಅಂದ್ರೆ ಗಿಡಗಳು ತಡೆಗಟ್ಟಕ್ಕೆ ಮ್ಯಾಂಗ್ರೋವ್ ಪ್ರದೇಶ ಇರ್ತಾವ, ಫಾರೆಸ್ಟ್ ಗೊತ್ತಾ? ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ಲೇ ಇರುವ ಕೆಲವೊಂದಷ್ಟು ಸಸ್ಯ ಪ್ರಭೇದಗಳು ತಿಂದು ಆ ಪ್ರಾಣಿಯನ್ನು ಬದುಕ್ತೈತಿ. ಇವಾಗಿನ ಅಷ್ಟು ಕಾಣಬೇಕಾದ್ರೆ ನೀವು ಕೆಲವೊಂದಷ್ಟು ಗುಜರಾತ್ ಭಾಗದಾಗ ಹೋದ್ರೆ ಸಿಗ್ತಾವ. ಹಾಗಾದ್ರೆ ಅದು ಕಾಡಿನಲ್ಲಿ ಜೀವಿಸುತ್ತದೆ, ಆದರೆ ಅದು ಸಾಕು ಪ್ರಾಣಿ ಅಲ್ಲ. ನೋಡಿ, ಅದು ಕಾಡಿನಲ್ಲಿ ಜೀವಿಸ್ತೈತಿ ರೈಟು, ಆದರೆ ಅದು ಸಾಕು ಪ್ರಾಣಿ ಇಲ್ಲಂತಿದೆ. ಆದರೆ ಸಾಕು ಪ್ರಾಣಿ ಹೌದು. ಏನ್ರಿ? ಸಾಕು ಪ್ರಾಣಿ ಹೌದು. ಇಷ್ಟೇ ಕ್ವಶನ್ಸ್ ನಿಮಗೆ ರಪ್ಪ ಹೊಡೆದು ಹೊರಗೆ ಹಾಕಿದ್ದಾರೆ. ಇಷ್ಟೇ ಕ್ವಶನ್ಸು ರಪ್ಪ ಹೊಡೆದು ಹೊರಗೆ ಹಾಕಿಬಿಟ್ಟಿದ್ದಾರೆ. ಇದು UPSC ಕ್ವಶನ್ಸ್ 2016 IAS ಕ್ವಶನ್ಸು 2016 ಕೇಳಿದೆ. ನೋಡಿ, ಭಾರತದ ಕರೆ ಒಂಟೆ ಮತ್ತು ಸಂತತಿ ವಿಶೇಷತೆಗಳು ಏನು? 3 ಕಿಲೋಮೀಟರ್ವರೆಗೂ ಈಜಬಲ್ಲದು, ಮ್ಯಾಂಗ್ರೋವ್ ಸಸ್ಯ ಪ್ರಭೇದಗಳಿಂದ ಮೇದು ಬದುಕಬಲ್ಲದು, ಆದರೆ ಇದು ಕಾಡಿನಲ್ಲಿ ಜೀವಿಸ್ತೈತಿ ರೈಟು, ಆದರೆ ಇದು ಸಾಕು ಪ್ರಾಣಿ ಅಲ್ಲ. ಇದು ಸಾಕ್ತೈತಿ ಸರ್, ಇದು ಸಾಕು ಪ್ರಾಣಿ ಹೌದು. ಯಾಕೆ ಹೌದು ಅಂದ್ರೆ ನೋಡಿ, ಈ ಕರೆ ಒಂಟಿ ಹಾಲು ಐತಲ್ರಿ, ಹಾಲು ನಮ್ಮ ಜನರು ಸೇವಿಸ್ತಾರೆ. ಹಾಲನ್ನು ಕುಡಿತಾರೆ, ಊಟಕ್ಕೆ ಬಳಸ್ತಾರೆ. ಹೌದಾ? ಮಕ್ಕಳನ್ನು ಕೊಡ್ತಾರೆ, ಜಾಸ್ತಿ ಮೆಮ್ರಿ ಶಾರ್ಪ್ ಆಗಲಿ ಅಂತ. ಕತ್ತಿ ಹಾಲು ಕೂಡ ಕೊಡ್ತಾರೆ. ನೀವು ಕತ್ತಿ ಹಾಲು ಕುಡಿದಿರಲ್ಲ? ಹಾಲು ಕೊಡ್ತಾರೆ. ಸೊ ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್ ಸರ್. ಹಾಗಾಗಿ ಅಲ್ಲಿ ಸಾಕು ಪ್ರಾಣಿ ಹೌದು. ಪ್ರತಿಯೊಂದು ಎಕ್ಸಾಂಪಲ್ ಆಗಿ ಒಂಟೆ ಸಾಕಿರ್ತಾರ, ಎಷ್ಟು ಗುಳೆ ಅಂದ್ರೆ ಎಷ್ಟು ಲಗೇಜ್ಗಳು ಪ್ಯಾಕ್ ಮಾಡಿ ಒಂಟೆ ಅಂತ ಕರ್ಕೊಂಡು ಹೋಗಲ್ಲ. ಅದೇ ತರಾಗಿ ಸಮುದ್ರ ಮುಖಾಂತರ ಕರ್ಕೊಂಡು, ನೀರಿನ ಮುಖಾಂತರ, ಜಲಪ್ರದೇಶ ಮುಖಾಂತರ ಕರ್ಕೊಂಡು ಕರೆ ಒಂಟಿ ಪ್ರಭೇದ ಅಂತ ಕರಿತೀವಿ. ಓಕೆನಾ? ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಇಸ್ರೇಲ್ ಮತ್ತು ಹಮಾಸ್ ಘರ್ಷಣೆ 2023 ಸಂದರ್ಭದಲ್ಲಿ ಭಾರತೀಯರನ್ನು ರಕ್ಷಿಸಿ ಈ ಕರೆತರಲು ನಡೆಸಿದ ಕಾರ್ಯಾಚರಣೆ. ಇಸ್ರೇಲ್ ಮತ್ತು ಏನ್ರಿ ಹಮಾಸ್ ಘರ್ಷಣೆ. ಹಾಗಾದ್ರೆ 2023 ನಡೆದಿದ್ದು ಆಪರೇಷನ್ ವಿಜಯ. ಆಪರೇಷನ್ ವಿಜಯ ಅದಕ್ಕೆ ಒಂದೊಂದು ಹೇಳತ್ತೀನೋ ನಾನು. ಆಪರೇಷನ್ ವಿಜಯ ಹಾಕ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಕೊಡ್ತಾ ಇದ್ದೀನಿ. ಇದು ಅಲ್ಲ, ಇದಕ್ಕೆ ಇಸ್ರೇಲ್ ಹಮಾಸ್ ಅನ್ನೋದು ಆಪರೇಷನ್ ಅಜಯ. ಆಪರೇಷನ್ ಅಜಯ ಇದು ವಿಜಯ ಅಂತ ಇದೆಯಲ್ಲ, ಇದು 1961 ಗೋವಾ ವಿಮೋಚನೆಗೋಸ್ಕರ ಮಾಡಿದಂಥದ್ದು. ಗೋವಾ ವಿಮೋಚನೆಗೋಸ್ಕರ ಮಾಡಿದಂಥದ್ದು 1961 ಗೋವಾ ವಿಮೋಚನೆ. ಆ ಸಂದರ್ಭದಲ್ಲಿ ಕೈಗೊಂಡ ಕಾರ್ಯಾಚರಣೆ ಹೆಸರು ಆಪರೇಷನ್ ವಿಜಯ್. ನಂತರ 1999 ಕಾರ್ಗಿಲ್ ಯುದ್ಧ. ಯಾವ ಯುದ್ಧ ರೀ? ಕಾರ್ಗಿಲ್ ಯುದ್ಧ. 1999 ಕಾರ್ಗಿಲ್ ಯುದ್ಧ ವಿಜಯಗೋಸ್ಕರ ಮಾಡಿದಂಥ ಕಾರ್ಯಾಚರಣೆ ಹೆಸರು ಸರ್ ಅದು ಕಾರ್ಗಿಲ್ ಯುದ್ಧ. ಹೌದಾ? ಕಾರ್ಗಿಲ್ ಯುದ್ಧ ವಿಜಯಗೋಸ್ಕರ ಮಾಡಿದಂಥ ಕಾರ್ಯಾಚರಣೆ ಹೆಸರು. ಓಕೆ, ನೆಕ್ಸ್ಟ್, ಇದು ಇಸ್ರೇಲ್ ಮತ್ತು ಹಮಾಸ್ ಘರ್ಷಣೆಗೋಸ್ಕರ ಆಪರೇಷನ್ ಅಜಯ್. ನೆಕ್ಸ್ಟ್ ಏನಿದೆ? ಆಪರೇಷನ್ ಗಂಗಾ. ಆಪರೇಷನ್ ಗಂಗಾ ಇದು 2022 ನಡೆದಿದ್ದು. ಏನಪ್ಪಾ ಅಂತಂದ್ರ, ಒಂದು ರಷ್ಯಾ, ಇನ್ನೊಂದು ಉಕ್ರೇನ್. ರಷ್ಯಾ ಮತ್ತು ಉಕ್ರೇನ್ ಕಾರ್ಯಾಚರಣೆ ಹೆಸರು. ರಷ್ಯಾ ಮತ್ತು ಉಕ್ರೇನ್ ಕಾರ್ಯಾಚರಣೆ ಹೆಸರು. ಈ ಆಪರೇಷನ್ ಅಭಯ ಇದೆಯಲ್ಲ, ಆಪರೇಷನ್ ಅಭಯ ಇಡೀ ದೇಶ ತುಂಬ ಮಾಡ್ತಾರೆ. ಎಲ್ಲೆಲ್ಲಿ ಭಯೋತ್ಪಾದನೆ ಆಗಿರುತ್ತೆ, ಎಲ್ಲೆಲ್ಲಿ ಈ ಪ್ರವಾಹ ಆಗಿರ್ತ, ಸುನಾಮಿ ಆಗಿರ್ತೈತಿ, ಎಲ್ಲಾದ್ರೂ ಗ್ಯಾಸ್ ಸಿಲಿಂಡರ್ ಅವೆಲ್ಲ ಇಡೀ ದೇಶ ತುಂಬ ಮಾಡುವಂಥ ಕಾರ್ಯಾಚರಣೆ ಆಪರೇಷನ್ ಅಭಯ.
ಹೀಗೆ ಆಪರೇಷನ್ ಕಾವೇರಿ ಬರುತ್ತೆ, ಆಪರೇಷನ್ ಗಂಗಾ ಬರುತ್ತೆ, ಆಪರೇಷನ್ ಅಜಯ, ಆಪರೇಷನ್ ಎಲ್ಲ ಇವೆಲ್ಲ ತುಂಬ ಆಪರೇಷನ್ ಆಗಿರ್ತಾವ. ಈ ಆಪರೇಷನ್ ಸಿಂಧೂರ್ ಬಂತ, ಹೌದಲ್ರಿ? ಸಿಂಧೂರ್ ಇದು ಭಾರತ ಪಾಕ್ ಯುದ್ಧ ಆಗೋ ಸಂದರ್ಭದಲ್ಲಿ ಇವೆಲ್ಲ ಇಂಪಾರ್ಟೆಂಟ್. ಇವು ಒಂದು 2 ವರ್ಷದಲ್ಲಿ ಆಗಿದ್ದ ಘಟನೆಗಳನ್ನು ನೋಡ್ಕೋಬೇಕು. ಏನು ಭಯ ಪಡಬೇಡ್ರಿ. ನಾನು ಸಖತ್ತಾಗಿ ಸುಮಾರು ಒಂದು 2-2.5 ವರ್ಷದ ಕರೆಂಟ್ ಅಫೇರ್ಸ್ ರೆಡಿ ಮಾಡ್ತೀನಿ. ನನಗೆ ಏನು ಕೊಡ್ತೀನಿ ಅಂದಿನಲ್ಲ, ಈಗ ಸತ್ರ ಕೊಡಲ್ಲ ನಾನು. ಇವಾಗ ಏನಾಗಲ್ಲ. ಯಾಕೆ ಕೊಡ್ತೀನಿ? ಎಕ್ಸಾಮ್ ಒಂದು 15 days 20 days ಇದ್ದಾಗ ಮಾತ್ರ ಹುಡುಗರ ಕೈ ಕೊಡ್ತೀನಿ. ಅವಾಗ ಕೊಟ್ಟರೆ ಜಸ್ಟ್ ಓದ್ಕೊಂಡು ಹೋಗಿ ರುಬ್ಬೋದು. ಜಸ್ಟ್ ಒಂದು 300-350 ಪೇಜ್ ಬರುತ್ತೆ, ಹೌದಾ? ಹಾಗಾಗಿ ಚೆನ್ನಾಗಿ ಕರೆಂಟ್ ಅಫೇರ್ಸ್ ಮಾಡ್ತಾ ಇದ್ದೀನಿ. ಅದು ಯಾವಾಗ ಟೈಮ್ ಸಿಕ್ಕಾಗ ಅದು ಮನೆಯಲ್ಲಿ ವರ್ಕ್ ಮಾಡ್ತೀನಿ ನೈಟ್ ಟೈಮಲ್ಲಿ. ಸೊ ಹಾಗಾಗಿ ಮಾಡ್ತೀನಿ. ಓಕೆ, ಸೊ ಇಷ್ಟು ಕೂಡ ಕಂಪಲ್ಸರಿ ಇದು ಮಾಡಿ. ನೆಕ್ಸ್ಟ್, ಯಾರಿಗೆ ಕೊಟ್ಟರು ಅರ್ಜುನಿಗೆ ಮಾತ್ರ ಕೊಡಲ್ಲ ನಾನು. ಪಾಸ್ ಆಗಲ್ಲ. ಅವನು ಯಾಕೆ ಮಾಡಂತಾರ ಗೊತ್ತಾ? ಅವನ್ ಡೆಲಿವರಿ ಆಗ್ಬೇಕಾದ್ರೆ 9 ತಿಂಗಳು ಬೇಕ್ರಿ. ಈಗ ತಗೊಂಡ್ ಏನ್ ಮಾಡ್ತಾನ? ಯಾವ ಎಕ್ಸಾಮ್ ಬಿಟ್ಟಿಲ್ಲವ. ಮಹಾರಾಣಿ ರುದ್ರಮದೇವಿ ಯಾವ ಒಂದು ಅಂಶಕ್ಕೆ ಸಂಬಂಧಪಟ್ಟಲ್ರಿ? ವಾರಂಗಲನ ಕಾಕತೀಯರಿಗೆ ಒಂದು ಸಂಬಂಧಪಟ್ಟಂತೆ, ಹೌದಾ? ವಾರಂಗಲನ ಕಾಕತೀಯರಿಗೆ ಸಂಬಂಧಪಟ್ಟಂತೆ. ಓಕೆನಾ? ಸೊ ಇದು ಗೊತ್ತಿರಲಿ ನಿಮಗೆ. ಮಹಾರಾಣಿ ರುದ್ರಮದೇವಿ ನೋಡಿ, ಎಲ್ಲಾದ್ರೂ ಓದಿದ್ದೀರಾ ಮಹಾರಾಣಿ? ಈ ವಾರಂಗಲನ ಕಾಕತೀಯರಲ್ಲಿ ಈ ಗಣಪತಿ ದೇವ ಅಂತ ಬರ್ತಾನೆ. ಗಣಪತಿ ದೇವ, ಈ ಗಣಪತಿ ದೇವನ ಮಗಳ ಹೆಸರಿಕ್ಕಿ ಯಾರೋ ಗಣಪತಿ ಬಪ್ಪ, ಗಣಪತಿ ದೇವ ಅಂತ ಒಬ್ಬ ನಿರ್ಧಾರಲ್ಲ, ಅವು ಫೇಮಸ್. ವಾರಂಗಲನ ಕಾಕತೀಯರ ಅಧಿಕಾರದ ಅರಿಶದಲ್ಲಿ ಫೇಮಸ್. ವಾರಂಗಲನ ಗಣಪತಿಯ ಮಗಳು ಮಹಾರಾಣಿ ರುದ್ರಮಾದೇವಿ. ನೋಡ್ರಿ, ಎಲ್ಲಾದ್ರೂ ಓದಿದ್ದೀರಾ? ಕೇಳಿದ್ದೀರಾ? ಮೂವಿ ಇದೆಯಾ? ಅವೆಲ್ಲ ಯೂಸ್ ಮಾಡ್ಕೋಬೇಕು. ಇಲ್ಲೆಲ್ಲ ಬರೀ ಮೂವಿ ನೋಡಿ ಅವ್ವ ಎಷ್ಟು ಚಂದ ಇದ್ದಾಳ ಅವ್ವ ಅಂತ ಅನ್ನೋಕ್ಕಿಂತ ಇಂಥದಕ್ಕೆಲ್ಲ ಯೂಸ್ ಮಾಡ್ಬೇಕು. ಓಕೆನಾ? ನೆಕ್ಸ್ಟ್ ನೋಡ್ರಿ, ಎಕನಾಮಿಕ್ ಹಿಸ್ಟರಿ ಆಫ್ ಇಂಡಿಯನ್ ಲೀಡರ್ ಅರ್ಲಿ ಬ್ರಿಟಿಷ್ ರೂಲ್. ನೋಡಿ, ಎಕ್ಸಾಮ್ ಹಾಲಲ್ಲಿ ಕುಂತವನು 99% ಹುಡುಗರು ದಾದಾಬಾಯಿ ನೌರೋಜಿ ಹೋಗ್ತಾಳೆ. ದಾದಾಬಾಯಿ ನೌರೋಜಿ ಆಗ್ತಾರೆ. ಯಾಕಂದ್ರೆ ಎಕನಾಮಿಕ್ಸ್ ಹಿಸ್ಟ್ರಿ ಆಫ್ ಇಂಡಿಯಾ, ಮಗ ಎಲ್ಲ ಇಕ್ಕಿನ ಬರ್ತಾಳು ಅನ್ ಬ್ರಿಟಿಷ್ ರೂಲ್ ಆಫ್ ಇಂಡಿಯಾ, ಅವೆಲ್ಲ ಇಕ್ಕಿನ ಬರ್ತಾ ಇಕ್ಕಿನ ಇದ್ದಿರ್ಬೋದು ಅಂತ ಹಾಕ್ಬಿಡ್ತಾರೆ. ಕ್ವಶನ್ ಪೇಪರ್ ತೆಗೆದು ಎಷ್ಟು ಬ್ರಿಲಿಯಂಟ್ ಅದನ್ನ ಫಸ್ಟ್ ಆಪ್ಷನ್ಸ್ ಇಟ್ಬಿಟ್ಟಾನ. ಅದಕ್ಕಾಗಿ ಆರ್ ಸಿ ದತ್ತ ಅವ್ರು ಮಾಡ್ತಾರೆ. ಅದಕ್ಕೆ ಸೆಕೆಂಡ್ ಆಪ್ಷನ್ಸ್ ಬಂದಿದ್ದಾರೆ. ಹಾಗಾದ್ರೆ ಆರ್ ಸಿ ದತ್ತ ಅವರು ತುಂಬಾ ಕೃತಿಗಳಿದ್ದಾವೆ. ಒಂದು ಕಡೆ ಲಿಸ್ಟ್ ಮಾಡ್ಕೊಂಡ್ ಬರ್ಕೊಳ್ಳಿ, ಪಕ್ಕ ಎಕ್ಸಾಮಿಗೆ ಇಡ್ತಾರೆ. ಒಂದು ಕಡೆ ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಅವು ಪಕ್ಕ ನಿಮಗೆ ಎಕ್ಸಾಮ್ಗಳಿಗೆ ಬರುವಂಥದ್ದು. ನೋಡಿ, ಆರ್ ಸಿ ದತ್ತ ಅವರು ದ ಎಕನಾಮಿಕ್ಸ್ ಹಿಸ್ಟ್ರಿ ಬರ್ಕೊಂದಿರಾ? ಇದು ಬರ್ಕೊಂಡ್ರಾ? ನೆಕ್ಸ್ಟ್ ಎರಡನೇದು ಇಂಡಿಯನ್ ಪೇ ಮೈನ್ ಅಂತ ಒಂದು. ಆಮೇಲೆ ಎರಡನೇದು ಎ ಬೀಫ್ ಹಿಸ್ಟರಿ ಆಫ್ ಬೆಂಗಾಲ್. The literature of Bengal. The civilizations of Bengal. ನೋಡಿ, ಇಂಗ್ಲೀಷ್ ಇದ್ದಿದ್ರೆ ಕನ್ನಡದಾಗ ಹೆಂಗ್ ಬರೆಯಕತ್ತೀರಿ ಗೊತ್ತೇನು? ದ ಸಿವಿಲೈಸೇಷನ್ ಆಫ್ ಬೆಂಗಾಲ್. ನೆಕ್ಸ್ಟ್ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ನನಗೆ ಕೊಡ್ತಾರೆ. ಆಯ್ತಾ? ನೋಡಿ, ದಾದಾಬಾಯಿ ನೌರೋಜಿ ಬಗ್ಗೆ ಗೊತ್ತೈತೆ ನಿಮಗೆ?
ಹೌದಾ? ಆರ್ ಸಿ ದತ್ತ ಬಗ್ಗೆ ತಿಳ್ಕೊಬೇಕು. ಎನ್ ರಾಯ್ ಯಾರ್ರಿ? ಎನ್ ರಾವ್ ಬೇರೆ, ಎನ್ ರಾಯ ಬೇರೆ. ಎಸ್, ಎನ್ ರಾವ್ ಅಂದ್ರೆ ಸಲಹೆಗಾರ. ನೆಕ್ಸ್ಟ್ ಲಾಸ್ಟ್ ಪೇಜು. ಇನ್ನೊಂದು ಪೇಜ್ ಇದೆ, ಇನ್ನೊಂದು ಪೇಜಲ್ಲಿ 3 ಇದೆ. ಇದೇನಿಲ್ಲ ಇಂಪಾರ್ಟೆಂಟ್. ವಿಶೇಷ ಒಲಿಂಪಿಕ್ಸ್ ಕ್ರೀಡೆ ನಡೀತಾವೆ 2023ರಲ್ಲಿ. ಇಲ್ಲಿ ಎಷ್ಟು ಪದಕ ತಗೊಂಡಿದ್ದು ಕೇಳಿದ್ರೆ 202. ಹೌದಾ? ನೋಡಿ, ಒಂದು ಬೇಸಿಗೆ ಕಾಲದ, ಇನ್ನೊಂದು ಚಳಿಗಾಲದಿಂದ ನಡೀತಾವೆ. 2 ಬೇಸಿಗೆ ಕಾಲದಲ್ಲಿ ಪ್ರಾರಂಭ ಆಗಿದ್ದು 1896ರಲ್ಲಿ, ಚಳಿಗಾಲದಲ್ಲಿ 1924ರಲ್ಲಿ. ಇದು ಪ್ರಾರಂಭ ಆಗಿದ್ದು ಗ್ರೀಸ್ ಅಥವಾ ಗ್ರೀಕ್ ದೇಶದಲ್ಲಿ. ಗ್ರೀಕ್ ಅಂತಲ್ಲ, ಗ್ರೀಸ್ ಅಂತ ಬರ್ಕೊಳ್ರಿ. ಇದು ಪ್ರಾರಂಭ ಆಗಿದ್ದು ಫ್ರಾನ್ಸ್ದಲ್ಲಿ. ಹೌದಾ? ಓಕೆ, ಫ್ರಾನ್ಸ್ನಲ್ಲಿ. ಈಗ ರಿಸೆಂಟ್ಲಿ ಈ ಪ್ರಸ್ತುತ ಎಲ್ಲೆಲ್ಲಿ ನಡೀತಾವೆ ನೋಡ್ಕೊಂಬಿಡಿ. ಈಗ ರಿಸೆಂಟ್ಲ್ ಆಗಿ ಎಲ್ಲಿ ನಡೀತಾವೆ? ಒಲಿಂಪಿಕ್ಸ್ ಕ್ರೀಡೆ ಪ್ರತಿ 4 ವರ್ಷಕ್ಕೊಮ್ಮೆ ಆಗುವಂಥದ್ದು. ಒಲಿಂಪಿಕ್ಸ್ ಕ್ರೀಡೆ ಪ್ರತಿ 4 ವರ್ಷಕ್ಕೊಮ್ಮೆ ಆಗ್ತಾವೆ. 2 ಭಾಗ ಮಾಡ್ತಾರೆ, ಬೇಸಿಗೆ ಮತ್ತು ಚಳಿಗಾಲ. ಬೇಸಿಗೆ ಒಲಿಂಪಿಕ್ಸ್ ಮತ್ತು ಚಳಿಗಾಲದ ಒಲಿಂಪಿಕ್ಸ್. ಅದರಲ್ಲಿ ಬೇಸಿಗೆ 1896ರಲ್ಲಿ ಗ್ರೀಸ್ ದೇಶದಲ್ಲಿ ನಡೆದಿದೆ. ಚಳಿಗಾಲದಲ್ಲಿ 1924ರಲ್ಲಿ ಫ್ರಾನ್ಸ್ದಲ್ಲಿ ನಡೆದಿದೆ. 1924ರಲ್ಲಿ ಫ್ರಾನ್ಸ್ನಲ್ಲಿ ನಡೆದಿದೆ. ಪ್ರಸ್ತುತ ಎಲ್ಲಿ ನಡೀತಿತ್ತು ಅಂತ ನೀವು ರೆಡಿ ಮಾಡ್ಕೋಬೇಕು. ಮಾಡ್ಕೋತಿರೋಗಿಲ್ಲ? ನೆಕ್ಸ್ಟ್ ನೋಡಿ, ಹಾರ್ವರ್ಡ್ ಲಾ ಸ್ಕೂಲ್ ನೀಡುವ 2023ರ ಅವಾರ್ಡ್ಸ್ ಫಾರ್ ಗ್ಲೋಬಲ್ ಲೀಡರ್ಶಿಪ್. ಇದ್ರ ವಿಜೇತ ಯಾರಪ್ಪ ಅಂದ್ರ ವಾಯ್ ಡಿ ಚಂದ್ರಚೂಡ್. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶನಿದ್ದ. ಡಿ ವೈ ಚಂದ್ರಚೂಡ್ ಸುಪ್ರೀಂ ಕೋರ್ಟಿನ ನಿರ್ದೇಶಕನಾಗಿದ್ದ. ಡಿ ವೈ ಚಂದ್ರಚೂಡ್, ಸುಪ್ರೀಂ ಕೋರ್ಟ್. ನೆಕ್ಸ್ಟ್, ಆನರರಿ ಅಕಾಡೆಮಿ. ಇದು ಐತಲ್ಲ, ಆನರರಿ ಅಕಾಡೆಮಿ ಪ್ರಶಸ್ತಿ ಪಡೆದ ಏಕೈಕ ಭಾರತೀಯ. ನೋಡಿ ಹೆಂಗ್ ಕ್ವಶನ್ಸ್ ಕೇಳಿದ. ಯಾರ್ರೀ? ಸತ್ಯಜಿತ್ ರೈ, 1992 ಅಕಾಡೆಮಿ. ಇವು ಕೊಡೋರು ಯಾರ? ಆನರರಿ ಪ್ರಶಸ್ತಿ ಕೊಡೋರು ಯಾರಪ್ಪ ಅಂದ್ರೆ ಆಸ್ಕಾರ್ದಾರ್. ಯಾರು ಕೊಡ್ತಾರಿ? ಆಸ್ಕಾರ್ ಗೊತ್ತಲ್ಲ, ಸಿನಿಮಾ ಕ್ಷೇತ್ರಕ್ಕೆ ಕೊಡುವಂಥವ್ರು. ಅವರು ಕೊಡ್ತಾರೆ. 1929ರಲ್ಲಿ ಪ್ರಾರಂಭ ಮಾಡಿದ್ದು. 1929ನಲ್ಲಿ ಪ್ರಾರಂಭ ಮಾಡಿದ್ದು. ಆಸ್ಕಾರ್ದವ್ರು ಪ್ರತಿ ವರ್ಷ ಕೊಡ್ತಾರೆ ಆನರರಿ ಅಕಾಡೆಮಿ ಪ್ರಶಸ್ತಿ. ಇದು ಪಡೆದವರು ಮೊದಲು ಯಾರಂತ ಕೇಳಿದಾರೆ? ಯಾರು? ಸತ್ಯಜಿತ್ ರೇ, ಭಾರತೀಯರು. ನೋಡಿ ಏನು ಮಾಡ್ತೀಪ್ಪ, ಯಾವಾಗನ್ ಪ್ರಶಸ್ತಿ, ಯಾವಾಗ ತಗೊಂಡ್ರು, ಎಲ್ಲಿ ಕೇಳಿದ್ರು, ಹುಡುಗರು ಯಾವ ಗಿಡಕ್ಕೂ ಉರ್ಲಾಕೋಬೇಕು, ಒಂದು ಸೂತ್ರ ಇಲ್ಲ. ನೋಡಿ, ನ್ಯಾಟೋ ಏನ್ರಿ? ನ್ಯಾಟೋ ಅಂದ್ರೆ ಏನ್ರಿ? ನ್ಯಾಟೋ ಅಂದ್ರೆ ಏನು? ನಾರ್ತ್ ಅಟ್ಲಾಂಟಿಕ್ ಟ್ರೇಡ್ ಆರ್ಗನೈಸೇಷನ್. ಹಾಗಾದ್ರೆ ಪಾಶ್ಚಿಮಾತ್ಯ ಒಕ್ಕೂಟ ಇದು 31ನೇ ಸದಸ್ಯ ರಾಷ್ಟ್ರ ಕೇಳಿದ್ರಿ. ಯಾರೇ ಮುದ್ದೆ ಫಿನ್ಲ್ಯಾಂಡ್. ಹಾಗಾದ್ರೆ ಪ್ರಸ್ತುತ ನ್ಯಾಟೋದ ಎಷ್ಟು ಕಂಟ್ರಿಗಳು ಅದಾವು? 32 ಅದಾವು. 32ನೇ ಕಂಟ್ರಿ ಯಾವ್ದ್ರಿ? ಸುಡಾನ್. ಯಾವ್ದಿದೆ ರೀ? ಸುಡಾನ್ ರಾಜಧಾನಿ ಯಾವುದು? ಸ್ಟಾಕ್ಹೋಮ್. ಅವನು ಅಲ್ಲಿ ನೋಡ್ತಾವ. ಸುಡಾನ್ ರಾಜಧಾನಿ ಯಾವುದು? ಸ್ಟಾಕ್ಹೋಮ್. ಐರ್ಲ್ಯಾಂಡ್ ರಾಜಧಾನಿ? ಫಿನ್ಲ್ಯಾಂಡ್ ರಾಜಧಾನಿ. ಒಂದಾದ್ರೆ ಹೇಳ್ರು. ಅಲ್ಸಂಖ್ಯೆ ಅಂತ ಬರ್ತದೆ. 4 ರಾಷ್ಟ್ರಗಳು. ಓಕೆ, ಹಾಗಾದ್ರೆ ನ್ಯಾಟೋ ಅಂದ್ರೆ ಏನಂತ ಹೇಳಿದಿರಿ? ಈ ನ್ಯಾಟೋ ನೋಡ್ರಿ 1949. ಹೌದಾ? 1949ನಲ್ಲಿ ಎಲ್ಲಿಪ್ಪ ಅಂದ್ರೆ ಬ್ರಿಜಲ್ ದೇಶದ ಬ್ರಿಜಲ್ ಒಂದು ಪ್ಲೇಸ್ ಇದೆ. ಬ್ರಿಸಿಲೆಸ್ ಅಲ್ಲಿ ಸ್ಥಳದಲ್ಲಿ ಇದು ಮೊದಲ ನ್ಯಾಟೋ ಪ್ರಾರಂಭ ಮಾಡಿದ್ದು. ಇದೊಂದು ಮಿಲಿಟರಿಯ ಒಕ್ಕೂಟ. ಏನ್ರಿ ಇದು? ಮಿಲಿಟರಿಯ ಒಂದು ಒಕ್ಕೂಟ. ನೆಕ್ಸ್ಟ್ ನೋಡ್ರಿ ಯಾವ ಗಿಡಕ್ಕೂ ಉರ್ಲಾಕೋತ್ರಿ. 4 ರಾಷ್ಟ್ರಗಳು G20 ರಾಷ್ಟ್ರಗಳು. ಸದಸ್ಯ ಯಾವುದು? ನಿಮಗೆ G20 ಅಂದ್ರೆ
G20 ಇರಲಿರುವ ಪ್ರಸ್ತುತ ಈಗ ಏನಿದೆ G21 ಇದೆ. ಹೌದಾ? G21 ಅಂದರೆ 19 ದೇಶಗಳು ಪ್ಲಸ್ 2 ಆಫ್ರಿಕಾ ಯೂನಿಯನ್, ಒಂದು ಯುರೋಪಿಯನ್ ಯೂನಿಯನ್, 2 ಯೂನಿಯನ್ ಇದೆ. 19 ಕಂಟ್ರಿ ಪ್ಲಸ್ 2 ಒಂದು ಯುರೋಪಿಯನ್ ಯೂನಿಯನ್, ಎರಡನೇದು ಆಫ್ರಿಕನ್ ಯೂನಿಯನ್. ಯುರೋಪಿಯನ್ ಯೂನಿಯನ್, ಇನ್ನೊಂದು ಆಫ್ರಿಕನ್ ಯೂನಿಯನ್, ಎರಡೂ ಕೂಡ ನಿಮಗೆ ಗೊತ್ತಿರಲಿ. ಸೊ G21 ಮೊದಲ 20 ಇತ್ತು, ಈಗ ಏನಾಗಿದೆ 21. ಯಾವ್ದು ಆ್ಯಡ್ ಆಗಿದೆ? ಆಫ್ರಿಕನ್ ಯೂನಿಯನ್. ಸರ್ ಹಾಗಾದ್ರೆ ಈ ಕ್ವಶನ್ಸ್ಗೆ ಎಕ್ಸಾಮಲ್ಲಿ ಏನು ಮಾಡ್ತೀರಪ್ಪ ನೀವು? ಈ ಕ್ವಶನ್ಸ್ ನೀವು ಎಕ್ಸಾಮಲ್ಲಿ ಆನ್ಸರ್ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಮಾತಾಡ್ರು. 21 ಕೂಡ ಗೊತ್ತಿರ್ಬೇಕು ನಿಮಗೆ. 21 ಗೊತ್ತಿದ್ರೆ ಆನ್ಸರ್ ಮಾಡ್ತೀರಾ, ಇಲ್ಕೊಂಡ್ ಬರಲ್ಲ. ನೋಡಿ, ಇಲ್ಲಿ ಅರ್ಜೆಂಟೈನಾ ಇದೆ, ಮೆಕ್ಸಿಕೋ ಇದೆ, ದಕ್ಷಿಣ ಆಫ್ರಿಕಾ ಇದೆ, ಟರ್ಕಿ ಇದೆ, ಇದು ರೈಟ್. ಹೌದಾ? ಇಲ್ಲಿ ನೋಡಿ, ಇಲ್ಲಿ ಆಸ್ಟ್ರೇಲಿಯಾ ಬರುತ್ತೆ, ನ್ಯೂಜಿಲೆಂಡ್ ಬರುತ್ತೆ, ಇವೆರಡು ಬರಲ್ಲ. ಓಕೆ, ಬ್ರೆಜಿಲ್ ಬರುತ್ತೆ, ಇರಾನ್, ಸೌದಿ ಅರೇಬಿಯಾ ಬರುತ್ತೆ, ವಿಯೆಟ್ನಾಂ ಬರಲ್ಲ. ರೈಟ್. ಹಿಂಗೆಲ್ಲ 2 ಕೊಟ್ಟಿದ್ದಾನೆ ನಿಮಗೆ. 19 ಪ್ಲಸ್ 2 21 ಕಂಪ್ಲೀಟ್ ಆಗಿ ಯಾವ ವಿದ್ಯಾರ್ಥಿ ಗೊತ್ತಿರುತ್ತೋ ಅವನು ಈ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾನೆ. ಅವಾಗ 20 ಕಂಟ್ರಿಗಳು ಗೊತ್ತಾಗಬೇಕಾದ್ರೆ ನೀವು ಕೋಡ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, G20 ಪ್ರಾರಂಭ ಮಾಡಿದ್ವಿ. ಹೆಸರು 1999 ಪ್ರಾರಂಭ ಆಗಿದ್ದು. 2023 ಭಾರತದಲ್ಲಿ ನಡೆದಿದ್ದು. 2023 ಭಾರತ ನಡೆದಿದ್ದು. ಯಾವ ವಾಕ್ಯ ರೀ? ಯಾವ ಘೋಷವಾಕ್ಯ? ವಾಸುದೇವ ಕುಟುಂಬಕಂ. ನಿನ್ನೆ ಬಿಡಿಸಿದ್ವು ಗೊತ್ತಾ ಸರ್? ಬಿಡಿಸಿದ್ರಲ್ಲ, ವಾಸುದೇವ ಕುಟುಂಬಕಂ. ಒಂದು ದೇಶ, ಒಂದು ಭೂಮಿ, ಒಂದು ಕುಟುಂಬ ಏನಿದೆಯಲ್ಲ, ಸೊ ಅದು ಅದರ ತಿಮ್ಮೆ ಆಗಿರುತ್ತೆ ಸರ್. ಹಾಗಾದ್ರೆ G20 2024 ಎಲ್ಲಿ ನಡೀದ್ರಿ? ಬ್ರೆಜಿಲ್. ಹೌದಾ? ಹಾಗ 2025 ಸೌತ್ ಆಫ್ರಿಕಾದಲ್ಲಿ ನಡೀತು. ಹಾಗಾದ್ರೆ 2026 ಎಲ್ಲಿ ನಡೀತೈತಿ ಮುಂದು? ಅದು ಭಾಳ ಇಂಪಾರ್ಟೆಂಟ್. ಎಲ್ಲಿ ನಡೀತೈತೆ ಅದು ಮುಂದು ನೀವು ನೋಟ್ ಮಾಡ್ಕೋಬೇಕು. ಎಲ್ಲಿ ನಡೀತೈತಲ್ಲ ಮುಂದು ಆ ನೋಟ್ ಮಾಡ್ಕೋಬೇಕು. G20 ರಾಷ್ಟ್ರಗಳು ಕಂಪ್ಲೀಟ್ ಆಗಿ ಎಲ್ಲ ತಿಳ್ಕೋಬೇಕು. G20 20 ರಾಷ್ಟ್ರಗಳು ಬಂದಿದ್ರೆ ಮಾತ್ರ ನೀವು ಆನ್ಸರ್ ಮಾಡ್ತೀರಿ, ಇಲ್ಕ ಮಾಡಕ್ ಸಾಧ್ಯನೇ ಇಲ್ಲ. ಏನ್ ಹೇಳತ್ತೀನಿ? ನೆಕ್ಸ್ಟ್, ಅಂತಾರಾಷ್ಟ್ರೀಯ ಹುಲಿ ದಿವಸವನ್ನು ರಂದು ಆಚರಿಸಲಾಗುತ್ತದೆ. ನೋಡಿ, 29 ಜುಲೈ 29 ರಂದು ಆಚರಿಸುವ. ಹಾಗಾದರೆ ಇದೇ ದಿನ ಯಾವಾಗ ಆಚರಣೆ, ಯಾಕೆ ಆಚರಣೆ ಮಾಡ್ತೀವಿ ಅಂತ ಭಾಳ ಇಂಪಾರ್ಟೆಂಟ್. ನೋಡಿ, 2010 ಜುಲೈ 29ಕ್ಕೆ ರಷ್ಯಾ ದೇಶದ ಎಲ್ಲಿರಿ ಸೇಂಟ್ ಪೀಟರ್ಬರ್ಗ್ ಈ ಸೇಂಟ್ ಪೀಟರ್ಬರ್ಗ್ನಲ್ಲಿ ಈ ಒಂದು ಹುಲಿಯ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಸಮ್ಮೇಳನ ಸೇರ್ತಾರೆ. ರಷ್ಯಾ ದೇಶದ ಈ ಸೇಂಟ್ ಪೀಟರ್ಬರ್ಗ್ನಲ್ಲಿ ಹುಲಿಗೆ ಸಂಬಂಧಪಟ್ಟಂತೆ ಈ ಅಂತಾರಾಷ್ಟ್ರೀಯ ಸಮ್ಮೇಳನ ಸೇರ್ತಾರೆ. ಆ ಸೇರಿದ ದಿನ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟು ಹುಲಿಯ ಯೋಜನೆ ಹೌದಾ? 1973 ಏಪ್ರಿಲ್ 1 ಹುಲಿಯ ಯೋಜನೆ ಜಾರಿಗೆ ಬಂದಿದ್ದು, ಟೈಗರ್ ಪ್ಲಾನ್. ಹಾಗಾದ್ರೆ ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ಹುಲಿ ಜನಗಣತಿ ಮಾಡ್ತೀವಿ? 4 ವರ್ಷಕ್ಕೊಮ್ಮೆ. ಹಾಗಾದ್ರೆ 2022 ಮಾಡಿದ್ವಿ ಹೆಸರು 3682 ಇದೆ ಹುಲಿಗಳು. 3682 ಹುಲಿಗಳಿದಾವೆ. ಹಾಗಾದ್ರೆ 2008 ಮಾಡಿದೀವಿ, 2022 ಮಾಡಿದೀವಿ. ನೆಕ್ಸ್ಟ್ ಯಾವಾಗ ಮಾಡ್ತೀವ್ರಿ? 26 ಮಾಡ್ಬೇಕಲ್ರಿ? ಆವಾಗ ವೇಟಿಂಗ್ ಅಲ್ಲಿ ಇದೆ. 2022 ಮಾಡಿದ್ದು ಫಸ್ಟ್ನೇ ಸ್ಥಾನ ಯಾವ್ದೈತೆ? ಮಧ್ಯಪ್ರದೇಶ್. ಎರಡನೇದು ಯಾವ್ದಿದೆ? ಕರ್ನಾಟಕ. ಮೂರನೇದು ಯಾವ್ದಿದೆ? ಉತ್ತರಾಖಂಡ. ನಾಲ್ಕನೇದು ಯಾವ್ದಿದೆ? MH ಮಹಾರಾಷ್ಟ್ರ ಇದೆ. ಓಕೆನಾ? ಹಾಗಾದ್ರೆ ಮಧ್ಯಪ್ರದೇಶಲ್ಲಿ ಎಷ್ಟಿದೆ ರೀ? 700 ಚಿಲ್ಲರ ಅದಾವ, 500 ಅದಾವ. ಒಟ್ಟು ಗೊಳ್ಳು ಹೊಡ್ಯಾವ. ಯಾರು ಹೇಳ ನಗದು ತಾನು ಬರೀ ಸುಳ್ಳು ಹೇಳೋದು. 700 ಎಷ್ಟು ಇದ್ದಾವೆ? ಇದು 500
50 ಹಾಂ 6 ಹಾಂ ಇವು 3 ಲಿಸ್ಟುಗಳು ಬರ್ಕೊಳ್ಳಿ. ಇವು 3 ಕೂಡ ನಿಮಗೆ 4 ಕೂಡ ಎಷ್ಟೆಷ್ಟು ಅದಾವ ನೋಡ್ಕೊಳ್ಳಿ. ನಾನು ಅವಾಗ ಯೋಜನೆಗಳು ಎಕಾಲಜಿಯಲ್ಲಿ ಕೂಡ ಹೇಳಿದಾಗ ನಿಮಗೆಲ್ಲ ಡಿಕ್ಟು ಹೇಳ್ತಾರೆ. ಓಕೆನಾ? ಸೊ ಇದು ಎಲ್ಲ ಇಂಪಾರ್ಟೆಂಟ್ ಹುಲಿಗಳ ಬಗ್ಗೆ. ಹೌದಾ? ಹಾಗಾದರೆ ಕರ್ನಾಟಕದ ಹುಲಿ ಎಷ್ಟು ಇದು ಹುಲಿಗಳ ಪಾರ್ಕ್ ಅದಾವ್ರಿ? 5 ಅದಾವ. ಯಾವ್ಯಾವ ಅದಾವ ಹುಲಿ ಅಭಯಾರಣ್ಯಗಳು? ಯಾವ್ಯಾವ? ಬಂಡೀಪುರ, ನೆಕ್ಸ್ಟ್ BRT, ಹಾಂ ಬಿಳಿಗಿರಿ ರಂಗನ ಬೆಟ್ಟ, ನೆಕ್ಸ್ಟ್ ಭದ್ರಾ, ನೆಕ್ಸ್ಟ್ ಹಾಂ ಮಲೆ ಮಹದೇಶ್ವರ ಬೆಟ್ಟನಾ? ಮಹದೇಶ್ವರ ಬೆಟ್ಟ ಇಲ್ಲ. ನೆಕ್ಸ್ಟ್ ಇಲ್ಲ, ಹುಲಿ ಅಭಯಾರಣ್ಯ ಇಲ್ಲ. ದಾಂಡೇಲಿ ಮತ್ತೊಂದು ಕುದುರೆಮುಖ. ಹೋಗ ಮಲೆ ಮಹದೇಶ್ವರ ಕಾಪಾಡಯ್ಯ ಶಿವನೇ ಕಾಪಾಡಯ್ಯ, ನಮ್ಮ ಹುಡುಗರನ್ನ ಕಾಪಾಡಯ್ಯ. ಹೌದಾ? ಏನು ಎಕ್ಸಾಮ್ ಪಾಸ್ ಆಗ್ತಿರೋ ಏನು ಫೇಲ್ ಆಗ್ತಿರೋ ದೇವ್ರಿಗೆ ಗೊತ್ತು. ಪ್ರತಿ ಯಾರ ರಾಜ ಏನ ಮಾಡ್ತಾರಂದ್ರೆ ರೆಕಾರ್ಡ್ ಆಗ್ತಾ ಇದೆ. ಎಲ್ಕೆ ಬೇರೆಯವ್ರು ಹೇಳ್ತಿದ್ದೆ. ನಾಗಭಟ್ಟ ಸೆಕೆಂಡ್, ಇವನು ಸೋಲಿಸಿದ ರಾಷ್ಟ್ರಕೂಟರ ದೊರೆ. 3ನೇ ಗೋವಿಂದ. ರಾಷ್ಟ್ರಕೂಟರ ಸ್ಥಾಪಕ ಯಾರು? ದಂತಿದುರ್ಗ. ರಾಜಧಾನಿ ಆನೆಕೇಟ. ಲಾಂಛನ ಪ್ರಸಿದ್ಧ ಅಮೋಘವರ್ಷ ನೃಪತುಂಗ. ಅಮೋಘವರ್ಷ ನೃಪತುಂಗನ ಅಧಿಕಾರದಲ್ಲಿ ಬಂದ ಕವಿ ಹೆಸರು ಶ್ರೀ ವಿಜಯ. ಅವನು ಬರೆದಿದ್ದ ಬುಕ್ಸು ಕವಿರಾಜ್ಯ ಮಾರ್ಗದಲ್ಲಿ ಇದ್ದ ವರ್ಣನೆ. ಕಾವೇರಿಂದ ಗೋದಾವರಿಗೆ ಬೀರೋ ನಾಡು. ಈ ತರ ಲಿಂಕ್ ಮಾಡ್ಕೊಂಡು ಹೋದ್ರೆ ನಮ್ಮೂರಿಗೆ ಹೋಗ್ಬೋದು. ನಮ್ಮೂರಿಗೆ ಹೋಗಿ ನಮ್ಮ ಅಪ್ಪ ಮರಿ ಮಾತಾಡ್ಸಿ ಮತ್ತೆ ರಿಟರ್ನ್ ಬರ್ಬೋದು. ಅದಿದೆ GK ಕ್ಲಾಸ್ ಇದೆಲ್ಲ ಅವಾಗ ಮಾಡೋಣ. GK ಕ್ಲಾಸ್ ನೋಡ್ರಿ ಸರ, ಒಂದು ಪ್ಲೇಸ್ ಇದ್ರೆ ಸಾಕು ನನಗೆ. ಒಂದು ಪ್ಲೇಸ್ ಇದ್ರೆ ಆ ಪ್ಲೇಸ್ ಲಿಂಕ್ ತಗೊಂಡು 1 hour ಮಾತಾಡ್ಬೋದು. ಓಕೆ ನೋಡ್ರಿ. ನೆಕ್ಸ್ಟ್, ಯಾವ ಗಿಡಕ್ಕೂ ಉರ್ಲಾಕೋಬೇಕು ಹುಡುಗರು. 2018 ಅರ್ಜುನ ಕ್ವಶನ್ಸ್ ಕೇಳಿದ್ವಿ. ಎಕ್ಸಾಮ್ ನಡೆದಿದೆ 2023. 2018ರಲ್ಲಿ ಉದ್ಘಾಟನೆ ಮಾಡಿದ್ದು ಯಾವ ನದಿ? ಗಂಗಾ ನದಿ. ಅದು ಭಾರತದ ಮೊದಲು ಯಾವುದು ಮೆಲ್ಟಿ ಟರ್ಮಿನಲ್. ಅದು ಎಲ್ಲೈತೆ ಅಂತ ಕ್ವಶನ್ಸ್ ಕೇಳಿದ್ದಾನೆ. ಯಾವ ಗಿಡಕ್ಕೆ ಹೋಗ್ಬೇಕ್ರಿ ಹುಡುಗರು? ಕಾಂಗ್ರೆಸ್ ಸಾಯಲ್ಲ ಹಂಗಾದ್ರ. ಕಾಂಗ್ರೆಸ್ ಕಸಕ್ಕೆ ಹೋಗಿ ಅಂದ್ರೆ ಮತ್ತೆ ನೀ ಕಾಂಗ್ರೆಸ್ಸಿನ. ಹೌದಾ? ಸೊ ಇದು ಇರಲಿ, ಎಕ್ಸ್ಪ್ಲೇನ್ ಆಮೇಲೆ ಮಾಡೋಣ. ನೋಡಿ ಇಲ್ಲಿ ಏನಪ್ಪಾ ಅಂದ್ರೆ ಈ ಅಹಮದ್ ನಗರದ ನಿಜಾಮ ಶಾಹಿಗಳು ಅಂತಿದಾರಲ್ಲ, ಇವರು ಸ್ಥಾಪಕರು ಯಾರಂತ ಕೇಳಿದಾರ? ಮಲ್ಲಿಕ್ ಮೊಹಮ್ಮದ್. ಹೌದಾ? ಮಲ್ಲಿಕ್ ಮೊಹಮ್ಮದ್. ನಿಮಗೆ ಮಲ್ಲಿಕ್ ಮೊಹಮ್ಮದನ 1347ರಲ್ಲಿ ಈ ಬಹುಮನಿ ಸುಲ್ತಾನರಂತ ಬರ್ತಾರ. ಹೌದಲ್ರಿ? ಈ ಬಹುಮನಿ ಸುಲ್ತಾನರ 5 ಮನೆತನಗಳು ಬರ್ತಾವ, 5 ಸಂತತಿಗಳು. ಈ 5 ಸಂತತಿಗಳಲ್ಲಿ ನೋಡಿ, ಬಿಜಾಪುರದ ಆದಿಲ್ ಶಾಹಿಗಳು, ಆಮೇಲೆ ಗೋಲ್ಕೊಂಡದ ಕುತುಬ್ ಶಾಹಿಗಳು, ಬೀದರಿನ ಬ್ರಿಟಿಷ್ ಶಾಹಿಗಳು, ಇನ್ನೊಂದು ಬಿರಾಜ್ ಶಾಹಿಗಳು, ಆಮೇಲೆ ಅಹಮದಾಬಾದ್ನ ನಿಜಾಮಿ ಶಾಹಿಗಳು. ಇವರು ನೀವು ಹೆಂಗ್ ಮಾಡ್ಕೋಬೇಕಪ್ಪ ಅಂದ್ರೆ 5 ಲಿಸ್ಟ್ ಮಾಡ್ಬೇಕು. 1 2 3 4 5. ಅರ್ಥ ಆಯ್ತಾ? ಇವು 5 ಸಂತತಿಗಳು ಒಂದು ಕಡೆ. ಇವು ಯಾವಾಗ ಪ್ರಾರಂಭ ಆಗಿದ್ದು ಒಂದು ಕಡೆ, ಇವರು ಸ್ಥಾಪಕರು ಒಂದು ಕಡೆ, ಇನ್ನೊಂದು ಇವ್ರ ರಾಜಧಾನಿ ಒಂದು ಕಡೆ, ಇವರು ಕೊನೆಯ ಯಾರು ಒಂದು ಕಡೆ. ಈ ತರ ಮಾಡ್ಕೋಬೇಕು. 5 ಪಕ್ಕ ಎಕ್ಸಾಮಿಗೆ ಕ್ವಶನ್ಸ್ ಕೇಳ್ತಾರೆ. ರೆಡಿ ಮಾಡ್ಕೊಂಡು ಒಂದಕ್ಕಿಂತ ಸಾರಿ ಇವರು 5 ಮನೆತನಗಳು ನೋಡ್ಕೊಂಡ್ಬಿಟ್ರೆ ಪಕ್ಕ ಒಂದು ಕ್ವಶನ್ಸ್ ಇರುತ್ತೆ. ನೋಡಿ, ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರ ಬಗ್ಗೆ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಕ್ವಶನ್ಸ್ಗಳು ಕೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ, KE ಎಸ್ಪೆಷಲಿ. ಓಕೆನಾ? ನೆಕ್ಸ್ಟ್ ಇದೇನಪ್ಪ ಅಂದ್ರ ಈ ಬುಕರ್ ಪ್ರಶಸ್ತಿ ಅಂದ್ರೆ ರಾಯಲ್ ಕಂಪನಿಯನ್ ಆಫ್ ಆನರ್ ಅವಾರ್ಡ್ಸ್ ಅನ್ನೋದು ಇದು ಯಾರಿಗೆ ಕೊಟ್ಟಿದ್ರೆ ಸಲ್ಮಾನ್ ರಶ್ದಿ. ಹಾಗಾದ್ರೆ ಈ ಬುಕರ್ ಪ್ರಶಸ್ತಿ ನೋಡಿ ಸರ್ 1969ರಲ್ಲಿ ಪ್ರಾರಂಭ ಮಾಡಿದ್ದು. 1969 ಬುಕರ್ ಅವಾರ್ಡ್ ಫಸ್ಟ್ ಪ್ರಾರಂಭ ಮಾಡಿದ್ದು. ಸೊ ಸಾಹಿತ್ಯಕ್ಕೆ ಅಂದ್ರೆ ಇಂಗ್ಲಿಷ್ ಬರಹಗಾರರಿಗೆ ಕೊಡುವಂಥದ್ದು ಪ್ರಶಸ್ತಿ. ಬುಕರ್ ಪ್ರಶಸ್ತಿ ಬೇರೆ, ಮ್ಯಾನ್ ಬುಕರ್ ಪ್ರಶಸ್ತಿ ಇದಕ್ಕೆ ಕರಿತೀವಿ. ಇಂಟರ್ನ್ಯಾಷನಲ್ ಮ್ಯಾನ್ ಬುಕರ್ ಪ್ರಶಸ್ತಿ ಬೇರೆ. ಅವೆಲ್ಲ ಎಕ್ಸಾಮಲ್ಲಿ ಕೊಡ್ತಾರೆ. ಸೊ ಆಮೇಲೆ ಇದು ವಾರಣಾಸಿ.
UP ವಾರಣಾಸಿಯಲ್ಲಿ ನಡೆದಂಥ ಗಂಗಾ ನದಿಗೆ ಕ್ವಶನ್ಸ್ ನಡೆದಿದ್ದೆಲ್ಲಿ, ಕರೆಂಟ್ ಅಫೇರ್ಸ್ ಕೇಳಿದ್ದೆಲ್ಲಿ, ಯಪ್ಪ ಯಾವ ಗಿಡಕ್ಕೆ ಹೋಗ್ಬೇಕು ನೋಡಿ. ಅರ್ಥ ಆಯ್ತಾ? ಹಾಗಾಗಿ ಈ ಥರ ಕ್ವಶನ್ಸ್ಗಳು ಬಂದರೆ ಹುಡುಗರು ಆಯ್ತು. 3 ಕ್ವಶನ್ಸ್ ಅದಾವ, ಲಾಸ್ಟ್ 3 ಕ್ವಶನ್ಸ್ ನೋಡಿ. ನನಗೆ ಒಂದೇ ಗೊತ್ತು, ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇರೋದು ಕೋಲ್ಕತ್ತಾದಲ್ಲಿ. ಸೊ 2 and 1, ಸೊ ಆನ್ಸರ್ ಬಂತು. ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇರೋದು ಒಂದೇ ಗೊತ್ತಿತ್ತು ನನಗೆ. ನೋಡಿ ನೆಕ್ಸ್ಟ್ ಇನ್ನೊಂದಿದೆ, ವೆಟ್ಲ್ಯಾಂಡ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಡೆಹ್ರಾಡೂನ್. ವೆಟ್ಲ್ಯಾಂಡ್ ಕಂಟ್ರೋಲ್ ಆ್ಯಂಡ್ ಬ್ಯೂರೋ, ನವದೆಹಲಿ. ಸೊ ಇದು 4 ಹೌದಾ? ಇದು ಏನೋ 3, ಇದೇನೋ 2, ಇದೇನೋ 4, ಇದೇನೋ 3, ಇದು 2. ಫಸ್ಟ್ 1 ಇರೋದು 1, 3 ಏನದು 4, 3 ಏನದು 3 ಅಂತ ಬರಿಬೇಕು. ಆಮೇಲೆ 4 ಅವು ಯಾವಾಗ ಪ್ರಾರಂಭ ಆಯಿತು, ಏನು ಅವ್ರ ಕೆಲಸಗಳು. ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅನ್ನೋದು PSI ನೇರವಾಗಿ 1 ಮಾರ್ಕ್ಸಿಗೆ ಕೇಳಿದ್ದಾರೆ. ನೇರವಾಗಿ 1 ಮಾರ್ಕ್ಸ್ ನೇರವಾಗಿ ಕ್ವಶನ್ಸ್ ಕೇಳಿದ್ದಾರೆ. ಎಲ್ಲಿ ಅಂತ ಕೋಲ್ಕತ್ತಾದಲ್ಲಿ ನೋಡಿ. ಇದು ನನಗೆ ಒಂದೇ ಗೊತ್ತು ಸರ್, ಆರ್ನಿಥಾಲಜಿ, ಪಕ್ಷಿಗಳ ಬಗ್ಗೆ. 2 is 4, ಎರಡನೇದು 4. ಫೋಟೋಲಜಿ ಹಲ್ಲೋಜಿಸ್ ಬಿ. ಹಾಗಾದ್ರೆ ಬಿ ಸರಿ ಆದದ್ದು. 3 is 1, ಹಾವುಗಳು, ಅಪಿಯೋಲಜಿ. ಹೌದಾ? ಇವು ಲೇಜಿ, ಸುನಾಮಿ, ಸುನಾಮಿ ಎಲ್ಲ ಲೇಜಿಗಳು ಒಂದು ಕಡೆ ಲಿಸ್ಟ್ ಮಾಡಿ ಬ್ಯಾಪಟ್ ಮಾಡ್ಕೊಂಬಿಡಿ. ಒಂದು ಕ್ವಶನ್ಸ್ ಪಕ್ಕ ಕಿಸಿದಾಗ ನೋಟಿಫಿಕೇಶನ್ ಆದಾಗ ನಿಮ್ಮ ಜೊತೆ ಕೂದಿ ತೊಗೊಂಡ್ಬರ್ತೀನಲ್ಲ, ಅವಾಗೆಲ್ಲ ಇದೇ ಕೆಲಸ ಮಾಡಿಸ್ತೀನಿ. ಎಲ್ಲೆಲ್ಲಿ ಕ್ವಶನ್ಸ್ ಬರ್ತಾವ ಮೊದಲು ಒಂದು ಕಡೆ ಮಾಡ್ಕೊಂಬಿಡೋದು. ನಿಜ ನೋಟಿಫಿಕೇಶನ್ ಆಗ್ತದ್ರೆ ನಿಮ್ಮ ಜೊತೆ ಇದ್ಬಿಡ್ತೀವಿ ನಾವು. ಇಲ್ಲೇ ಮಕ್ಕೋತೀನಿ, ಎಕ್ಸಾಮ್ ಮುಗಿಯೋವರೆಗೂ ನಿಮ್ಮ ಜೊತೆ ಇದ್ಬಿಡ್ತೀವಿ. ನೀವೆಲ್ಲ ಎಲ್ಲಿ ಕಳಿಸಲ್ಲ, ಇಲ್ಲೇ ಆರಾಮ್ ಇವೆಲ್ಲ ತೆಗೆಯೋದ, ಮಕ್ಕಳದ, ಇಡೀ ರಾತ್ರಿ ಓದೋದು, ಇಡೀ ರಾತ್ರಿ ಡಿಸ್ಕಸ್ ಮಾಡೋದು, ಇಡೀ ರಾತ್ರಿ ನಾವು ಗ್ರೂಪ್ ಚರ್ಚೆ ಮಾಡ್ತಾ ಇರೋದು. ಊಟಕ್ಕಂತ ಮದುವೆ ಮಾಡ್ಕೊಂದಿನಿ, ಎಡಿತಿದ್ದಾಳ ಮನೆಯಲ್ಲಿ ತಂದು ಕೊಡ್ತಾಳ. ಏನು ಅರ್ಜುನ ಬೇಕಾದ ಬಾ, ನಿನಗೊಂದು ಅದ್ರಾಗ ಅರ್ಧ ಕೊಡ್ತೀನಿ ನೋಡಿ. ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು? ಈ ಕ್ವಶನ್ಸ್ಗೆ ವಾದ ವಿವಾದ ಏನು ಸುಪ್ರೀಂ ಕೋರ್ಟಿಗೆ ಹೋಗೋದು ಒಂದೇ ಉಳಿದಿತ್ತು. ಅರ್ಥ ಆಯ್ತಾ? ಕೊನೆಯ ಗವರ್ನರ್. ಬಟ್ ಅವ್ರ ಗೌರ್ಮೆಂಟ್ಗೆ ಆನ್ಸರ್ ಸಿ ಕೊಟ್ಟಿದ್ದಾನೆ, ಸಿ ರಾಜಗೋಪಾಲಾಚಾರ್ಯ. ಅದಕ್ಕೆ ಆನ್ಸರ್ ಕೊಟ್ಟದ. ಅದಕ್ಕೆ ಸುಪ್ರೀಂ ಕೋರ್ಟ್ ಅವರಿಗೆ ವಾದ ಆಗೈತೆ ನಾನು ಯಾಕೆ ಅನ್ನತ್ತೀನಿ. ಇದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಎಕ್ಸ್ಪ್ಲೇನ್ ನೀವೇ ನೋಡ್ಕೋಬೇಕು, ನೀವೇ ಮಾಡ್ಕೋಬೇಕು. ಓಕೆ, ಇಲ್ಲಿವರೆಗೂ ಏನಪ್ಪ ಅಂತಂದ್ರೆ KE ಬಿಡಿಸಿದ್ದೀನಿ. ಆಮೇಲೆ ನೋಡಿ ಇಲ್ಲಿ ಕೇಳಿ, 402 ಕ್ವಶನ್ಸ್ ಪೇಪರ್ 64 ಪೇಜ್ ಇದೆ. ಡೈಲಿ 10 ಕ್ವಶನ್ಸ್ ಅಷ್ಟೇ ಮಾಡ್ತೀವಿ, ನಾನೇ ಮತ್ತು ಕಿಟಿ ಸರ್ ಇಬ್ಬರು ಮಾಡ್ತೀವಿ. ಆಮೇಲೆ ನಾಳೆಯಲ್ಲಿ ಜಿಯೋಗ್ರಫಿ ತಗೋತೀನಿ, ಇದು ಮಾಡೋಕ್ಕಾಗಲ್ಲ. ಆಮೇಲೆ ಇದು ಏನಪ್ಪ ಅಂದ್ರೆ 64 ಪೇಜ್ ಇದೆ. ಇವೆರಡೂ ಕ್ವಶನ್ಸ್ ಪೇಪರ್ ಟಾರ್ಗೆಟ್ ಇಟ್ಟು ನೀವು ಮುಂದಕ್ಕೆ PSI ರೆಡಿ ಆಗಬೇಕು ಎಕ್ಸಾಮಿಗೆ. ಇವೆರಡೇ KE ಭಾಳ ಇಂಪಾರ್ಟೆಂಟ್. ಓಕೆನಾ? ಸೊ ಚೆನ್ನಾಗಿ ಓದಿ, ಚೆನ್ನಾಗಿ ರೆಡಿಯಾಗಿ ಎಕ್ಸಾಮಿಗೆ.